ಕ್ಷಣಗಳು ನಾವೆಲ್ಲರೂ ಇಲ್ಲಿ ಯೂಸ್ ಮಾಡ್ತಾ ಇರ್ತೇವೆ. ಆದ್ರೆ ಯೂಸ್ ಮಾಡ್ತಾ ಇರುವವರು ಸಹ ಬೇರೆಯವರ ಒಂದು ಅನುಭವದಿಂದ ಕಲಿಯೋದಿರ್ತದೆ. ಮತ್ತು ಹೊಸದಾಗಿ ಯೂಸ್ ಮಾಡ್ಬೇಕನ್ನೋರಿಗೆ ಇದರಲ್ಲಿ ಏನೆಲ್ಲ ಇದೆ ಅಂತ ತಿಳ್ಕೊಬೇಕಂದ್ರೂ ಸಹ ಈ ಟೆಸ್ಟಿಮನಿ ನೈಟ್ ತುಂಬಾ ಉಪಯುಕ್ತ ಆಗಿರೋದು. ಉಪಯೋಗ ಮಾಡ್ತಾ ಇರೋರಿಗೆ ಇನ್ನೂ ಅದನ್ನ ಹೆಚ್ಚು ಇಫೆಕ್ಟಿವ್ ಆಗಿ ಉಪಯೋಗ ಮಾಡ್ಬೇಕಂತ ಇದ್ದಾಗ ಹೆಚ್ಚಿನ ಒಂದು ಪ್ರೇರಣೆ ಸಿಗ್ಲಿಕ್ಕೆ, ಜ್ಞಾನ ಸಿಗ್ಲಿಕ್ಕೆ ಈ ಒಂದು ಟೆಸ್ಟಿಮನಿ ನೈಟ್ ಏನಿದೆ ಇದು ತುಂಬಾ ಇಫೆಕ್ಟಿವ್ ಆಗಿರುವಂತಹದ್ದು. ಇಂತಹ ಒಂದು ಅಮೂಲ್ಯ ಕ್ಷಣಗಳಿಗಾಗಿ ಎಲ್ಲರೂ ಕಾತರದಿಂದ ಕಾಯ್ತಾ ಇರ್ತಾರೆ. ಅಂತಹ ಒಂದು ಕ್ಷಣಗಳು ಈಗ ನಮ್ಮೊಂದಿಗೆ ಬಂದಿದೆ. ಈಗ ಒಬ್ಬೊಬ್ಬರಾಗಿ ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೋತಾರೆ. ಅವರ ಒಂದು ನಿಜ ಜೀವನದಲ್ಲಿ ಇದನ್ನು ಉಪಯೋಗ ಮಾಡ್ತಾ ಇದ್ದಾಗ ಆದ ಅನುಭವಗಳು ಎಲ್ಲರಿಗೂ ತುಂಬಾ ಉಪಯುಕ್ತ ಪ್ರೇರಣೆ ಅಂತಾನೆ ಹೇಳಬಹುದು. ಅಂತಹ ಒಂದು ಕಾರ್ಯಕ್ರಮವನ್ನ ಈಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಅಲಕ್ನಂದ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೇನೆ. ಅವರಿಂದ ಪ್ರಾರಂಭ ಮಾಡೋಣ. ಅಲಕ್ನಂದ ಅವರು ಹ್ಯಾಂಡ್ ರೈಸ್ ಮಾಡಿ ಇದ್ರೆ. ನಮಸ್ತೆ ನಮಸ್ತೆ ಎಲ್ಲರಿಗೂ. ಸೊ ಎಂದಿನಂತೆ ಈ ಸೆಷನ್ ಬಹಳ ಅದ್ಭುತವಾಗಿ ನಡೆಯುವಂತದ್ದು. ನಾನು ಅಶ್ವಿನಿ, ಮೂಲತಃ ಬ್ಯಾಂಗ್ಳೂರ್ನಿಂದ. ನಮ್ಮ ಶಿವಯೋಗಿಜಿ ಗುರುಗಳು ಈ ಸೆಷನ್ ಅನ್ನ ನಡೆಸ್ಕೊಡ್ಬೇಕು ಅಂತ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಶಿವಯೋಗಿಜಿ ಫಾರ್ ಅಕ್ಸೆಪ್ಟಿಂಗ್ ಟು ಹೋಸ್ಟ್ ದಿಸ್. ಈ ಸೆಷನ್ ನ ಹೋಸ್ಟ್ ಮಾಡೋದಕ್ಕೆ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಕ್ಕೆ ಧನ್ಯವಾದಗಳು. ಇದು ರಿಯಲ್ ಜನಗಳ ಒಂದು ಅದ್ಭುತಕರವಾದ ಅವರ ಅನುಭವದ ಜರ್ನಿನ ನಮ್ಮ ಹತ್ರ ಬಂದು ಶೇರ್ ಮಾಡುವಂಥದ್ದು. ಈ ದಿನ ನಮ್ಗೆ ಎಷ್ಟು ಆನಂದ ತಂದು ಕೊಡುತ್ತಂದ್ರೆ ನಮ್ಗೆ ಬಹಳ ಖುಷಿ ಆಗುತ್ತೆ ಅವರ ಟೆಸ್ಟಿಮೋನೀಸ್ನ ಕೇಳಿ. ನಮ್ಮ ಲೈಫಿನ ಪರ್ಪಸ್ ಆಗಿರ್ಲಿ, ನಮ್ಮ ನಾವ್ ಇದನ್ನ ಏಂತಕ್ಕೆ ಎಲ್ಲರವರೆಗೂ ತಗೊಂಡು ಹೋಗ್ತಿದೀವಿ ಅನ್ನುವಂಥ ಉದ್ದೇಶ ಆಗಿರ್ಲಿ, ನಮ್ಮಲ್ಲಿ ಇನ್ನು ನಮ್ಮ ಹಾರ್ಟ್ಗೆ ಬಹಳ ಖುಷಿ ತಗೊಂಬಂದು ಕೊಡುವಂತ ದಿನ ಇದು. ಎಲ್ಲಕ್ಕಿನ್ನೂ ಜಾಸ್ತಿ ನಮ್ಮ ಭಾಷೆ, ನಮ್ಮ ಕನ್ನಡ ಭಾಷೆಯಲ್ಲಿ ಟೆಸ್ಟಿಮೋನಿ ನೈಟ್ ನಡೀತಾ ಇರೋದು ಬಹಳ ಬಹಳ ಖುಷಿಯನ್ನ ತಗೊಂಬಂದು ಕೊಡುತ್ತೆ. ನಾನು ಎಲ್ಲರಲ್ಲೂ ಕೂಡ ಒಂದು ವಿನಂತಿಯನ್ನ ಮಾಡಕ್ ಇಷ್ಟಪಡ್ತೀನಿ. ಯಾರ್ಯಾರಿಲ್ಲಿ ಟೆಸ್ಟಿಮೋನಿನ ಕೊಡಬೇಕು ಅಂತ ಅನ್ಕೊಂಡಿದ್ದೀರೋ ನೀವು ಎಲ್ಲರೂ ಕೂಡ ನಿಮ್ಮ ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ. ಫಿಸಿಕಲ್ ಹ್ಯಾಂಡ್ ಅಲ್ಲ, ವಿಡಿಯೋ ಅಲ್ಲಿ ಬನ್ನಿ, ಒಂದು ಸೈಲೆಂಟ್ ಎನ್ವಿರಾನ್ಮೆಂಟ್ ಅಲ್ಲಿ ಕೂತ್ಕೊಳ್ಳಿ. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ಸೊ ಓಕೆ, ನಮ್ಮಲ್ಲಿ ಆಲ್ರೆಡಿ ಕೆಲವು ಪಾರ್ಟಿಸಿಪೆಂಟ್ಸ್ಗಳಿದ್ದಾರೆ. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ರೆ ನಮಗೂ ನಿಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುವಂಥದ್ದು ಅಲ್ವಾ, ಏನಂತೀರಾ? ಓಕೆ ಓಕೆ, ಈಶ್ವರ್ ಹಿರೇಮತ್ ಅವರು ಕೂಡ ತಮ್ಮ ವಿರ್ಚುವಲ್ ನಮ್ಮ ಫಿಸಿಕಲ್ ಹ್ಯಾಂಡ್ ಅನ್ನ ರೈಸ್ ಮಾಡ್ತಾ ಇದ್ದಾರೆ. ಓಕೆ, ಈಶ್ವರ್ ಹಿರೇಮತ್ ಅವ್ರ ಮುಖಾಂತರದಿಂದ ನಿಮ್ಮ ಅನುಭವದ ಬೆನಿಫಿಟ್ಸ್ ಗಳನ್ನು ನಮ್ಮೊಂದಿಗೆ ಶೇರ್ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತೀವಿ. ಸೊ ನಮ್ಮ ಸುರಭಿ ಮೇಡಮ್ ಅವರು ಕೂಡ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿದ್ದಾರೆ. ನಾನು ಶಿವಯೋಗಿಜಿ ಗುರುಗಳಿಗೆ ಸೆಷನ್ ಅನ್ನ ಹ್ಯಾಂಡ್ ಓವರ್ ಮಾಡ್ತೀನಿ. ಸೊ ಓವರ್ ಟು ಯು ಗುರುಜಿ. ಒನ್ ಬೈ ಒನ್ ಎಲ್ಲರಿಗೂ ಆಪರ್ಚುನಿಟಿನ ನಾವು ಕೊಡೋಣ. ಓಕೆ, ಈಗ ಈ ಒಂದು ಪ್ರೋಗ್ರಾಮ್ ಅನ್ನ ಈಶ್ವರ್ ಹಿರೇಮಠ ಅವರಿಂದ ಪ್ರಾರಂಭ ಮಾಡೋಣ. ನಿಮ್ಮ ಅನುಭವಗಳನ್ನ ಹಂಚಿಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ರಿ. ಕೇಳ್ತಾ ಇಲ್ಲ, ಅನ್ಮ್ಯೂಟ್ ಮಾಡ್ಕೊಳ್ರಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ ನಿಮ್ ಕಡೆಯಿಂದ. ನಾನು ಈಗ ಹೀಲಿ ತಗೊಂಡ ಸುಮಾರು 15 ದಿನಗಳಾದವು. ಕೇವಲ ನನ್ನ ಮೊದಲಿಂದಲೂ ನಮ್ಮ ಶಿವಯೋಗಿ ಸರ್ ಶಿಷ್ಯ ರೇಖೆ ಅವರಲ್ಲಿ ಕಲಿತು ಎಲ್ಲ ನಾನು ಆರೋಗ್ಯ ದೃಷ್ಟಿಯಿಂದ ಮತ್ತೆ ನನಗೆ ಯಾವುದೂ ಸಮಸ್ಯೆ ಇಲ್ಲ. ಆದ್ರೂ ಕೂಡ ನಾನು ಹೀಲಿ ಉಪಯೋಗ ಮಾಡ್ತಾ ಇದ್ದೀನಿ. 15 ದಿವಸದಿಂದ ಇದು ಮಾಡಿದ್ದು ಈ ಕೋಲ್ಡ್ ಸೈಕಲ್ ಆಗಿದೆ. ಮನಸ್ಸಿಗೆ ಮಾತ್ರ ಸಮಾಧಾನ ಇದೆ. ಯಾವುದೇ ಸಮಸ್ಯೆ ಇಲ್ದಿದ್ರು ಕೂಡ ಮನಸ್ಸಿಗೆ ಏನೋ ಒಂದು ಖುಷಿ, ಯಾವುದು ತೊಂದರೆ ಬರೋದಿಲ್ಲಾಗ್ಲಿ, ಮನಸ್ಸಿಗೆ ಜಂಜಾಟ ಆಗ್ಲಿ, ಬಳಲಾಟ ಆಗ್ಲಿ ಅನ್ನುವಂಥದ್ದು ಏನೂ ಇರೋಲ್ಲ. ಲೈಟ್ನೆಸ್ ಇರ್ತೈತಿ, ಹೆವಿ ಇರ್ತೈತಿ, ಏನು ಸಮಸ್ಯೆ ಇಲ್ಲ. ಇದರಿಂದ ಬಹಳಷ್ಟು ನನಗ ಮಾನಸಿಕವಾಗಿ, ದೈಹಿಕವಾಗಿ ಒಳ್ಳೇದಾಗಿದೆ. ಧನ್ಯವಾದಗಳು ಈಶ್ವರ್ ಅವರೇ. ಅಂದ್ರೆ ನಿಮ್ಮ ಮಾತಿನಿಂದ ನಮ್ಗೆ ಅರ್ಥ ಆಗಿದ್ದೇನು ಅಂದ್ರೆ, ಸಮಸ್ಯೆ ಇದ್ದಾಗ್ಲೇ ತಗೋಬೇಕಂತಲ್ಲ, ಸಮಸ್ಯೆ ಇಲ್ಲದೆ ಇರುವವರು ಸಹ ಒಂದು ಆಸಕ್ತಿಯಿಂದ ಉಪಯೋಗ ಮಾಡ್ಕೊಂಡಾಗ
ಅವರ ಜೀವನದಲ್ಲಿ ಗಮನಾರ್ಹ ಬದಲಾವಣೆ ಬರ್ಲಿಕ್ಕೆ ಸಾಧ್ಯ ಅನ್ನೋದು ನಿಮ್ಮ ಮಾತಿನಿಂದ ತಿಳಿದು ಬಂದಿರೋದು. ತುಂಬಾ ತುಂಬಾ ಧನ್ಯವಾದಗಳು. ಈಗ ಮುಂದಿನ ಒಬ್ಬ ಪಾರ್ಟಿಸಿಪೆಂಟ್ ಹೆಚ್ಚಿನ ಅನುಭವ, ತಮ್ಮ ಅನುಭವವನ್ನ ಶೇರ್ ಮಾಡ್ಕೊಳ್ಳಿಕ್ ಬಂದಿರೋರು ಸುರಭಿ ಅವರು ಬೆಳಗಾವಿಯಿಂದ. ಅವರು ತಮ್ಮ ಅನುಭವವನ್ನ ಹಂಚಿಕೊಳ್ಳಿ ಅಂತ ಕೇಳ್ಕೊತೇನೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನಾನು ಸುರಭಿ ಜಡ್ಗೆ ಅಂತ ಬೆಳಗಾಮಿಂದ. ನಾವು ಹೀಲಿ ಪರ್ಚೇಸ್ ಮಾಡಿ, ಅಂದ್ರೆ ಹೀಲಿ ಮತ್ತೆ ಮ್ಯಾಗ್ ಹೀಲಿ ಪರ್ಚೇಸ್ ಮಾಡಿ ಈಗ 1 ಇಯರ್ ಆಗಿದೆ ಕರೆಕ್ಟ್ ಆಗಿ. ನಾವು ಲಾಸ್ಟ್ ಇಯರ್ ಇದೇ ಟೈಮಲ್ಲಿ ನಮ್ದು ಆಕ್ಚುಲಿ ಪೆಟ್ ಡಾಗ್ ಏನಿತ್ತು ಅದನ್ನ ನಾವು ಹೀಲ್ ಮಾಡೋಕಂತೇಳಿ ಒಂದು 15 ಡೇಸ್ ಫಸ್ಟ್ ನಮಗೆ ನಮ್ಮ ಫ್ರೆಂಡ್ ಹಾಗೂ ಲೀಡರ್ ನಮ್ಮ ಉಮೇಶ್ ಆರ್ಗೋಪ್ ಸರ್ ಅವ್ರು ಕೊಟ್ಟಿದ್ರು ತಮ್ಮ ಹೀಲಿ. ಅದು ಅವರು ನನ್ನ ಒಂದು ಎಮೋಷನ್ ನನ್ನ ಪೆಟ್ಟಿ ಕನೆಕ್ಟ್ ಆಗಿರೋದು ನೋಡಿ ಅವರು ಬಹಳಷ್ಟು ಇವರಿಗೆ ನೀಡಿದೆ, ಮತ್ತೆ ನನಗೂ ಮಾನಸಿಕವಾಗಿ ಬಹಳ ಲೋ ಆಗಿದ್ದೀನಿ ಅಂತ ಗೊತ್ತಾಗಿ ಅದು ಎಲ್ಲಾನು ನಾವು ಪ್ರಯತ್ನ ಮಾಡಿದ್ವಿ. ಡಾಕ್ಟರ್ ಹತ್ರ ಒಂದು ವಾರ 10 ಡೇಸ್ ಏನು ಹೋದ್ರು ಅದು ಮನೆಗೆ ಬಂದಾದ್ಮೇಲೆ ವಾಮಿಟಿಂಗ್ ಮಾಡೋದು, ಮತ್ತೆ ಮತ್ತೆ ನಮಗ್ ಅದನ್ನ ನೋಡಿ ಸ್ಟ್ರೆಸ್ ಆಗೋದು, ನಮಗೆ ಬಹಳ ಹೆಲ್ತ್ ಊಟ ಅದು ಬೇಡ ಅಂತ ಅನ್ಸೋದು, ಮೆಂಟಲಿ ಬಹಳ ಆಗ್ಬಿಟ್ಟಿತ್ತು. ಆದರೆ ಅವ್ರದ್ದು ಇಲ್ಲಿ ನಾವು ಅನಿಮಲ್ ಪ್ರೋಗ್ರಾಮ್ಸ್ ಮತ್ತೆ ಅದಕ್ಕೂ ಎಲ್ಲಾನು ಹೀಲಿಯಲ್ಲಿ ಯಾವ್ಯಾವ ಪ್ರೋಗ್ರಾಮ್ಸ್ ಇದೆ, ಬ್ಯಾಚ್ ಫ್ಲವರ್ಸ್ ಆಯ್ತು ಮತ್ತೆ ಆಲ್ ಹೀಲಿ ಆಯ್ತು, ನನ್ಗೆ ಯಾವ ಮನ್ಸಿಗೆ ಬಂತು ನನಗೆ ಅಷ್ಟು ಗೊತ್ತಿಲ್ಲ ಅವಾಗ ಯಾವ ತರ ಇದು ಯೂಸ್ ಅಂದ್ರೆ ಯಾವ ಪರಿಣಾಮ ಬೀರುತ್ತಂತ. ಅನಿಮಲ್ಸ್ ಮೇಲೂ ಈ ತರ ಎಲ್ಲ ಮಾಡ್ಬೋದಂತ ನಂಗೇನು ಗೊತ್ತಿದ್ದಿಲ್ಲ. ಜಸ್ಟ್ ಪ್ರೋಗ್ರಾಮ್ ಅವರು ಒಂದ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ರು, ಆದ್ರೂ ನಾನು ನನ್ನ ಓನ್ ಅದರಲ್ಲಿ ವರ್ಡಿಂಗ್ಸ್ ಓದಿ ಓದಿ ಓಡಿಸ್ತಾನೆ ಹೋದೆ. ಅದು ಓಡಿಸಿ ಒಂದ್ 2-3 ಡೇಸ್ಗಂದ್ರೆ ಅದು ಊಟ ಮಾಡಕ್ ಸ್ಟಾರ್ಟ್ ಮಾಡ್ತು. ಆಮೇಲೆ ಡಾಕ್ಟ್ರಿಗೆ ಸ್ಪಂದಿಸಕ್ ಸ್ಟಾರ್ಟ್ ಮಾಡ್ತು. ನಮ್ಮ ಮನೆಯಲ್ಲಿ ಸ್ವಲ್ಪ ಎನರ್ಜಿ ಏನಿದಿತ್ತಲ್ಲ ಅದು ಅದ್ರ ಗೊತ್ತಾಗಕ್ ಸ್ಟಾರ್ಟ್ ಆಯ್ತು ನಮಗೆ. ಅದಕ್ಕೆ ಆರಾಮಿಲ್ಲ ನಮ್ಮ ಡಾಗ್, ನಮ್ಮ ಮನೆಯಲ್ಲಿ ಸ್ವಲ್ಪ ಎನರ್ಜಿ ನಾವು ಇನ್ನ ಮಾಡ್ಕೋಬೇಕು, ಕ್ಲೆನ್ಸ್ ಮಾಡ್ಕೋಬೇಕು, ಏನ್ ಮಾಡಿದ್ರು ಆಗ್ತಾ ಇಲ್ಲ. ಅದಕ್ಕೆ ನಾವು ಮ್ಯಾಗ್ ಹೀಲಿನೂ ಬೇಕಂತ ಹೇಳ್ಬಿಟ್ವಿ. ಫಸ್ಟ್ ನಾವು ಹೀಲಿ ಇದು ಏನಿದೆ ಇದನ್ನಷ್ಟೇ ತಗೋಬೇಕು ಅನ್ಕೊಂಡಿದ್ವಿ, ಬಟ್ ಮ್ಯಾಗ್ ಹೀಲಿನೂ ಬೇಕು. ನಮ್ಮ ಮನೆ ವಾತಾವರಣ ಪ್ರತಿಯೊಂದು ನಮ್ದು ಒಂದು ಮಾನಸಿಕ ಸ್ಥಿತಿ ಅದರಿಂದ ಲೋ ಆಗ್ತಿದೆ. ನಮ್ಮ ಫ್ಯಾಮಿಲಿ ಯಾಕೋ ನಾವು ಏನೋ ಕೋಹರೆನ್ಸ್ ಅಂದ್ರೆ ನಮ್ಮಲ್ಲಿ ಯಾಕೋ ಅಂಡರ್ಸ್ಟ್ಯಾಂಡಿಂಗ್ ಇದ್ರೂನು ಇದಾಗ್ತಾ ಇಲ್ಲ. ನಂದು ಗೋಲ್ಸ್ ಏನಿದೆ ಬಹಳ ಎಮೋಷನಲ್ ಆಗಿ ಕುಗ್ಗು ಬಿಟ್ಟಿದ್ದೀನಿ ನಾನು. ಆಕ್ಚುಲಿ BA LLB LLM ಅಪ್ಲೈ ಮಾಡಿರೋ ಹುಡುಗಿ, ಆದ್ರೂ ನನಗೆ ಆ ಮೂಮೆಂಟ್ ಅಲ್ಲಿ ಒಂದು ಬಹಳ ಯಾವ್ದೋ ಹಿಂದೆ ಆಗಿರೋ ಘಟನೆಗಳೆಲ್ಲ ನೆನಪಾಗೋದು, ಈ ತರ ಎಲ್ಲ ಆಗಕ್ ಸ್ಟಾರ್ಟ್ ಆಗಿತ್ತು. ಆ ಟೈಮಲ್ಲಿ 1 ಇಯರ್ ಬಹಳ ಪ್ರಾಬ್ಲಮ್ ಆಯ್ತು ನನಗೆ 2024ರಲ್ಲಿ. ಆದ್ರೆ ನಾನು ಅದಕ್ಕಂತ ಹೇಳಿ ಮನ್ಸಿಗೆ ಸಮಾಧಾನ ಆಗ್ಲಿ ಅಂತ ಒಂದು ಪಪ್ಪಿ ಡಾಗ್ ಏನ್ ತಗೊಂಡ್ಬಂದೆ, ಅದಕ್ಕೂ ಆರಾಮ್ ಉಳಿಲಿಲ್ಲ. ಇಷ್ಟು ಆಗ್ತಿದೆ, ನಂದು ಲೆಕ್ಕ ಸರಿ ಇಲ್ಲ, ಇದೆಲ್ಲ ಯಾಕೆ ಆಗ್ತಿದೆ, ನನಗೆ ಆಗ್ತಿದೆ ಹಿಂಗೆಲ್ಲ ಅನ್ಸರ. ಅವಾಗ ಫಸ್ಟ್ ನಮ್ಗೆ ರಾಜೇಶ್ವರಿ ಮೇಡಮ್, ಆಮೇಲೆ ಸತೀಶ್ ಬಾಬು ಸರ್ ಮತ್ತೆ ಮದನ್ ಬಾಬಿ ಸರ್ ಕೂಡ ಆಮೇಲೆ ಪರಿಚಯ ಆದ್ರು ನಮ್ಗೆ ಅಲ್ಲಿ ಉಮೇಶ್ ಅಂಕಲ್ ಮನೆಗೆ ಹೋದಾಗ. ಆಮೇಲೆ ಪ್ರತಿಯೊಬ್ರು ಲೀಡರ್ಸ್ ಎಲ್ಲರೂ ನಮ್ಗೆ ಬಹಳ ಗೈಡ್ ಮಾಡಿದ್ರು. ಆಮೇಲೆ ರಾಜೇಶ್ವರಿ ಮೇಡಮ್ ಅಂತೂ ನನ್ಗೆ ಮಾನಸಿಕವಾಗಿ ಬಹಳ ಮುಂದೆ ಬರ್ಬೇಕಂತ ಹೇಳಿ ಅವರು ಬಹಳ ನನಗೆ ಹೀಲಿ ಒಳಗೆ ಯಾವ್ಯಾವ ಪ್ರೋಗ್ರಾಮ್ಸ್ ನಿನಗೆ ಯೂಸ್ ಆಗುತ್ತೆ ಅದನ್ನು ಹೇಳ್ಕೊಟ್ಟಿದ್ದಾರೆ. ಮತ್ತೆ ಉಮೇಶ್ ಸರ್ನು ಓನ್ ಹೀಲಿ ಯಾರು ಕೊಡ್ತಾರೆ ನೋಡಿ 15-20 ಡೇಸ್ ಕೊಟ್ರು ಅವ್ರು ನಮ್ಗೆ ಯೂಸ್ ಮಾಡಂತ ಕಂಟಿನ್ಯೂ ಆಗಿ. ಆಮೇಲೆ ನನಗೆ ಅದರಿಂದಾನೇ ನಂದು ಪೆಟ್ ಆರಾಮಾಯ್ತು ಅಂದ್ಕೊಳ್ಳಿ ನಾವ್ ವಿಚಾರ ಮಾಡ್ಲಿಲ್ಲ, ನಮ್ಮ ಮನೇಲಿ ಎಲ್ಲಾರ್ಗು ಆರಾಮ ಆಗ್ಬೇಕಂತ ತಗೊಂಡೇ ಬಿಟ್ಟಿವಿ. ಆಮೇಲೆ ನಮ್ಗೆ ಪ್ರತಿಯೊಬ್ಬರಿಗೂ ನಾವು ಗೋಲ್ಡ್ ಸೈಕಲ್ ಏನ್ ಮಾಡ್ಕೊಂಡ್ವಲ್ಲ, ನಮ್ದು ಎಷ್ಟು ಸ್ಟ್ರೆಸ್ ನಮ್ದು ಕಮ್ಮಿ ಆಯ್ತು, ಸ್ಲೀಪಿಂಗ್ ಪ್ಯಾಟರ್ನ್ಸ್ ಎಲ್ಲ ಇಂಪ್ರೂವ್ ಆಯ್ತು, ನಮ್ಗೆ ಗೊತ್ತಾಗ್ಲಿಲ್ಲ. ನಮ್ಗೆ ಇಷ್ಟೆಲ್ಲ ಒಳಗಿಂದ ಕ್ಲೆನ್ಸ್ ಆಗ್ಬೋದಾ ಪ್ರತಿ ಒಂದು ಡಿವೈಸ್ ಇಂದ ಅಂತೇಳಿ. ಆಮೇಲೆ ಮ್ಯಾಗಿಲಿ ನಾವು ವಾಟರ್ ಕುಡಿಯಕ್ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಎನರ್ಜಿ ಕ್ಲೆನ್ಸ್ ಮಾಡೋಕೆ ಮತ್ತೆ ಸಾಲ್ಟ್ಸ್ ಪ್ರೋಗ್ರಾಮ್ ಆಯ್ತು, ಮತ್ತೆ ಬ್ಯಾಕ್ ಫ್ಲವರ್, ಆಮೇಲೆ ಹೋಮಿಯೋಪತಿ ಸೈಕಲ್, ಪ್ರತಿಯೊಂದು ಆಲ್ ಹೀಲಿಯಲ್ಲಿ ಯಾವ್ಯಾವ ಬರ್ತಿತ್ತು ಅದು, ವಯರ್ ಆ್ಯಪ್, ಪಿಂಕ್ ಆ್ಯಪ್. ನಮ್ಮ ಮದರಿಗೆ ಸ್ವಲ್ಪ ನೀರ್ ಕುಡಿತಾ ಇದ್ದಿಲ್ಲ, ಅವರು ಸ್ವಲ್ಪ ಡಿಸ್ಟೆನ್ಸ್ ಮಾಡಿದೆ ಕೆಲವೊಂದ್ ಮಂತ್ಸ್. ಅವರಿಗೂ ಬಹಳ ಪ್ರಾಬ್ಲಮ್ಸ್ ಇತ್ತು, ಈ ತರ ಹೊಟ್ಟೆ ಭಾರ ಅನ್ಸೋದು, ಆಮೇಲೆ ಅವರಿಗೆ ಡೈಜೆಷನ್ ಇಶ್ಯೂ. ಮತ್ತು ನಮ್ಮ ಫಾದರಿಗೂ ಸ್ವಲ್ಪ ಟೆನ್ಷನ್, ರಿಟೈರ್ಮೆಂಟ್ ಆಗಿತ್ತು ಅವ್ರದ್ದು ಆ ಟೈಮಲ್ಲಿ. ಸೊ ಎಲ್ಲ ನಾವು ಪ್ರತಿಯೊಂದು ಎಮೋಷನಲ್, ನಾವು ಮೊದ್ಲಿಗಿಂತ ಎಲ್ಲರೂ ಹ್ಯಾಪಿ ಆಗಿರಕ್ ಸ್ಟಾರ್ಟ್ ಮಾಡಿದ್ವಿ ಜೊತೆಗೆ ಫ್ಯಾಮಿಲಿ. ನಾವೇನೇ ಇದ್ರು ನಮ್ಗೆ ಹೀಲಿ ನಮ್ಗೆ ಒಂದು ಪಾಸಿಟಿವ್ನೆಸ್ ಬಹಳ ಕೊಟ್ಟು ಬಿಡ್ತು. ನಮ್ಗೆ ಅದಿಲ್ಲದೆ ಇವಾಗ ಇರಕ್ಕೆ ಆಗ್ತಾ ಇಲ್ಲ. ನಾವು ಪ್ರತಿ ಎಲ್ಲಿ ಹೋದ್ರೂ ಮ್ಯಾಗಿಲಿ
ತಗೊಂಡ್ ಹೋಗ್ಬೇಕು, ನಾವು ಇಲ್ಲಿನ ಅಟ್ಲೀಸ್ಟ್ ಬ್ಲೂ ಆಪಲ್ ಓಡಿಸ್ಬೇಕು, ನನಗೆ ಹಿಂಗಾಗ್ಬಿಟ್ಟಿದೆ ಈಗ. ಆಮೇಲೆ ನನ್ಗೆ ಈಗ 1 ಡಾಗ್ ಅಲ್ಲ 3 ಡಾಗ್ಸ್ ಇವಾಗ ನನ್ನ ಮನೆಯಲ್ಲಿ, ಮತ್ತೆ ಹೊರಗೆ 7 ಡಾಗ್ಸ್ ಎಲ್ಲ ಆರಾಮಾಗಿದೆ. ಬರೀ ಹಿಲಿ ಮತ್ತೆ ಮ್ಯಾಗಿ ಹಿಲಿಯಿಂದ, ಬೇರೆ ಯಾವ್ದ್ರಿಂದನೂ ಇಲ್ಲ. ಆಮೇಲೆ ಜಸ್ಟ್ ನಾರ್ಮಲ್ ಊಟ ಅಷ್ಟೇ ಬಿಟ್ರೆ ಅವಕ್ಕೆ ಏನು ನಾವು ಜಾಸ್ತಿ ಇದ್ ಮಾಡಿಲ್ಲ. ಆದ್ರೆ ನಾನು ಪ್ರತಿ ಒಂದು ಡಾಗ್ಸ್ ಆರಾಮಿರೋದ್ ನೋಡಿನೇ ನನಗೆ ಖುಷಿ ಇದೆ. ಇವಾಗ ನಾ ಈ ತರ ಖುಷಿಯಾಗಿ ಇರ್ಬೇಕು ಅಂತಂತಂದ್ರೆ ಓನ್ಲಿ ಬಿಕಾಸ್ ಆಫ್ ಇದು ಹೀಲಿ ಅಂತ ಹೇಳಕ್ ನನ್ಗೆ ಯಾವ್ದು ಡೌಟ್ ಇಲ್ಲ. 100% ನಾನು ಹೇಳ್ತೀನಿ. ನನಗೆ ಆಗಿದೆ ಅಂದ್ರೆ ಇಷ್ಟೊಂದು ನಾನು ಮಾತಾಡಕ್ಕೂ ಅವಾಗ ಎಷ್ಟು ಎಮೋಷನಲ್ ಆಗ್ಬಿಡ್ತಿತ್ತು. ಈಗ ಎಷ್ಟು ನನ್ ಕ್ಲಿಯರ್ ಸ್ಪೀಚ್ ಇದೆ. ಇದೆಲ್ಲ ನಾನು 3-4 ಇಯರ್ಸ್ ಬ್ಯಾಕ್ ಆ ತರ ಇದ್ದೆ. ಮಧ್ಯದಲ್ಲಿ 1 ಇಯರ್ 2 ಇಯರ್ ಡಿಪ್ರೆಷನ್ ಸ್ವಲ್ಪ ಹೋಗೋ ಸ್ಟೇಜ್, ಅದೆಲ್ಲ ಎಲ್ಲಾನು ಹೋಯ್ತು. ಎಲ್ಲಿ ಹೋದ್ರು ನನಗೆ ಸರಿಯಾಗ್ಲಿಲ್ಲ. ಬರೀ ಇಲ್ಲಿ ಪ್ರೋಗ್ರಾಮ್ಸ್ ಇಂದಾನೆ ನನಗೆ ಅದ್ ಯಾವಾಗ ಬಿಡ್ತೀನಿ ನನಗೆ ಒಂಥರ ಅನ್ಸುತ್ತಿದೆ. ನಾವು ಇನ್ನ ಓಡಿಸ್ಬೇಕು ಪ್ರೋಗ್ರಾಮ್ ಅಂತ ಅನ್ನೋದು ಬರ್ತಾ ಇದೆ. ನಮ್ಮ ಫ್ಯಾಮಿಲಿ ಪ್ರತಿಯೊಬ್ರು, ಈಗ ನಮ್ಮ ಮಾಮ ಅವರ ವೈಫ್ ಏನಿದಾರೆ ಅವರು ತಗೊಂಡಿದ್ದಾರೆ. ನೆಕ್ಸ್ಟ್ ಈಗ ನಮ್ದು 2 ಮನೆ ಫುಲ್ ನಾವು ಹೀಲಿ ಮ್ಯಾಗ್ ಹೀಲಿ ಅದರಲ್ಲಿ ನಾವು ಫುಲ್ ಪಾಸಿಟಿವ್ನೆಸ್ ನಮ್ಗೆ ಕಂಡ್ಕೊಂಡಿದೆ. ನಾವು ಈಗ ರೀಸೆಂಟ್ ಆಗಿನೂ ನಮ್ ಲೀನಾ ಮೇಡಮ್, ಅಶ್ವಿನಿ ಮೇಡಮ್ ಪ್ರತಿಯೊಬ್ರು ನಮ್ಗೆ ಮೀಟ್ ಆದ್ಮೇಲೆ ಬಹಳ ಖುಷಿ ಆಗಿದೆ. ವಿಕಾಸ್ ಸಿಂಗ್ ಸರ್ ಅವರು, ಆಮೇಲೆ ನಮ್ಗೆ ಮದನ್ ಬಾವಿ ಸರ್ ಅಂತೂ ಯಾವಾಗೂ ನಾವು ಅವ್ರಿಗೆ ಪರ್ಸನಲ್ ಆಗಿನೂ ಮೀಟ್ ಆಗಿದ್ದೀವಿ, ರೇಖಿಗೆ ಹೋಗಿದ್ದೀವಿ ನಮ್ಮ ಫ್ಯಾಮಿಲಿ ಎಲ್ಲ. ಆಮೇಲೆ ನಾನೇ ಭಾಳ ಟೈಮ್ ತಗೊಂಡೆ ಅನ್ಸುತ್ತೆ. ಬಟ್ ನಂಗೆ ಅಷ್ಟೊಂದು ಏನಂತಾರೆ ಹೀಲಿ ಫ್ಯಾಮಿಲಿಯಿಂದ ಬಹಳ ಪಾಸಿಟಿವ್ನೆಸ್ ಒಳ್ಳೇದಾಗಿದೆ. ನನಗೆ ಬೇರೆಯವ್ರಿಗೂ ಇದರಿಂದ ಸಹಾಯ ಆಗೇ ಆಗುತ್ತೆ ಅಂತ ನಾನು ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ದೀನಿ. ಆಮೇಲೆ ಥ್ಯಾಂಕ್ಸ್ ಎಲ್ಲರಿಗೂ. ನಾನು ಹೀಲಿ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಧನ್ಯವಾದಗಳು ಸುರಭಿ ಅವರಿಗೆ. ಅನುಭವಗಳನ್ನ ಮುಕ್ತವಾಗಿ ಎಲ್ಲರೊಡನೆ ಹಂಚಿಕೊಳ್ಳಲು ಧೈರ್ಯ ಇರಬೇಕು. ತುಂಬಾ ಚೆನ್ನಾಗಿ ತಾವು ಸವಿವರವಾಗಿ ಎಲ್ಲ ಬಿಡಿಸಿ ಹೇಳಿದ್ದಕ್ಕಾಗಿ ಧನ್ಯವಾದಗಳು. ಈಗ ತಮ್ಮ ಅನುಭವವನ್ನ ಹಂಚಿಕೊಳ್ಳಿಕ್ಕಾಗಿ ಅಲಕ್ನಂದ ಮೇಡಮ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಓವರ್ ಟು ಯು ಅಲಕ್ನಂದ ಮೇಡಮ್. ಸರ್ ನಮಸ್ತೆ ಸರ್. ನಮಸ್ತೆ. ಎಲ್ಲಾ ಹೀಲಿ ಫ್ಯಾಮಿಲಿ ಅವ್ರಿಗೆ ನಮಸ್ತೆ. ನಾನ್ ಕಳೆದ 8 ತಿಂಗಳಿಂದ ನಾನು ಹೀಲಿನ ಯೂಸ್ ಮಾಡ್ತಾ ಇದ್ದೀನಿ. ಹೀಲಿ ಬಂದ್ಮೇಲಂತೂ ನನ್ನ ಜೀವನದಲ್ಲಿ ಅದ್ಭುತವಾದ ಬದಲಾವಣೆ ಅಂತೂ ಬಂದಿದೆ. ನಾನು ಮೊದ್ಲು ಈ ತರ ಇರ್ಲೇ ಇಲ್ಲ. ನನ್ಗೆ ಯಾವಾಗ್ಲೂ ಆಂಗ್ಸೈಟಿ ಇರೋದು, ಸ್ಟ್ರೆಸ್ ಇರೋದು, ತುಂಬಾ ಭಯ ಭಯ ಭಯ. ಏನ್ ಮಾಡ್ಬೇಕಾದ್ರೂ ದ್ವಂದ್ವಾಗೇ ಇರ್ತಿತ್ತು ನನ್ ಮೈಂಡ್ ಯಾವಾಗ್ಲೂನು. ಅದಕ್ಕೆ ನಂಗೆ ಇವ್ರು ಹೇಮಲತಾ ಮೇಡಮ್ ಹತ್ರ ಮಾತಾಡಿದಾಗ ಅವ್ರು ಹೇಳಿದ್ರು ಈ ತರ ತಗೊಂಡ್ರೆ ಇದು ಚೆನ್ನಾಗ್ ವರ್ಕ್ ಆಗತ್ತಂತ. ಅವ್ರು ಹೇಳಿದ ಮಾತಿಗೆ ಒಂದನ್ನು ಆಲೋಚನೆ ಮಾಡ್ದೇನೆ ನಾನು 2 ದಿನದಲ್ಲಿ ನಾನು ಪರ್ಚೇಸ್ ಮಾಡಿದೆ ಹೀಲಿ. ಅವಾಗಿಂದ ಇವತ್ತಿನವರೆಗೂನು ನನ್ ಜೊತೆ ಹೀಲಿ ಎಷ್ಟು ಚೆನ್ನಾಗ್ ವರ್ಕ್ ಆಗಿದೆ, ಎಷ್ಟು ಚೆನ್ನಾಗ್ ಕನೆಕ್ಟ್ ಆಗಿದೆ ಅಂದ್ರೆ ನನ್ ಡಿಪ್ರೆಷನ್ ಇಲ್ಲ, ಇವಾಗ ಆಂಗ್ಸೈಟಿ ಇಲ್ಲ. ಮೊದಲ ತರ ನನ್ಗೆ ಅನ್ಸುತ್ತೆ ಕಳೆದ 8 ತಿಂಗಳ ಹಿಂದೆ ಇದ್ದಂತ ಅಲಕಾನಂದ ಅಲ್ಲ ನಾನು ಇವಾಗ. ನನ್ನಲ್ಲಿ ಟೋಟಲಿ ಬದಲಾವಣೆ ಆಗಿದೆ ಅಂತ ಚೆನ್ನಾಗ್ ಗೊತ್ತಾಗ್ತಾ ಇದೆ ನನ್ನಲ್ಲಿ ಡಿಫ್ರೆನ್ಸ್. ಆಮೇಲೆ ಇನ್ನೊಂದೇನಂದ್ರೆ ಮನೇಲೂನು ಅಷ್ಟೇನೆ, ನಮ್ಮ ಮನೆಯವ್ರಿಗೆ ಎಲ್ಲರಿಗೂ ಏನಾದ್ರೂ ಒಂಥರ ಕಿರಿಕಿರಿ ಆಗೋದು, ಜಗಳ ಆಗೋದು, ಏನೋ ಫೈಟಿಂಗ್ ಆಗೋದು, ಆತರ ಎಲ್ಲ ಇರೋದು. ಮ್ಯಾಗಿಲಿ ನಾನು ರನ್ ಮಾಡಿದೆ. ಇವ್ರು ಅಶ್ವಿನಿ ಮೇಡಮ್ ಹೇಳಿದ್ರು ಎನರ್ಜಿ ಕ್ಲಿಯರಿಂಗ್, ರಿಲೇಶನ್ಶಿಪ್, ಫ್ಯಾಮಿಲಿ ಇದನ್ನೆಲ್ಲ ರನ್ ಮಾಡಿ ಚೆನ್ನಾಗಾಗತ್ತೆ. ಮತ್ತೆ ಮೆಂಟಲ್ ಕ್ಲಾರಿಟಿ, ಇದನ್ನ ವಾಟರ್ ಚಾರ್ಜ್ ಮಾಡಿ ಕುಡೀರಿ ಅಂತ. ಅದನ್ನ ಮಾಡ್ತಾ ಇದೀವಿ. ನನ್ಗೆ ಆ ಡಿಫ್ರೆನ್ಸ್ ನಂಗೆ ಚೆನ್ನಾಗ್ ಗೊತ್ತಾಗ್ತಾ ಇದೆ. ಮೊದ್ಲು ಇವಾಗ ಎಷ್ಟು ಡಿಫರೆನ್ಸ್ ಅಂದ್ರೆ ಅಷ್ಟು ಡಿಫರೆನ್ಸ್ ಅನ್ಸುತ್ತೆ. ಮೈಂಡ್ ಫುಲ್ ಕ್ಲಿಯರ್ ಆಗಿರುತ್ತೆ. ಏನಾದ್ರು ಡಿಸಿಷನ್ ತಗೊಬೇಕಂದ್ರೆ ಈಸಿಯಾಗಿ ತಗೊಬೇಕು ಅಂತ ಗೊತ್ತಾಗ್ತದೆ. ಮೊದ್ಲೆಲ್ಲ ದ್ವಂದ್ವಾಗಿರ್ತಿತ್ತು, ನನ್ಗೆ ಆತರ ಮಾಡಕ್ ಆಗ್ತಾ ಇರ್ಲಿಲ್ಲ. ಆಮೇಲೆ ಇನ್ನೊಂದು ಮೇನ್ ಆಗಿ ನನ್ನ ಇದ್ರಲ್ಲಿ ಬದಲಾವಣೆ ಬಂದಿದ್ದೇನಂದ್ರೆ, ನನ್ ಮಗನಲ್ಲಿ ಎಲ್ಲರಿಗೂನು ಇರುತ್ತೆ ನನ್ ಮಕ್ಳು ಚೆನ್ನಾಗ್ ಓದ್ಲಿ, ಚೆನ್ನಾಗ್ ಒಳ್ಳೆ ಪರ್ಸೆಂಟೇಜ್ ತಗೊಳ್ಳಿ ಅಂತ ಎಲ್ಲರಿಗೂ ಇರುತ್ತೆ. ಹಂಗೆ ನನ್ಗೂ ಅನ್ಸೋದು ಚೆನ್ನಾಗ್ ಓದ್ಬೇಕು, ಇವನು ಚೆನ್ನಾಗಿ ಇದಾಗ್ಬೇಕಂತ. ಆದ್ರೆ ಇವಾಗ ಅವನು ಇಂಜಿನಿಯರ್ 6th ಸೆಮ್, ಇವಾಗ 5th ಮುಗಿದು 6th ಸೆಮ್ಗೆ ಎಂಟ್ರಿ ಆಗ್ತಾ ಇದ್ದಾನೆ. ಮೊದ್ಲೆಲ್ಲ ಅವನ್ಗೆ ಫಸ್ಟ್ ಸೆಕೆಂಡ್ ಸೆಮಿಸ್ಟರ್ ಎಲ್ಲ ಉಳ್ದಿತ್ತು, ಅವ್ನ್ ಸಬ್ಜೆಕ್ಟ್ಸ್ ಎಲ್ಲ ಉಳ್ದಿತ್ತು. ಒಂದ್ 3 ಸಬ್ಜೆಕ್ಟ್ ಉಳ್ದಿತ್ತು. ಆಮೇಲೆ ನಾನು ಹೀಲಿ ರನ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವ್ನ್ದು ಆಕ್ಚುಲಿ ನಾನ್ ಡೈರೆಕ್ಟ್ ಆಗು ಕೊಟ್ಟಿಲ್ಲ, ಬರೀ ಇದು ಮಾತ್ರನೇ ಡಿಸ್ಟೆನ್ಸ್ ಅಲ್ಲೇನೆ ಹೀಲ್ ಮಾಡಿರೋದು. ನಾನು ಆಫೀಸಲ್ಲಿ ಕುತ್ಕೊಂಡೆ ಹೀಲ್ ಮಾಡ್ತಾ ಇದ್ದೆ ಅವನ್ಗೆ. ಅಷ್ಟ್ರಲ್ಲೇನೆ ಲರ್ನಿಂಗ್ ಪ್ರೋಗ್ರಾಮ್ಸ್ ಎಲ್ಲ ಹೀಲ್ ಮಾಡಿ ಕೊಟ್ಟಿರೋದು. ಅವನ್ಗೆ 4th ಸೆಮಿಸ್ಟರ್ ಅಲ್ಲಿ 80% ಆಯ್ತು. ಆಮೇಲೆ ಇವಾಗ ಎಲ್ಲಾ ಸಬ್ಜೆಕ್ಟ್ ಫಸ್ಟ್ ಸೆಮಿಸ್ಟರ್, ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಏನ್ ಉಳಿದಿತ್ತು ಎಲ್ಲಾ ಕ್ಲಿಯರ್ ಆಯ್ತು. ಆಮೇಲೆ 4th ಸೆಮಿಸ್ಟರ್ ಮತ್ತೆ 5th ಸೆಮಿಸ್ಟರ್ ಅಲ್ಲೇ ಒಂದು 79-80% ಆಗಿದೆ. ಅವ್ನ್ ಮೊದ್ಲೆಲ್ಲ ಆತರ ಓದ್ತಾ ಇರ್ಲಿಲ್ಲ. ಇದೊಂದು ನಂಗೆ ದೊಡ್ಡ ಅದ್ಭುತವಾದ ಬದಲಾವಣೆ.
ನನ್ನ ಮಗನ್ಗೆ ಹೆಂಗಂದ್ರೆ ನಾನೇನಾದ್ರು ಹೀಲಿ ರನ್ ಮಾಡಿದ್ರೆ, ಅಮ್ಮ ನೀನ್ ಇವತ್ತು ಹೀಲಿ ರನ್ ಮಾಡಿದೀಯಲ್ಲ ಅಂತ ಹೇಳ್ಬಿಟ್ಟು ಅವನೇ ಬಂದ್ಬಿಟ್ಟು ಕೇಳ್ತಾರೆ ನನ್ಗೆ. ಅಷ್ಟೊಂದು ಚೇಂಜಸ್ ತಂದ್ಕೊಟ್ಟಿದೆ. ಆಮೇಲೆ ಇನ್ನೊಬ್ಬರಿಗೆ ನಾನು ಹೀಲಿ ಕೊಡ್ತಿದ್ದೆ, ಅವ್ರಿಗೆ 6 ವರ್ಷದಿಂದ ಮಕ್ಕಳಾಗಿರ್ಲಿಲ್ಲ. ಅವರು ಇವಾಗ ಇದು ರನ್ ಕಂಟಿನ್ಯೂಸ್ ಆಗಿ ರನ್ ಮಾಡಿದ್ರು, ಅವ್ರು ಬಿಡದೆ ರನ್ ಮಾಡಿದ್ರು. ಅವ್ರಿಗೆ ಇವಾಗ ಪ್ರೆಗ್ನೆಂಟ್ ಆಗಿದ್ದಾರೆ, ಇವಾಗ 6th ಮಂತ್ ರನ್ನಿಂಗ್ ಅವ್ರಿಗೆ. ಇದೊಂದು ಒಂದ್ ದೊಡ್ಡ ರಿಸಲ್ಟ್ ಇದು. ಎಷ್ಟೆಲ್ಲಾ ಕಷ್ಟ ಪಡ್ತಾ ಇರ್ತೀವಿ ನಾವು, ಎಲ್ಲಾ ಡಾಕ್ಟರ್ ಹತ್ರ ಹೋಗಿ ಎಲ್ಲಾ ತೋರಿಸ್ಕೊಂತಾ ಇರ್ತಾರೆ. ಇದು ಹೀಲಿ ಡಿವೈಸ್ ಕೂತ್ಕೊಂಡಲ್ಲೇನೆ ನಮ್ಗೆಲ್ಲಾ ತಂದ್ಬಿಟ್ಟು ಕಾಮಧೇನು ಕಲ್ಪವೃಕ್ಷ ತರ ಎಲ್ಲಾ ಇಲ್ಲೇ ತಂದ್ಬಿಟ್ಟು ಕೊಡುತ್ತೆ. ಅಷ್ಟು ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ನನ್ ಡೈಲಿ ಲೈಫ್ ಅಲ್ಲಿ ಪ್ರತಿದಿನ ನನ್ಗೆ ಯೂಸ್ ಆಗ್ತಾ ಇದೆ. ನಾನು ಇವತ್ತು ನನ್ನ ಫ್ರೆಂಡ್ ಹಾಕಿದೆ ನನ್ ಡಿಸ್ಟೆನ್ಸ್ ಹೀಲಿಂಗ್. ಅವ್ರಿಗೇನೋ ತಲೆಯಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ ಅನ್ಸ್ತಾ ಇದೆ, ಮೆಡಿಸನ್ ಎಲ್ಲ ತಗೊಂಡ್ರೆ ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಅವ್ರಿಗೆ ಡಿಸ್ಟೆನ್ಸ್ ಅಲ್ಲೇ ಹೀಲಿಂಗ್ ಕೊಟ್ಟೆ, ಅವ್ರಿಗೆ ಇವತ್ತು ಆರಾಮಾಗಿದೆ, ಊಟ ಮಾಡಿದೀನಿ ಅಂತ ಹೇಳ್ತಾ ಇದಾರೆ. ಇದೆಲ್ಲ ಎಷ್ಟು ಖುಷಿ ತಂದ್ಕೊಡುತ್ತೆ ಅಂತಂದ್ರೆ ಇದ್ರ ಮುಂದೆ ಏನು ಇಲ್ಲಪ್ಪ, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನ್ಸುತ್ತೆ. ನಮ್ಮ ಇನ್ನೊಬ್ರು ಫ್ರೆಂಡ್ಗೂನು ಕೊಟ್ಟೆ, ಅವ್ರಿಗೂನು ಚೆನ್ನಾಗಾಗಿದೆ. ತುಂಬಾ ಜನಕ್ಕೆ ನನ್ ದಿನನಿತ್ಯ ನೋಡ್ತಾ ಇದೀನಿ, ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಾ ಇದೆ. ನನಗೂ ಪರ್ಸನಲಿ ತುಂಬಾ ಟ್ರಾನ್ಸ್ಫಾರ್ಮೇಶನ್ ತಂದ್ಕೊಟ್ಟಿದೆ. ಥ್ಯಾಂಕ್ ಯು ಹಿಲಿ, ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ, ಶಿವಯೋಗಿ ಸರ್ಗೂ, ಅಶ್ವಿನಿ ಮೇಡಮ್ಗೂ, ಹೇಮಲತಾ ಮೇಡಮ್ಗೂ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಅದ್ಭುತವಾದ ಡಿವೈಸ್ ಅನ್ನ ನಂಗೆ ಪರಿಚಯ ಮಾಡ್ಕೊಟ್ಟದಕ್ಕೆ ಥ್ಯಾಂಕ್ ಯು. ಧನ್ಯವಾದಗಳು ಅಲಕ್ನಂದ ಮೇಡಮ್ ಅವರಿಗೆ. ಎಲ್ಲರಿಗೂ ಪ್ರೇರಣೆ ಆಗುವಂತಹ ತುಂಬಾ ಒಳ್ಳೆಯ ಮಾತುಗಳನ್ನ ಹೇಳಿದ್ದೀರಾ. ಈಗ ನಮ್ಮ ಜೊತೆಗಿದ್ದಾರೆ ಹರ್ಷ ಅವರು. ಆಕ್ಚುಲಿ ಬೆಂಗಳೂರಿಂದ ಶೃಂಗೇರಿಗೆ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಆನ್ ದ ವೇ ಸಮಯ ತಕ್ಕೊಂಡು ಆನ್ ದ ವೇ ನಮ್ಮ ಜೊತೆ ಜಾಯ್ನ್ ಆಗ್ಲಿಕ್ಕೆ ರೆಡಿ ಆಗಿರುವಂತವ್ರು. ಆ ಕಾರಣಕ್ಕಾಗಿ ಅವ್ರಿಗೆ ತುಂಬಾ ಧನ್ಯವಾದ ಮೊದಲೇ ಅರ್ಪಿಸ್ತಾ ಇದ್ದೇನೆ. ಹರ್ಷ ಅವರೇ, ತಮ್ಮ ಅನುಭವಗಳನ್ನ ಶೇರ್ ಮಾಡ್ಕೊಳ್ಳಿ. ನಮಸ್ಕಾರ ಎಲ್ಲರಿಗೂ. ನಾನು ಶಿವಗಿ ಸರ್ ಹತ್ರ ಫಸ್ಟ್ ರೇಖಿ ದೀಕ್ಷೆ ಎಲ್ಲ ತಗೊಂಡಿದ್ದೆ 10 years ಬ್ಯಾಕ್. ಸೊ ಲಾಸ್ಟ್ ಇಯರ್ ಹೀಲಿ ಇದ್ರ ಬಗ್ಗೆ ಅವರು ಇನ್ಫಾರ್ಮೇಶನ್ ಕೊಟ್ರು. ಸೊ ಹೀಲಿ ಆಕ್ಚುಲಿ ನಮ್ಮ ಫಾದರಿಗೆ ಹಾರ್ಟ್ ಸರ್ಜರಿ ಆಗಿತ್ತು. ಸೊ ಹೀಲಿ ಇದನ್ನ ಟ್ರೈ ಮಾಡಿ ಅಂತ ಕೊಟ್ರು. ಸೊ ಪಿಂಕ್ ಆ್ಯಪು ಮತ್ತೆ ಬ್ಲೂ ಆ್ಯಪ್ಲಿಂದ ಅವ್ರಿಗೆ ಹೀಲ್ ಮಾಡ್ತಿದ್ವಿ. ಅಂಡ್ ಇವಾಗ ಅವ್ರು ತುಂಬಾ ಪ್ರೋಗ್ರೆಸ್ ಇದೆ ಹೀಲಿ ಇದರಿಂದ. ಸಮ್ವೇರ್ ಅರೌಂಡ್ ಅವ್ರದ್ದು ಹಾರ್ಟ್ ರಿಜೆಕ್ಷನ್ ರೇಷಿಯೋ 35 to 40% ಇತ್ತು. ಇವಾಗ ಇಟ್ ಇಸ್ ಸಮ್ವೇರ್ ಅರೌಂಡ್ 55 to 60 ಇದೆ. ಇಟ್ಸ್ ಆಲ್ಮೋಸ್ಟ್ ಅ ಇಯರ್. ಸೊ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್ ಇದೆ. ಸೊ ಇದು ಒಂದು ನಮ್ಮ ಫಾದರ್ ಹೆಲ್ತ್ ಆಯ್ತು. ಮತ್ತು ಸೆಕೆಂಡ್ ಕಿಡ್ಸ್ಗೆ ನಮ್ದು 2 ಹುಡುಗರು ಇದ್ದಾರೆ. ಸೊ ಅವ್ರಿಗೂ ಕೂಡ ಲರ್ನಿಂಗ್ ಪ್ರೋಗ್ರಾಮ್ಸ್ ಮಾಡಂತ ಸರ್ ಹೇಳಿದ್ರು. ಸೊ ಲರ್ನಿಂಗ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ವಿ. ಡೈಲಿ ಅವರಿಗೆ 3 times ಮಾಡಿಸ್ತಿದ್ವಿ. ಸೊ ದೇರ್ ಇಸ್ ಅ ಡ್ರಾಸ್ಟಿಕ್ ಇಂಪ್ರೂವ್ಮೆಂಟ್. ಅವರು ಅಕಾಡೆಮಿಕ್ಸ್ ಆಗಲಿ, ಬರೆಯೋದಾಗ್ಲಿ, ಲಿಟ್ರೇಚರ್, ಓರಲ್. ಸೊ ಓವರ್ ಇಟ್ಸ್ ಅ ಗ್ರೇಟ್ ಥಿಂಗ್. ಸರ್, ಶಿವಗಿ ಸರ್ಗೆ ಇದೊಂದು. ಧನ್ಯವಾದಗಳು ಹರ್ಷ ಅವರೇ. ಥ್ಯಾಂಕ್ ಯು ಸರ್. ಟೈಮ್ ಹೇಗೋ ಮ್ಯಾನೇಜ್ ಮಾಡ್ಕೊಂಡಿದ್ದೀರಾ, ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಈಗ ಮುಂದೆ ಇನ್ನು ತಮ್ಮ ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ನಮಗೆ ಜೊತೆಗಿರುವಂತವ್ರು ಹೇಮಾ ಮೇಡಮ್ ಅವರು, ಧಾರವಾಡದಿಂದ. ಅವರು ತುಂಬಾ ಎಕ್ಸ್ಪೆರಿಮೆಂಟ್ ಓರಿಯೆಂಟೆಡ್, ಏನೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ ದಿನಾಲು. ಯಾವಾಗ ಬಂದ್ರು ಹೊಸ ಹೊಸ ವಿಷಯಗಳನ್ನ ಹೇಳ್ತಾ ಇರ್ತಾರೆ. ಹೀಗಾಗಿ ಅವರ ಮಾತುಗಳನ್ನ ಕೇಳಲಿಕ್ಕೆ ನಾನು ಯಾವಾಗ್ಲೂ ಕುತೂಹಲದಿಂದ ಕಾಯ್ತಾ ಇರ್ತೇನೆ. ಇವತ್ತು ಅವರು ಟೆಸ್ಟಿಮನಿ ನೈಟ್ಗೆ ಬಂದು ಹೇಳ್ತಾ ಇರೋದು ಬಹಳ ಜನರಿಗೆ ಹೆಲ್ಪ್ ಆಗುವಂತಹದ್ದು. ಓವರ್ ಟು ಯು ಹೇಮಾ ಮೇಡಮ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಧನ್ಯವಾದಗಳು. ನಾನು ನಮ್ಮನೆ ಹೀಲಿ ಬಂದಿಂದ ನಮ್ದು ಫುಲ್ ಫ್ಯಾಮಿಲಿ ಚೇಂಜ್ ಆಗೈತಿ. ಮನೆಯೊಳಗೆ ಎಲ್ಲಾರು ಸಂತೋಷದಿಂದ ಅದೀವಿ. ನಂದು ಈಗ 15 ದಿವಸದ ಹಿಂದ್ ಒಂದ್ ರಿಸಲ್ಟ್ ಹೇಳ್ಬೇಕು. ನಾನು ಟೈಲ್ಸ್ ಮೇಲೆಲ್ಲ ಸೋಪಿನ ಪುಡಿ ಹಾಕಿ ಕ್ಲೀನ್ ಮಾಡಕತ್ತಿದ್ದೆ. ಕ್ಲೀನ್ ಮಾಡೋ ಮುಂದ ಜಾರಿ 3 ಮೆಟ್ಲ ಹೆಂಗ್ ನಿಂತಿದ್ದೆ ಹಂಗ ಹೊತ್ಕೊಂಡ್ ಬಿದ್ದಿಂದಲ್ಲಿ ಹೊಡೀತು, ಮೊಣಕಾಯಿ ಅಂದ್ರೆ ಕಟ್ ಆಯ್ತು. ಆಮೇಲೆ ಏನಾಯ್ತಂದ್ರ ಚಪ್ಪಿ ಎಷ್ಟು ಜೋರ್ ಬಿದ್ದೀನಿ ಅಂದ್ರ ಆ ಹೊಡ್ತಕ್ಕ ಮ್ಯಾಲ ಹೇಳ್ಬಾರ್ದು, ಎಲ್ಲಾ ಲಟ 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 ಮುರಿಟ್ಬೇಕು. ಅವು ಇಷ್ಟು ಬೋನ್ಸ್ ಎಲ್ಲಾ ತೆಳಗಿನು ಆತ ಜೋರ್ ಬಿದ್ರು. ನಾನು ಡೈಲಿ ಈ ಹೀಲಿ ವರ್ಕ್ ಮಾಡ್ಕೊಳ್ಳೋದ್ರಿಂದ ನನಗೇನು ಆಗ್ಲಿಲ್ಲ. ಅಲ್ಲೇ ಮ್ಯಾಗಿಲಿ ರನ್ ಆಗ್ತು ತಗೊಂಡು ನಮ್ಮ ಮನೆಯವ್ರಿಗೆ ಹೇಳಿದೆ ನಾನು, ನೀವೇನ್ ಲೇಟ್ ಮಾಡಕ್ ಹೋಗ್ಬೇಡ್ರಿ, ಅದ್ ಹರಿಯಾಕತ್ತಿತ್ತು, ಹೊಡೆದಿತ್ತಲ್ಲ, ಮತ್ ಮಣ್ಕೈನು ಕೆತ್ತಿತ್ತು. ಅದ್ ಹಂಗಾಗಿ ತೆಳಗೆಲ್ಲ ಬ್ಲಡ್ ಹೋಗಾಕತ್ತಿತ್ತು.
ನೀವೇನು ಇದನ್ನ ಗಾಬರಿ ಆಗ್ಬೇಡ್ರಿ, ಮ್ಯಾಗಿಲಿ ಕೊಡ್ರಿ ಅಂದೆ ನಾನು. ಮ್ಯಾಗಿಲಿ ಅಲ್ಲೇ ರನ್ ಆಗಾಕತ್ತಿತ್ತು. ರನ್ ಆಗೋದು ಎನರ್ಜಿ ಕ್ಲಿಯರ್ ಇಟ್ಕೊಂಡ್ರೆ ಕೆಳಗಡೆ ಭಾಗಕ್ಕ ಸ್ವಲ್ಪ ನೋವು ಸಾಕಷ್ಟು ಇತ್ತು. ಅದು ಎನರ್ಜಿ ಮಾಡ್ತಿಂದ ಅಲ್ಲೇ ಒಂದ್ 5-10 ನಿಮಿಷಕ್ಕ ಅದು ಎಲ್ಲಾನು ಆರಾಮ್ ಹಾಕೊಂತ ಬಂದಿದ್ದು. ಅಲ್ಲೇ ಕುಂತ್ಕೊಂಡೆ ನಾನು, ಎಲ್ಲಿ ಬಿದ್ದೆ ಅಲ್ಲೇ ಕುಂತ್ಕೊಂಡು 10 ನಿಮಿಷ ಕುಂತ್ಕೊಂಡು ಹೀಲ್ ಮಾಡ್ಕೊಂಡು ಆಮೇಲೆ ರಿಲೀಫ್ ಆಗಾಕತ್ತಿತ್ತಲ್ಲ, ಹಗರ್ ಕೈ ಎದ್ದು ಒಳಗಡೆ ಬಂದ್ ಸೋಫಾನ್ ಮೇಲೆ ಕುಂತೀನಿ. ಸೋಫಾನ್ ಮೇಲೆ ಕುಂತ ನನಗೆ ಆರಾಮ್ ಅನಿಸ್ತು. ಆಮೇಲೆ ಏನ್ ಮಾಡಿದೆ, ರೂಟ್ ಚಕ್ರ ಹಚ್ಕೊಂಡೆ. ಅದನ್ನ ತೆಗೆದಿಟ್ಟೆ 10 ನಿಮಿಷ ಆದ್ಮೇಲೆ ಮ್ಯಾಗ್ ಇಲ್ಲಿ ತೆಗೆದಿಟ್ಟು ರೂಟ್ ಚಕ್ರ ಹಚ್ಕೊಂಡೆ. ಅವಾಗ ಹೆಂಗಾರು ರೂಟ್ ನನಗ ಪ್ರಾಬ್ಲಮ್ ಆಯ್ತಲ್ಲ ಅಂತ ಹೇಳಿ ರೂಟ್ ಚಕ್ರ ಹಚ್ಕೊಂಡಿದ್ದ. ಬಿದ್ದೇ ಇಲ್ಲ ಅನ್ನುವಷ್ಟು ನನಗ ಆರಾಮಾಗಿಂದ ಎದ್ದು ಎಲ್ಲಾ ಮನೆ ಕಸ ಹೊಡೆ. ಕಸ ಹೊಡೆದು ಆಮೇಲೆಲ್ಲ ಅದ್ರೊಳಗೆ ಎಲ್ಲ ಬ್ಲಡ್ ಐತೆ ಅನ್ನೋದು ಖಬರ್ ಇಲ್ಲ ನನಗ. ಮತ್ತೆ ಎಷ್ಟು ಹೊಲಸಾಗೈತಲ್ಲ, ಎಷ್ಟು ನೋವು ಆಯ್ತಲ್ಲ. ಈ ಏಜ್ 60 ವರ್ಷ ಹತ್ತತ್ರ ನನ್ಗ ಈ ಏಜ್ ಅಂತದ್ದು ಎಲ್ಲಾನು ಪುಡಿ ಆಗುವಂತ ಏಜ್ಗಿನು ನಮ್ ಹೀಲಿ ನನ್ಗೆ ಎಷ್ಟು ಹೆಲ್ಪ್ ಮಾಡ್ತಂದ್ರ, ನಂದು ಇದ್ರೊಳಗ್ ಮರು ಜನ್ಮನ ಬಾಳ ಇಷ್ಟ ಆಗ್ತಿದ್ದೆ ನಾನು ಹೀಲಿನ. ಅದ್ ಎದ್ದ ತಕ್ಷಣ ನಾನು ಮ್ಯಾಗ್ ಹೀಲಿ ಒಂದ್ ಕಡೆ ರನ್ ಆಗ್ತಿತ್ತು. ಇವೆಲ್ಲಾ ನಾವು ಎಲ್ಲ ಹಚ್ಕೊಂತಿದ್ವಿ. ಅವತ್ ಏನಾಗಿತ್ತಂದ್ರ ಎಲ್ಲಾ ಕಡೆ ಸ್ವಚ್ಛ ಮಾಡೋದಪ್ಪ ನಾನು. ಅಲ್ಲೇ ಎಲ್ಲಾ ಡಸ್ಟ್ ಬಂದೈತಿ ಅಂತೇಳಿ ಪ್ಲಾನ್ ಹಾಕೊಂಡು ಸೋಪ್ ಹಚ್ಚಿ ಕ್ಲೀನ್ ಮಾಡುವಾಗ ಜಾರಿ ಹೊತ್ಕೊಂಡ್ ಬಿದ್ಬಿಟ್ಟೆ. ಅದು ಒಂದ್ ನನಗ್ ಬಾಳ ನೋವು ಅನಿಸಿದ್ರುನು ಖುಷಿ. ನಮ್ಮ ಮನೆಯೊಳಗ್ ಹೀಲಿ ಅದಾವಲ್ಲ, ಏನ್ ಬೇಕಾದ ನಾವು ಆಗ್ಲಿ ಬಿಡು ಏನಾಗೈತಿ ನೋಡು, ಆ ಕಡೆ ಭಯನೇ ಇಲ್ಲ. ಸುಮ್ನೆ ರನ್ ಮಾಡ್ಕೊ ಇಷ್ಟು. ಮತ್ತೆ ಎಲ್ಲಾನು ಮೊದ್ಲು ಹೆಂಗಿದ್ದೆ ಹಂಗ ಅದೇ. ಇಷ್ಟು 4-5 ಮನಿ ರೂಮ್ ಕಸ ಹೊಡುದು ಎಲ್ಲಾ ಮಾಡಿದ್ರುನು ಆರಾಮಿದ್ದೆ. ಇಲ್ಲೇ ಒಂದ್ ಇಂಜೆಕ್ಷನ್ ಮಾಡಿಸ್ಕೊಂಡ್ ಬಂದ್ವಿ. ಅದಕ್ಕ ತಲಿಗ್ ಏನಾಯ್ತ್ರಿ, ಏನೋ ಅವ್ರ ಆಗ್ಲಿಲ್ಲ, ಏನೋ ನೋಡ್ಲಿನೂ ಇಲ್ಲ. ಸ್ವಲ್ಪ ನೋಡಿದ್ರ ನಾನ್ ಏನ್ ಮಾಡಿದ್ವಿ, ಬಿದ್ದ ತಕ್ಷಣ ಬ್ಲಡ್ ಏನ್ ಬರಕತ್ತಿತ್ತಲ್ಲ 1 ಇಂಚ್ ಅದು ಇತ್ತು. ಅದಕ್ಕ ಅರ್ಶಿಣ ಪುಡಿ ಹಚ್ಚಿದ್ವಿ. ಆಮೇಲೆ ಇಲ್ಲಿ ಮನ್ಕೈಗೆ ಅಷ್ಟ ಹಚ್ಚಿದ್ದು. 1-2 ದಿವ್ಸಕ್ಕ ಏನೇನು ಗಾಯನೂ ಇಲ್ಲ, ನೋವಿಲ್ಲ. ಆಮೇಲೆ ಅದು ಹೆಂಗ ಆರಾಮಾಯ್ತೋ ದೇವ್ರಿಗೆ ಗೊತ್ತದು. ಹೀಲಿ ನನ್ ಬಾಳಲ್ಲಿ ಮ್ಯಾಜಿಕ್ ಮಾಡ್ತಂದ್ರ ಯಪ್ಪ, ನಮ್ಗೆ ಇಷ್ಟು ಮೊದ್ಲು ಇಷ್ಟ ಪಡ್ತಿದ್ದೆ. ಅದ್ ನನ್ ಹೊಳ್ ಮರುಜನ್ಮ ಕೊಡ್ತು ನನ್ಗೆ ಹೀಲಿ. ಈಗ ಎಲ್ಲಾನು ಅದು ಎಷ್ಟು ಪ್ರೀತಿ ಮಾಡ್ತೀವಿ ಅಂತಂದ್ರ ದೇವ್ರ. ಹಂಗಾಗಿ ನಮ್ಗ ಅದು ಬಾಳ ಹೆಲ್ಪ್ ಅಂದ್ರ ಬಾಳ ಹೆಲ್ಪ್. ಈಗ 15 ದಿವಸದ ಹಿಂದ್ ರಿಸಲ್ಟ್ ನಮ್ ಸರ್ ಎಲ್ಲಾರು ಮನಿಗ್ ಬಂದ್ ಹೋದ್ರು. ಒಂದ್ ಹೀಲಿ ಬಗ್ಗೆ ಕೇಳಕ್ ಅವ್ರಿಗೆ ಯಾರಿಗಿ ನಾನ್ ಹೇಳ್ಕೊಡ್ಲಿ, ನಾ ಬಿದ್ದೀನಿ ನನ್ಗೆ ಹಿಂಗ್ ಹೆಲ್ಪ್ ಆಗೈತಿ. ಹಂಗ ನಾನು ಫುಲ್ ರಿಸಲ್ಟ್ ಬರ್ಲಿ, ಎಷ್ಟು ದಿವ್ಸಕ್ಕೆ ರಿಸಲ್ಟ್ ಬರ್ತೈತಿ ಅಂತ ಹೇಳಿ ನಾನ್ ಬಿದ್ದು ಮಾಡ್ಕೊಂಡ್ ರಿಸಲ್ಟ್ ತಗೊಳಕ್ ಬಿದ್ದಿಲ್ಲ. ತಾನಾಗ್ಲೇ ಬಿದ್ದೆ, ನನ್ ರಿಸಲ್ಟುನು ಬಂತ ಅದ್ರೊಳಗ. ಎಷ್ಟ್ ಲಘು ಹೀಲ್ ಆದ್ನಿ ಅಂದ್ರ ಮತ್ತ ಎಲ್ಲಾ ಕಡೆನು ಅಡ್ಡಾಡುವಂಗ ಅದೇ. ನಂದು ಅದೊಂದು ಎಲ್ಲಿ ಏನ್ ಆಗ್ತೈತೋ ಅಂತ ಭಯಾನೂ ಇಲ್ಲ. ಯಾಕಂದ್ರ ನಾನು 1 ಮಂತ್ಲಿದ ನಾನು ಸ್ಕಿನ್ನಿಂದ ನೀರು ಕುಡಿತಿದ್ವಿ, ಏನೋ ಒಂದು ಸ್ಕಿನ್ ಚೆನ್ನಾಗಿ ಆಗ್ಲಿ ಬಿಡು ಅಂತ ಹೇಳಿ. ಆ ಹೆಲ್ಪ್ ಅಂದ್ರ ಬ್ಲಡ್ ಹೋಗಾಕು ಬಿಡ್ಲಿಲ್ಲ. ತಲಿ ಬಿದ್ದಿದ್ದ ಲೆಕ್ಕ ನೋಡಿದ್ರಿ ಯಾವತ್ತ ಸತ್ ಹೋಗ್ಬೇಕಾಗಿತ್ ನಾನು. ನಮ್ದು ಹೀಲಿ ನನ್ ಹೆಲ್ಪ್ ಮಾಡ್ತಂದ್ರ ಇಷ್ಟು ಅಂಡರಿ ನಮ್ ಜೀವನದಾಗ. ಮತ್ತ ಅದು ಗಾಯ ಎಷ್ಟು ಇಲ್ಲ, ಇನ್ನು ನಾ ಫೋಟೋ ತೆಗೆದು ಇಟ್ಕೊಂಡಿನ ಅದನ್ನ. ಅದು ಗಾಯ ಒಂದ್ ಚೂರು ಇಲ್ಲ. ಮತ್ತ ಎಲ್ಲಿ ಕಟ್ ಆಗೈತಲ್ಲ, ಇದು ಮನ್ಕೈ ಹತ್ರ ಒಂದ್ ಅರ್ಧ ಇಂಚು ಅಲ್ಲಿ ಒಂದಿಟ್ಟು ನೋವು ಇಲ್ಲ. ಹೆಂಗ್ ಹೀಲಿ ವಂಡರ್ ನೋಡ್ರಿ ಇದು ನಮ್ ಜೀವನದೊಳಗ. ಹಂಗಾಗಿ ಇದು ಬಾಳ ಥ್ಯಾಂಕ್ ಯು ಹೇಳ್ತೀನ್ರಿ ಹೀಲಿಗೆ. ರಿಸಲ್ಟ್ ಎಲ್ಲಾರು ಸ್ವಲ್ಪ ಹೇಳ್ತೀರಂತ ನಾ ಕಮ್ಮಿ ಹೇಳಕತ್ತೀನಿ ಇವತ್ತ. ನನ್ ಮೊಮ್ಮಗಳ ರಿಸಲ್ಟ್ ಹೇಳ್ತಾಳ ನೋಡ್ರಿ ಇದು. ಥ್ಯಾಂಕ್ ಯು ಸರ್. ಗುಡ್ ಈವ್ನಿಂಗ್ ಎಲ್ಲರಿಗೂ. ನನ್ನ ಹೆಸರು ಶ್ರಾವ್ಯ. ಮೊದಲೆಲ್ಲ ನಾನು ಯಾರ ಜೊತೆನು, ಮತ್ತೆ ನಂಗೆ ಯಾವ್ದೇ ಕೆಲಸ ಮಾಡ್ಬೇಕಂದ್ರೂ ತುಂಬಾ ಬೇಜಾರ್ ಅನ್ಸ್ತಿತ್ತು. ಆದ್ರೆ ಯಾವಾಗ ನಮ್ಮ ಅಜ್ಜ ಅಜ್ಜಿ ನಂಗೆ ಡಿಸ್ಟೆನ್ಸ್ ಹೀಲಿಂಗ್ ಮಾಡಕ್ ಮಾಡ್ತಿದ್ದಾರೋ ಅವಾಗಿಂದ ನಾ ಎಲ್ಲಾರ ಜೊತೆ ಮಿಂಗಲ್ ಆಗ್ತಿದ್ದೇನೆ. ಮತ್ತೆ ಎಲ್ಲಾರ ಮಮ್ಮಿ ಪಪ್ಪಾಗೆ ಮತ್ತೆ ಅಮ್ಮ ಅಜ್ಜಿಗೆ ಎಲ್ಲಾರ್ಗು ಹೆಲ್ಪ್ ಮಾಡ್ತಿದ್ದೇನೆ. ಮತ್ತೆ ಯಾವಾಗ ನಮ್ಮ ಅಜ್ಜಿ ಅಮ್ಮ ಅಮ್ಮ ಅಜ್ಜಿ ಎಲ್ಲಾರ್ಗು ಏನೋ ಲರ್ನಿಂಗ್ ಪ್ರೋಗ್ರಾಮ್ ಹಚ್ಚಿದ್ರು, ಅವಾಗ ನಂಗೆ ತುಂಬಾ ಬದಲಾವಣೆ ಕಾಣಿಸಿತು. ಅದಕ್ಕಾಗಿ ಹೀಲಿಗೋಸ್ಕರ ಥ್ಯಾಂಕ್ ಯು. ಓಕೆ, ತುಂಬಾ ಧನ್ಯವಾದಗಳು. ಅಜ್ಜಿ ಮತ್ತು ಮೊಮ್ಮಗಳು ಸೇರಿನೇ ತುಂಬಾ ಚೆನ್ನಾಗಿ ನೀವು ನೈಜವಾಗಿ ಅನುಭವಗಳನ್ನ ಶೇರ್ ಮಾಡಿದ್ರಿ. ಎಲ್ಲರಿಗೂ ಇದು ತುಂಬಾ ಒಂದು ರೋಮಾಂಚಕ ಕ್ಷಣಗಳಂತ ಹೇಳಬಹುದು. ಈಗ ಮುಂದಿನ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ಬರ್ತಾ ಇರೋರು ರಾಜೇಶ್ವರಿ ಮೇಡಮ್ ಅವರು. ಓವರ್ ಟು ಯು ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ ಎಲ್ಲರಿಗೂ. ನಾನು ರಾಜೇಶ್ವರಿ ಪಾಟೀಲ್. ನಾನು ಲೈಫ್ ಕೋಚ್ ಇದ್ದೀನಿ. ನಾನು ಹೀಲಿ ತಗೊಂಡು ಯೂಸ್ ಮಾಡ್ಲಿಕ್ಕತ್ತ ಈಗ ಒಂದು ಸುಮಾರು 6-6.5 ತಿಂಗಳಾಯ್ತು. ಮೇನ್ಲಿ ನಾನ್ ಸೆಲ್ಫ್ಗೋಸ್ಕರ ಮತ್ತೆ ನನ್ನ ಕ್ಲೈಂಟ್ಸ್ ಪ್ಲಸ್ ನನ್ನ ಫ್ಯಾಮಿಲಿಗೋಸ್ಕರ ಯೂಸ್ ಮಾಡಿದೀನಿ.
ಹಂಗೆ ನೋಡ್ಬೇಕಂದ್ರೆ ನನ್ನ ಹತ್ರ ತುಂಬಾ ಟೆಸ್ಟಿಮೋನಿಸ್ ಇದೆ, ಎಲ್ಲ ಹೇಳಿಕ್ ಆಗುದಿಲ್ಲ. ಬಟ್ ಮೇನ್ ವಿಚ್ ಫೆಲ್ಟ್ ಲೈಕ್ ಅ ಮಿರಾಕಲ್, ಇನ್ಸ್ಟೆಂಟ್ ಏನೇನು ಬಂದ್ವು ಅವು ಕೆಲವೊಂದು ಹೇಳ್ತೀವಿ. ಇಲ್ಲಿ ಇವತ್ತು ನಮ್ ತಾಯಿನೂ ಇದ್ದಾರೆ, ಅವರು ತಮ್ದು ಟೆಸ್ಟಿಮನಿ ಶೇರ್ ಮಾಡ್ತಾರೆ. ಬಟ್ ಬಿಫೋರ್ ದಟ್ 2 ಸ್ಪೆಸಿಫಿಕ್ ಇನ್ಸಿಡೆಂಟ್ಸ್ ನಾನು ಹೇಳಿಕ್ಕೆ ಶೇರ್ ಮಾಡ್ಲಿಕ್ಕೆ ಇವತ್ತು ಇಷ್ಟಪಡ್ತೀನಿ. ಒಂದು ಆಕ್ಚುಲಿ ಆ ಹಿಲಿ ತಗೊಂಡ್ಮೇಲೆ ಒಂದು 3.5 months ಯೂಸ್ ಮಾಡ್ತಾ ಇದ್ದೆ. ಆವಾಗ ನಾನು ಹಾಗೆ ಸಹಜವಾಗಿ ಬಿದ್ದು ನನ್ ಕೈ ಫ್ರಾಕ್ಚರ್ ಆಯ್ತು. ಫ್ರಾಕ್ಚರ್ ಆದ್ಮೇಲೆ ಇಟ್ ವಾಸ್ ಅ ಪ್ಯಾನಿಕ್ ಸ್ಟೇಟ್, ಫ್ಯಾಮಿಲಿ ಎಲ್ಲ ಭಯ ಪಟ್ವಿ, ಹಾಸ್ಪಿಟಲೈಸ್ ಆದೆ. ಆಗ ನಮ್ ತಂದೆಯವ್ರಿಗೆ ಸಡನ್ ಆಗಿ ಅಲ್ಲಿ ಹಾಸ್ಪಿಟಲ್ ಅಲ್ಲಿ ಹಿ ವಾಸ್ ಅಂಡರ್ ಲಾಟ್ ಆಫ್ ಸ್ಟ್ರೆಸ್. ಸೊ ತುಂಬಾ ಕೆಮ್ಮು ಬರ್ತಾ ಇತ್ತು, ಅಂಡ್ ಇಟ್ ವಾಸ್ ಅ ಸ್ಟ್ರೆಸ್ ಬೇಸ್ಡ್ ಕಾಫ್, ನಾಟ್ ಆಕ್ಚುಯಲ್ ಕಾಫ್. ಔಷಧಿ ತಗೊಂಡ್ರು ಇದು ಆಗ್ತಾ ಇರ್ಲಿಲ್ಲ, ನಿದ್ದೆ ಬರ್ತಾ ಇರ್ಲಿಲ್ಲ. ಸೊ ಅವಾಗ ನಾನೇನ್ ಹೇಳಿದೆ, ಸಿಂಪಲ್ ನೀವು ಕಾಯಿಲ್ ಮುಖಾಂತರ ಹೀಲಿಯಲ್ಲಿ ಗೋಲ್ಡ್ ಸೈಕಲ್ ರಿಲ್ಯಾಕ್ಸ್ ಪ್ರೋಗ್ರಾಮ್ ತಗೊಳ್ಳಿ. ಇಫ್ ಯು ರಿಲ್ಯಾಕ್ಸ್ ಅದು ಕಡಿಮೆ ಆಗುತ್ತೆ. ಅಂಡ್ ಮಿರಾಕ್ಯುಲಸ್ಲಿ ವಿದಿನ್ half an hour he relaxed and cough went and he could sleep. ಸೊ ಇದು ಒಂದು ತುಂಬಾ ಮ್ಯಾಜಿಕಲ್ ಎಕ್ಸ್ಪೀರಿಯನ್ಸ್. ಪ್ಲಸ್ ರೀಸೆಂಟ್ಲಿ ಮೊನ್ನೆ ವಿದಿನ್ ಅ ವೀಕ್ ಟೈಮ್ ನಮ್ಮ ಸೋದರತ್ತೆ ನಮ್ಮ ಮನೆಗೆ ಬಂದಿದ್ರು, ಮಾಮಿ ಅಂತೀವಿ ನಾವು. ಅವ್ರಿಗೆ ಆಕ್ಚುಲಿ ಜಾಯಿಂಟ್ ಪೇನ್ಸು ಇದೆ, ನಾನು ಹೇಳ್ತಾನೆ ಇದ್ದೆ. ಬಟ್ ಈಗ ಅವ್ರು ಏನ್ ಹೇಳ್ತಿದ್ರೆ, ಶುಗರ್ ಪೇಷಂಟ್, ಡಯಾಬಿಟಿಕ್. ಸೊ ನರ ಇಫೆಕ್ಟ್ ಆಗ್ತಾ ಇದೆ ಅವ್ರ ಡಯಾಬಿಟಿಕ್ ಮೆಡಿಸಿನ್ ಇಂದ. ನರಗಳು ತುಂಬಾ ಎಳ್ದಂಗ್ ಆಗ್ತಾವ, ತ್ರಾಸ ಆದಂಗ ಆಗ್ತಾವ. ಸೊ ಈಗ ನನ್ನ ಹತ್ರ ಮ್ಯಾಗ್ ಹೀಲಿ ಇರೋದ್ರಿಂದ ನಾನು ಅವ್ರಿಗೆ ನರ್ವ್ ಹಾರ್ಮನಿ ಮ್ಯಾಕ್ಮಿಕೇನ್ ಪ್ರೋಗ್ರಾಮ್ ಇಂದ ಕೊಟ್ಟೆ. 1 hour ಶಿ ಟೈಡ್ ಇಟ್, ಬಟ್ಟೆಯಿಂದ ಒಂದು ಹೊಟ್ಟೆ ಹತ್ರ ಟೈ ಮಾಡಿದ್ವಿ. 1 hour ಅದು ರಿಸೀವ್ ಮಾಡಿದ್ವಿ. ಮರ್ದಿನ ಅವ್ರಿಗೆ ಫುಲ್ ರಿಲೀಫ್. ಫೋನ್ ಮಾಡಿ ಹೇಳಕ್ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿದೆ, ಅಮೇಸಿಂಗ್, ತಿಂದಂಗೆ ಇಷ್ಟ ಆರಾಮ್ ಯಾವಾಗೂ ಅನ್ಸಿಲ್ಲ ಅಂತ ಹೇಳಿದ್ರು. ಇದು 2 ಮಿರಾಕ್ಯುಲಸ್ ಕ್ವಿಕ್ ರಿಲೀಫ್ ಅಂತ ನಾನು ಹೇಳ್ತೀನಿ. ಹಂಗೆ ಒನ್ ಮೋರ್ ಇಂಪಾರ್ಟೆಂಟ್ ಲರ್ನಿಂಗ್, ನನ್ ಮಗನ್ಗೋಸ್ಕರ ನಾನು ಯೂಸ್ ಮಾಡ್ತಾ ಇದ್ದೀನಿ. ನನ್ ಮಗ ಈ ಸತಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾನೆ. ಅವನ್ಗೆ ಲರ್ನಿಂಗ್ ಅಲ್ಲಿ ಕಾನ್ಸಂಟ್ರೇಷನ್, ಸ್ಟ್ರೆಸ್ ಆದಾಗ ಸ್ಟ್ರೆಸ್ ಕಡಿಮೆ ಆಗೋದು, ಲರ್ನಿಂಗ್ ಆಪ್ ಯೂಸ್ ಮಾಡ್ತೀನಿ. ಅವನಿಗೋಸ್ಕರ ಫಿಟ್ನೆಸ್, ಡಿಜಿಟಲ್ ನ್ಯೂಟ್ರಿಷನ್, ಲರ್ನಿಂಗ್ ಅಂಡ್ ಜಾಬ್, ಇದು ಸ್ಟ್ರೆಸ್ ಕಡಿಮೆ ಆಗಿ ಅವ್ನು ಕಾನ್ಸಂಟ್ರೇಟ್ ಮಾಡಿ ಚೆನ್ನಾಗಿ ಓದ್ಬೇಕಂತ ಯೂಸ್ ಮಾಡ್ತಾ ಇದ್ದೀನಿ. ಅಂಡ್ ಆಲ್ ಆಫ್ ಇಟ್ ಹ್ಯಾಸ್ ಗಿವನ್ ಹಿಮ್ ಗ್ರೇಟ್ ರಿಸಲ್ಟ್ಸ್. ನಾನು ದೊಡ್ಡ ಫ್ಯಾನ್ ಹೀಲಿದು. ಈಗ ನಮ್ಮ ತಾಯಿಯವ್ರಿಗೂ ನಾನು ಹೀಲಿ, ಅವ್ರಿಗೆ ಮಲ್ಟಿಪಲ್ ಇಶ್ಯೂಸ್ ಇದೆ. ಶಿ ಹ್ಯಾಸ್ ಥೈರಾಯ್ಡ್, ಡಯಾಬಿಟಿಕ್ ಇದ್ದಾರೆ, ಡಯಾಬಿಟೀಸ್ ಮೆಡಿಸಿನ್ ತಗೋತಾರೆ. ಪ್ಲಸ್ ಲಿವರ್ ಇಶ್ಯೂ ರೀಸೆಂಟ್ಲಿ ಡೆವಲಪ್ ಆಗಿರೋದ್ರಿಂದ ಅವ್ರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಸೊ ನಾನು ಕೆಲವೊಂದು ಸೆಟ್ ಆಫ್ ಪ್ರೋಗ್ರಾಮ್ಸ್ ಕೊಟ್ಟಿದ್ದೀನಿ. ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ. ಓವರ್ ಟು ಯು, ಶೋಭಾ ಪಾಟೀಲ್. ನಮಸ್ಕಾರ, ನನ್ನ ಹೆಸರು ಶೋಭಾ ಪಾಟೀಲ್ ಅಂತ. ನಾನು ಇದು ಇಲ್ಲಿ ನಮ್ಮ ಮಗಳು ಮಾಡಿಕೊಡ್ತಾ ಇದ್ದಾಳೆ, ಮಾಡಿ ಅಂದ್ರೆ ಹಚ್ತಾ ಇದ್ದಾಳೆ. ಅದು ಯಾವ್ಯಾವ ಪ್ರೋಗ್ರಾಮ್ ಹಚ್ತಾಳೆ ನನಗೇನ್ ಗೊತ್ತಿಲ್ಲ, ಆದ್ರೆ ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಊಟನೇ ಸೇರ್ತಾ ಇರ್ಲಿಲ್ಲ, ಲಿವರು ಅದೇನ್ ಪೋರ್ಟಲ್ ಏನ್ ದಪ್ಪ ಆಗಿದೆ ಅಂತ ಡಾಕ್ಟರ್ ಹೇಳಿದ್ರು. ಒಂದ್ಸರಿ ಹೋಗಿ ಬೈಂಡಿಂಗ್ ಎಲ್ಲ ಮಾಡಿಸ್ಕೊಂಡ್ ಬಂದೆ, ಆದ್ರೂ ಕೂಡ ಸುಸ್ತು, ಆಮೇಲೆ ಊಟ ಸೇರೋದು ಎಲ್ಲ ಆಗ್ತಾ ಇರ್ಲಿಲ್ಲ. ಅದಕ್ಕೆ ಅವಳು ಲಿವರ್ ಅಲ್ಲಿ ಸ್ವಲ್ಪ ನಿನ್ ಡೈಜೆಷನ್ ಪ್ರಾಬ್ಲಮ್ ಇದೆ, ಡೈಲಿ ತಗೋ ಅಂತಂದ್ಲು. ಕೆಲವೊಂದ್ಸರಿ ತಗೋತೀನಿ, ಕೆಲವೊಂದ್ಸರಿ ಕೆಲಸ ಇದ್ದಾಗ ಬಿಡ್ತೀನಿ. ಆದ್ರೂ ಅದು ಎನರ್ಜಿ ನೀರು ಕುಡಿಸ್ತಾ ಇರ್ತಾಳೆ, ನೀರು ತಯಾರು ಮಾಡಿ. ಅದರಿಂದ ನನಗೆ ತುಂಬಾ ಹೆಲ್ಪ್ ಆಗಿದೆ. ಆಮೇಲೆ ಸ್ವಲ್ಪ ಸುಸ್ತುನು ಕಡಿಮೆ ಆಗಿದೆ, ಮನೆಯಲ್ಲಿ ಕೆಲಸ ಮಾಡಕ್ಕೆ ಎಲ್ಲ ಹೊರಗ್ ಬರ್ತಾ ಇದೆ. ತುಂಬಾ ಚೆನ್ನಾಗಿದೆ ಹಿಲಿ, ಅದರಿಂದ ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ಅದಕ್ಕೆ ನಾನು ನನ್ನ ಮಗಳಿಗೆ ಹೇಳಿದೆ, ನಾನು ಸ್ವಲ್ಪ ಇದನ್ನ ಹೇಳ್ತೀನಿ ಅವ್ರಿಗೆ, ಚೆನ್ನಾಗಿ ಅನ್ಸಿದೆ ನನಗೆ ಅಂತ. 4 ಜನಕ್ಕೆ ಇದರಿಂದ ಎಲ್ಲಾರು ಅದನ್ನ ತಗೊಳ್ಳಿ ಅಂತಾನ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಅದರಿಂದ ತುಂಬಾ ಉಪಯೋಗ ಆಗಿದೆ ಎಲ್ಲರಿಗೂ. ನಮಗ್ ಮನೆಯಲ್ಲಿನೂ ಸಮಾಧಾನ ಆಗಿದೆ. ಆಮೇಲೆ ಅವಳಿಗೂ, ಅವ್ರು ಹೇಳ್ದಂಗೆ ನಮ್ಮ ಮನೆಯವ್ರಿಗೂ ಕೆಮ್ಮು ತುಂಬಾ ಇತ್ತು ಹಾಸ್ಪಿಟ್ಲ್ ಅಲ್ಲಿ ಇದ್ದಾಗ. ಅವ್ರದ್ದು ತುಂಬಾ, ಅವರು ಒಂಥರ ಮಿರಾಕಲ್ ಇದೆ ಅದು ಅಂತ ಅಂದ್ರು. ನನಗೂ ಈಗ ತುಂಬಾ ಚೆನ್ನಾಗಿದೆ. ಹೋಗಿ ನಾನು ಅವಳ ಹತ್ರ ಅದನ್ನ 1 hour ಎಲ್ಲ ಕೆಲಸ ಬಿಟ್ಟು ಹೋಗಿ ಅವಳ ಹತ್ರ ಕೂತ್ಕೊಂಡು ಅದನ್ನ ತಗೊಳ್ತೀನಿ. ತುಂಬಾ ಚೆನ್ನಾಗಿ ಅನ್ಸಿದೆ ಸರ್. ಓಕೆ, ಥ್ಯಾಂಕ್ ಯು. ನಮ್ ಮದರ್ಗೋಸ್ಕರ ನಾನ್ ಯೂಸ್ ಮಾಡಿದ್ದು ಪ್ರೋಗ್ರಾಮ್ಸ್ ಅಂದ್ರೆ, ಫಸ್ಟ್ ನಾನು ಗೋಲ್ಡ್ ಸೈಕಲ್ ಸ್ಟಾರ್ಟ್ ಮಾಡಿದೆ. 2 weeks ಕೊಟ್ಟೆ ಅವ್ರಿಗೆ. ಆಕ್ಚುಲಿ ನಾನು ಫುಲ್ 3 times ಕೊಡಕ್ ಆಗ್ತಾ ಇಲ್ಲ. ವಿತ್ ವೈರ್ 1 or 2 ಮ್ಯಾಕ್ಸಿಮಮ್ ತಗೊಳ್ತಾರ ಅವರು. ಅಂಡ್ ಫುಲ್ ಡಿಸಿಪ್ಲಿನ್ಡ್ ಆಗಿನೂ ಇಲ್ಲ ಡೈಲಿ. ಅಂಡ್ ದೆನ್ ಲಿವರ್ ಪ್ರೋಟೋಕಾಲ್, ಲಿವರ್ ನ ವೈಟ್ ಆಪ್ ಅಲ್ಲಿ ಹಾಕ್ಬಿಟ್ಟು, ಲಿವರ್ ಫ್ಯಾಟಿ ಲಿವರ್ ಇಶ್ಯೂ ಅಂತ ಹಾಕ್ಬಿಟ್ಟು
ಅದಕ್ಕೆ ಏನೇನ್ ಪ್ರೋಗ್ರಾಮ್ ಸಜೆಸ್ಟ್ ಮಾಡುತ್ತೆ ಅದನ್ನ ಕೊಡ್ತಾ ಇದ್ದೀನಿ. ಪ್ಲಸ್ ವಾಟರ್ ಚಾರ್ಜಿಂಗ್ ಅಲ್ಲಿ ಡಿಟಾಕ್ಸ್, ಪ್ಯೂರಿಫಿಕೇಶನ್ ಆಫ್ ನೆಗೆಟಿವ್ ಇನ್ಫೋ ಅಂಡ್ ಎನರ್ಜಿ, ಮೆಂಟಲ್ ಕ್ಲಾರಿಟಿ ಇದನ್ನ ನಾನು ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ಬಿಟ್ಟು ಕೊಡ್ತಾ ಇರ್ತೀನಿ. ಡಿಟಾಕ್ಸ್ ಇನ್ ವಾಟರ್ ಪ್ರೋಗ್ರಾಮ್ ಅವ್ರಿಗೆ ತುಂಬಾ ಹೆಲ್ಪ್ ಆಯ್ತು, ಅದು ಲಿವರ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದರಿಂದ ವಾಟ್ ಎವರ್ ವಾಸ್ ಸ್ಟಕ್ ಬೇಸಿಕಲಿ ಅದು ಏನು ನನಗೆ ಮೋಷನ್ ಆಗ್ತಾ ಹೊರಟೋಯ್ತು. ಇರ್ಲಿಲ್ಲ, ಮೋಷನ್ ಆಗ್ತಾ ಇದೆ ಸರಿಯಾಗಿ. ಆಮೇಲೆ ಹಸಿವೆ ಆಗ್ತಾ ಇರ್ಲಿಲ್ಲ, ಹಸಿವೆ ಆಗ್ತಾ ಇದೆ. ವಾಕಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀನಿ ಈಗ ಮುಂಚೆಕ್ಕಿಂತ. ಆಮೇಲೆ ಹಲ್ಲು ನೋವು ಕೂಡ ನನಗೆ ಅದು ಒಂದು ಆಶ್ಚರ್ಯ ಆಯ್ತು. ಹಲ್ಲು ತುಂಬಾ ನನಗೆ ಬಾಯಲ್ಲಿ ಹಲ್ಲು ಅಂದ್ರೆ ಇತ್ತು, ರೂಟ್ ಮಾಡಿದ್ದೆ, ಆದ್ರೂ ನೋವು ತುಂಬಾ ಬರ್ತಾ ಇತ್ತ, ಹೊಸಡು ನೋವು. ಅದಕ್ಕೆ ನನ್ ಮಗಳು ಅದನ್ನು ಒಂದ್ ಸ್ವಲ್ಪ ನೀನ್ ಹಚ್ಕೊತ್ ಬಾ ದಿನ ಅಂದ್ರೆ ಕಡಿಮೆ ಆಗುತ್ತೆ ಅಂದ್ರು. ಅದನ್ನು ಹಚ್ಕೊಂಡೆ. ಅದು ಕೂಡ ನನಗೆ ಊಟ ಮಾಡಕ್ ಬರ್ತಾ ಇದೆ ರೀ ಚೆನ್ನಾಗಿ. ಅದೇ ಒಂದು ನನಗೆ ಆಶ್ಚರ್ಯ. ಬಾಯಲ್ಲಿ ಊಟ ಮಾಡ್ಬೇಕು ಅಂದ್ರೆ ಕಚ್ಚಬೇಕು ಅಂದ್ರೆ ನನಗೆ ತೊಂದರೆ ಬಹಳ ಆಗ್ತಾ ಇತ್ತು. ಇವಾಗ ತುಂಬಾ ಚೆನ್ನಾಗಿ ಊಟನೂ ಮಾಡ್ತಾ ಇದ್ದೀನಿ. ಇದು ಹೊಟ್ಟೆನೂ ಸ್ವಲ್ಪ ಸರಿಯಾಗಿದೆ, ಪರವಾಗಿಲ್ಲ. ಪೂರ್ತಿನೇ ಸರಿ ಆದಂಗೆ. ಇನ್ ಡೈಲಿ ತಗೋ ಒಂದ್ 6 ತಿಂಗಳು ಅಂತ ಇದ್ದಾಳೆ, ನೋಡಿ ತಗೋತೀನಿ, ಅದನ್ನು ಮಾಡ್ಕೊಳ್ತಾ ಇರ್ತೀನಿ. ಅದಕ್ಕೆ ಎಲ್ಲರಿಗೂ ನಾನು ಇದು ಇಲ್ಲಿ ತುಂಬಾ ಒಳ್ಳೆ ಅಂದ್ರೆ ಸೈಡ್ ಇಫೆಕ್ಟ್ ಏನಿಲ್ಲ, ಔಷಧಿ ಡೈಲಿ ತಗೊಳಂಗಿಲ್ಲ ಏನಿಲ್ಲ. ಇದೇನು ಸುಮ್ನೆ ಹಂಗೆ ಹಚ್ಕೊಂಡ್ ಕೂತ್ಕೊಂಡ್ರೆ ಕಡಿಮೆ ಆಗುತ್ತೆ ಅಂದ್ರೆ ಯಾರಿಗೂ ಬೇಕಾಗಿಲ್ಲ. ತುಂಬಾ ಒಳ್ಳೇದು ಇದು, ಒಂಥರ ಚೆನ್ನಾಗ್ ಅನ್ಸುತ್ತೆ. ಥ್ಯಾಂಕ್ ಯು ಸರ್, ನಮಸ್ಕಾರ. ಓಕೆ, ಧನ್ಯವಾದಗಳು. ಮತ್ತೆ ನನ್ ಪ್ರಕಾರ ಹೀಲಿ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ನಿಮ್ ಜೀವನದಲ್ಲಿ ನೀವ್ ಏನಾದ್ರೂ ಒಂದು ಇನ್ವೆಸ್ಟ್ ಮಾಡ್ಬೇಕು ಅಂತಂದ್ರೆ ಹೀಲಿನಲ್ಲಿ ಇನ್ವೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಹೀಲಿ ನಿಮ್ಮ ಜೊತೆ ಇತ್ತು ಅಂತಂದ್ರೆ ಇಟ್ ಈಸ್ ಮೋರ್ ದೆನ್ ಹ್ಯಾವಿಂಗ್ 10 ಸಪೋರ್ಟಿವ್ ಪೀಪಲ್. 10 ಜನ ಸೇರಿಸಿ ನಿಮ್ಗೆ ಏನ್ ಸಪೋರ್ಟ್ ಕೊಡ್ಬೋದು ಅದು ಒಂದು ಹೀಲಿ ಕೊಡುತ್ತೆ. ಸೊ ಮೈ ರೆಕಮೆಂಡೇಶನ್ ಎಲ್ರಿಗೂನು ಫಾರ್ ದ ವ್ಯೂವರ್ಸ್, ಪ್ಲೀಸ್ ಡು ನಾಟ್ ಹೆಸಿಟೇಟ್. ಹೀಲಿ ಮ್ಯಾಗಿಲಿ ಕಾಂಬಿನೇಷನ್ ತಗೊಳ್ಳಿ, ನಿಮ್ಮ ಜೀವನದಲ್ಲಿ ಮಿರಾಕಲ್ಸ್ ನ ಕಂಡ್ಕೊಳ್ಳಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂಡ್ ಬಿಫೋರ್ ಎಂಡಿಂಗ್ ಐ ವಾಂಟ್ ಟು ಥ್ಯಾಂಕ್ ಅಶ್ವಿನಿ ಮ್ಯಾಮ್ ಅಂಡ್ ಸಂಯುಕ್ತ ಮ್ಯಾಮ್. ಅವರಿಂದ ನಾನು ಇಲ್ಲಿ ಬಂದಿದ್ದು. ಆಮೇಲೆ ಇಲ್ಲಿವರೆಗೂ ಏನೇನ್ ಅಚೀವ್ ಮಾಡಿದ್ದೀನೋ ದೇ ಹ್ಯಾವ್ ಕಾನ್ಸ್ಟೆಂಟ್ಲಿ ಬೀನ್ ವಿತ್ ಮೀ ವಿತ್ ಎವ್ರಿಥಿಂಗ್. ಸೊ ಅವ್ರ ಇಲ್ಲದೆ ಇದನ್ನ ಅಚೀವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಮೆನಿ 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 ಥ್ಯಾಂಕ್ಸ್ ಟು ದೆಮ್. ಧನ್ಯವಾದಗಳು ರಾಜೇಶ್ವರಿ ಮೇಡಮ್ ಅವರಿಗೆ. ತಾಯಿಯವ್ರನ್ನ ಕರ್ಕೊಂಡು ಇಬ್ರು ಸೇರಿ ತುಂಬಾ ಡಿಟೇಲ್ ಆಗಿ ಎಲ್ಲ ಜನರಿಗೆ ಮಾಹಿತಿ ಕೊಟ್ರಿ. ಈಗ ನೋಡ್ರಿ, ನೀವು ಲೈಫ್ ಕೋಚ್ ಆಗಿರೋದ್ರಿಂದ ಅನೇಕರ ಜೀವನದ ಸಮಸ್ಯೆಗಳನ್ನ ಬಹಳ ಹತ್ತಿರದಿಂದ ನೋಡಿದವರಾಗಿರ್ತೀರಿ. ಬಹಳಷ್ಟು ವೆರೈಟಿ ಸೊಲ್ಯೂಷನ್ಗಳನ್ನ ನೀವು ಅಬ್ಸರ್ವ್ ಮಾಡಿದಂತವರು. ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದವರ ಅನುಭವದಲ್ಲಿ ಇಲ್ಲಿ ಇಷ್ಟೊಂದು ಪ್ರಾಮುಖ್ಯತೆ ಪಡೆದಿದೆ ಅಂದರೆ ನಥಿಂಗ್ ಲೈಕ್ ದಟ್. ಇಷ್ಟೊಂದು ಸುದೀರ್ಘವಾಗಿ ತಮ್ಮ ಎಷ್ಟೆಲ್ಲ ವಿಸ್ತಾರವಾದ ಅನುಭವದ ಆಧಾರದಲ್ಲಿ ಇದನ್ನು ಮಾತಾಡ್ತಾ ಇರೋದ್ರಿಂದ ನಿಮ್ಮ ಮಾತಿಗೆ ಅತಿ ಹೆಚ್ಚಿನ ವೇಟೇಜ್ ಅನ್ನೋದಿದೆ. ಹಾಗಾಗಿ ತಮ್ಮ ಅನುಭವವನ್ನ ಹಂಚಿಕೊಂಡಿದ್ದಕ್ಕಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಾವಿಲ್ಲಿ ನೋಡ್ತಾ ಇರೋದೇನಂದ್ರೆ, ಚಿಕ್ಕ ಮಕ್ಕಳು ಶೇರ್ ಮಾಡಿದ್ರು, ಹಿರಿಯರು ಶೇರ್ ಮಾಡಿದ್ರು, ಮಧ್ಯಮ ವಯಸ್ಸಿನವರು ಮಾಡಿದ್ರು. ಅಂದ್ರೆ ಎಲ್ಲ ವರ್ಗದವರಿಗೂ ಇದು ಮುಟ್ತಾ ಇದೆ. ಎಲ್ಲರಿಗೂ ಇದು ಅವಶ್ಯಕತೆ ಆಗಿರುವಂತದ್ದು. ಮತ್ತು ಜೀವನದಲ್ಲಿ ಬರುವ ಚಾಲೆಂಜಸ್ ಗಳಿಗೆ ಎಷ್ಟೆಲ್ಲ ವೆರೈಟಿಯಿಂದ ಇದು ಪ್ರತಿಯೊಬ್ಬರ ಯಾವುದೇ ಏಜ್ ನಲ್ಲಿ ಬರುವ ಚಾಲೆಂಜ್ಗಳು, ಅಂದ್ರೆ ಏಜ್ ವೈಸ್ ಚಾಲೆಂಜಸ್ ಡಿಫ್ರೆಂಟ್ ಇರ್ತವೆ. ಆ ತರ ಡಿಫ್ರೆಂಟ್ ಚಾಲೆಂಜಸ್ ಇದ್ದಾಗ ಯಾವ ಗ್ರೂಪಿನವ್ರಿಗಾದ್ರೂ ಇದು ಜರೂರತ್ ಇರುವಂತಹ ಒಂದು ಡಿವೈಸ್ ಆಗಿರೋದು ನಾವು ಮನಗಾಣ್ತಾ ಇದ್ದೇವೆ ಜನರ ಒಂದು ಅನುಭವದ ಆಧಾರದ ಮೇಲೆ. ಇಲ್ಲಿ ಯಾರು ಅನುಭವ ವ್ಯಕ್ತಪಡಿಸ್ತಾ ಇದ್ದಾರೆ ಅವರೆಲ್ಲರ ಒಂದು ಇದನ್ನ ಅವಲೋಕನ ಮಾಡಿದಾಗ ತಿಳಿದು ಬರ್ತಾ ಇರೋ ವಿಷಯ ಆ ರೀತಿ. ಹಾಗೇನೆ ಇದು ಜಗತ್ತಿನಾದ್ಯಂತ ಸ್ಪ್ರೆಡ್ ಆಗ್ತಾ ಇರೋದು, ಕೇವಲ ಇಲ್ಲಿ ನಮ್ಮ ಏರಿಯಾದಲ್ಲಿ ಅಂತಲ್ಲ, ಆಲ್ ಓವರ್ ದ ವರ್ಲ್ಡ್ ಇದು ಫೇಮಸ್ ಆಗ್ತಾ ಇರೋದು. ಅದರಲ್ಲಿನೂ ಅತಿ ಹೆಚ್ಚು ಜನ ಯೂಸ್ ಮಾಡ್ತಾ ಇರೋದು ಜಪಾನ್, ಕೊರಿಯಾ ಮತ್ತು ಸಿಂಗಪೂರ್ನಲ್ಲಿ. ಅಂದ್ರೆ ಇಡೀ ಜಗತ್ತಿನಲ್ಲಿ ಹೆಚ್ಚು ಡೆನ್ಸಿಟಿ ಯೂಸರ್ಸ್ ಇರೋದು ಆಲ್ ಓವರ್ ದ ವರ್ಲ್ಡ್ ಅಂದ್ರೆ ಆ 3 ಕಂಟ್ರಿಗಳು. ಹಾಗೇನೆ ಈ ನಮ್ಮ ಟೆಸ್ಟಿಮನಿ ನೈಟ್ ಅಲ್ಲೇ ಅಬ್ಸರ್ವ್ ಮಾಡಿದ ಪ್ರಕಾರನೂ ಆಯ್ತು, ಅಥವಾ ಹೊರಗಿನ ಒಂದು ನಾವು ನೋಡಿದ ಆಧಾರದ ಮೇಲೂ ಏನ್ ಹೇಳ್ಬೋದು ಅಂದ್ರೆ, ಇಡೀ ಇಂಡಿಯಾದಲ್ಲಿನೇ ಅತಿ ಹೆಚ್ಚು ಡೆನ್ಸಿಟಿ ಯೂಸರ್ಸ್ ಇರುವುದು ಉತ್ತರ ಕರ್ನಾಟಕದಲ್ಲಿ. ಹಾಗಾಗಿ ಇಲ್ಲಿ ಅತಿ ಹೆಚ್ಚು ಅನುಭವ ಹೊಂದಿದವರು ಅಲ್ಲಿಯವರೇ ಇದ್ದಾರೆ. ಇವತ್ತಿನ ಟೆಸ್ಟಿಮನಿ ಅದಕ್ಕೆ ಒಂದು ಉದಾಹರಣೆ ಅಂತ ಹೇಳಬಹುದು. ಇದನ್ನ ನೋಡಿ ನನಗೆ ತುಂಬಾ ಖುಷಿ ಆಯ್ತು, ಇಷ್ಟು ಜನ ನಮ್ಮ ಏರಿಯಾದವರೇ ಇರೋದು. ಇದು ಹಾಗಂತ ನಮ್ಮ ಏರಿಯಾಗೆ ಇರ್ಲಿ ಅಂತ ಅನ್ನೋದಿಲ್ಲ ನಾನು.
ಇದು ಸಂಪೂರ್ಣ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗಬೇಕು, ಸಂಪೂರ್ಣ ದೇಶಕ್ಕೆ ಸ್ಪ್ರೆಡ್ ಆಗಬೇಕು. ಮುಂದಿನ ಸಲ ನಾನು ಬೆಂಗಳೂರವರು, ಮಂಗಳೂರವರು ಎಲ್ಲರೂ ಹೆಚ್ಚು ಹೆಚ್ಚು ಟೆಸ್ಟಿಮನಿ ನೈಟ್ ಅಲ್ಲಿ ನಮ್ ಜೊತೆ ಸೇರ್ಕೊಳ್ಳಿ ಅಂತ ಆಶೆ ಪಡ್ತೇನೆ. ಯಾಕಂದ್ರೆ ನಮ್ಮ ಏರಿಯಾದವರೇ ಇದ್ದಾರೆ, ಇವರೇ ಹೆಚ್ಚಾಗ್ಲಿ ಅಂತಲ್ಲ, ನಮ್ಮಲ್ಲಿಯೂ ತುಂಬಾ ಫಾಸ್ಟ್ ಅಂತೂ ಡೆವಲಪ್ ಆಗುತ್ತೆ. ಐ ಆಮ್ ವೆರಿ ಶೂರ್. ಇಡೀ ಇಂಡಿಯಾದಲ್ಲೇ ಅತಿ ಹೆಚ್ಚು ಡೆನ್ಸಿಟಿ ಯೂಸರ್ಸ್ ಇರುವ ಏರಿಯಾ ಉತ್ತರ ಕರ್ನಾಟಕನೇ ಇದೆ. ಅಂತಹದ್ರಲ್ಲಿ ಈಗ ನನ್ನ ಇಂಟೆನ್ಷನ್ ಅಂದ್ರೆ ಎಲ್ಲರಿಗೂ ಸಿಗಲಿ, ಪ್ರತಿಯೊಂದು ಏರಿಯಾದವ್ರಿಗೂ ಸಿಗಲಿ. ನೆಕ್ಸ್ಟ್ ಟೈಮಿಗೆ ಬಹಳ ಬೇರೆ ಬೇರೆ ಏರಿಯಾದವರು ನಮ್ ಜೊತೆಗೆ ಇರ್ತಾರೆ ಅನ್ಕೋತೇನೆ. ಈಗ ನೆಕ್ಸ್ಟ್ ಯಾರು ಜಾಯ್ನ್ ಆಗ್ತಾ ಬಯಸ್ತಿದ್ದೀರಿ, ಹ್ಯಾಂಡ್ ರೇಸ್ ಮಾಡಬಹುದು. ಹವಿನಾಲ್ MH ಹವಿನಾಲ್ ಅವರಿದ್ದಾರೆ ನಮ್ಮ ಒಟ್ಟಿಗೆ. ಓಕೆ, ಈಗ ಹ್ಯಾಂಡ್ ನೀವು ವಿಜುವಲ್ ಹವಿನಾಲ್ ಹ್ಯಾಂಡ್ ಅವರೇ ರೈಸ್ ಮಾತಾಡಬಹುದು. ಸರ್ ನಮಸ್ತೆ ಸರ್. ಸರ್ ನಮಸ್ತೆ. ನಾನು ಟ್ರಾವೆಲಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನ್ನ ಫೇಸ್ ಅಷ್ಟು ಕ್ಲಿಯರ್ ಆಗಿ ಕಾಣಲ್ಲ, ಕಾರ್ ಸೈಡ್ಗೆ ಹಾಕಿದ್ದೀನಿ. ಹಾ, ಓಕೆ, ನೋ ಪ್ರಾಬ್ಲಮ್. ಧ್ವನಿ ಕ್ಲಿಯರ್ ಇದೆ, ಮಾತಾಡಿ. ಎಸ್ ಸರ್, ಎಸ್ ಸರ್, ಎಸ್ ಸರ್. ಸರ್ ನನ್ನ ಹೆಸರು ಮಹೇಶ್ ಅಂತ, ಬಿಜಾಪುರಿಂದ. ನನಗೆ ಹೀಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಸತೀಶ್ ಬಾಬು ಸರ್. 2024 ಸ್ವಲ್ಪ ನೀವು ಲೈಟಿಂಗ್ ಬಂದ್ರೆ ಚೆನ್ನಾಗಿರುತ್ತೆ. ಚೂರು ಲೈಟಿಂಗ್ ಕಾರಲ್ಲಿ ಆನ್ ಮಾಡಿದ್ರೆ ಅಥವಾ ಮೊಬೈಲ್ ಲೈಟಿಂಗ್ ಏನಾದ್ರು ಚೂರ್ ಮಾಡಿದ್ರೆ ಚೆನ್ನಾಗಿರುತ್ತೆ. ತುಂಬಾ ಬ್ಲರ್ ಇದೆ. ಹೌದು ಮೇಡಮ್, ಒಂದೇ ನಿಮಿಷ ಮೇಡಮ್. ಎಲ್ಲ ಸೇಫ್ಟಿ ನೋಡ್ಕೊಳ್ಳಿ, ಕಂಫರ್ಟೇಬಲ್ ಆಗಿ. ಎಸ್ 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 ಸರ್. ಸರ್ ನನ್ನ ಹೆಸರು ಮಹೇಶ್ ಸರ್. ವಾಯ್ಸ್ ಕ್ಲಿಯರ್ ಇದೆಯಾ ಸರ್? ಹಾ, ವಾಯ್ಸ್ ತುಂಬಾ ಕ್ಲಿಯರ್ ಇದೆ. ಎಸ್ ಸರ್, ಎಸ್ ಸರ್. ಬಿಜಾಪುರ್ ಸರ್ ನೇಟಿವ್ ನಮ್ದು. ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದು ಸತೀಶ್ ಬಾಬು ಸರ್. 2024 ಡಿಸೆಂಬರ್ ಅಲ್ಲಿ ಹೀಲಿ ಪರ್ಚೇಸ್ ಮಾಡಿದ್ದು ಸರ್ ನಾನು, ಹೀಲಿ ಮತ್ತು ಮ್ಯಾಗ್ ಹೀಲಿನ. ಈಗ ಮೇನ್ಲಿ ಇವತ್ತು ನಾನು ಟೆಸ್ಟಿಮೋನಿ ಕೊಡೋಕ್ ಬಂದಿದ್ದು ಅಂತಂದ್ರೆ, ನಾವು ಈಗ ಪ್ರೆಗ್ನೆನ್ಸಿ ಸಲುವಾಗಿ, ನನ್ನ ವೈಫ್ ಪ್ರೆಗ್ನೆನ್ಸಿ ಸಲುವಾಗಿ ನಾವು ತಗೊಂಡಿದ್ದೀವಿ ಸರ್ ಆಕ್ಚುಲಿ ಡಿವೈಸ್ ನ. ಸೊ ಡಿವೈಸ್ ನಾವು ಯೂಸ್ ಮಾಡೋಕ್ ಶುರು ಮಾಡಿದ್ಮೇಲೆ ಆಲ್ಮೋಸ್ಟ್ ಚೇಂಜಸ್, ಎಲ್ಲಾ ರೀತಿಯ ಚೇಂಜಸ್ ನಾವು ನೋಡೋಕೆ ಶುರು ಮಾಡಿದ್ವಿ. ವೆರಿ ರೀಸೆಂಟ್ಲಿ ಲಾಸ್ಟ್ ವೀಕ್, ಅಂದ್ರೆ ಜಸ್ಟ್ 8 days ಬ್ಯಾಕ್, ನನ್ನ ವೈಫ್ ಟ್ವಿನ್ ಬಾಯ್ ಬೇಬೀಸ್ಗೆ ಬರ್ತ್ ಆಗಿದೆ ಸರ್, ಡೆಲಿವರಿ ಆಗಿದೆ. ಸೊ ದ ಎಂಟೈರ್ ಫ್ಯಾಮಿಲಿ ಇಸ್ ವೆರಿ ಹ್ಯಾಪಿ. ಸೊ ಐ ಥ್ಯಾಂಕ್ ಹೋಲ್ ಹಾರ್ಟೆಡ್ಲಿ ದ ಎಂಟೈರ್ ಟೀಮ್ ಆಫ್ ಹೀಲಿ. ಬಹಳ ನಮ್ಗೆ, ನಮ್ಮ ಫ್ಯಾಮಿಲಿಗೆ, ನಮ್ಮ ತಾಯಿಯವ್ರಿಗಾಗ್ಲಿ, ನಮಗಾಗ್ಲಿ, ನನ್ನ ವೈಫ್ಗಾಗ್ಲಿ ಬಹಳ ಯೂಸ್ ಆಗಿದೆ ಸರ್. ಸೊ ರಾಜೇಶ್ವರಿ ಮೇಡಮ್, ಸತೀಶ್ ಬಾಬು ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆಮೇಲೆ ಎಂಟೈರ್ ಟೀಮ್, ಮದನ್ ಭವಿ ಸರ್ ಟೀಮ್ ಏನಿದೆ, ನಾವು ಸಮಯಕ್ಕೆ ಬೇಕಾದಂತ ಎಲ್ಲಾ ಸಲಹೆಗಳನ್ನ ನಿಮ್ಮಿಂದ ತಗೊಂಡು ಹೀಲಿ ಯೂಸ್ ಮಾಡಿದೀವಿ ಸರ್. ಸೊ ಮೇಜರ್ಲಿ ಮ್ಯಾಗ್ ಹೀಲಿನಲ್ಲಿ ವಾಟರ್ ಪ್ರೋಗ್ರಾಮ್ಸ್ ಜಾಸ್ತಿ ಯೂಸ್ ಮಾಡಿದೀವಿ. ಮತ್ತೆ ಹೀಲಿನಲ್ಲಿ ಈವನ್ ಪ್ರೆಗ್ನೆಂಟ್ ಇದ್ದಾಗ್ಲೂ ಕೂಡ ಕೆಲವೊಂದು ಡಿಜಿಟಲ್ ನ್ಯೂಟ್ರಿಷನ್ ಪ್ರೋಗ್ರಾಮ್ಸ್ ಎಲ್ಲ ತಗೊಂಡಿರೋದಕ್ಕೆ, ಎರಡು ಬೇಬಿ ವೇಟ್ ಸೇಮ್ ಇದೆ, ಜಸ್ಟ್ 100 grams ಡಿಫರೆನ್ಸ್ ಇದೆ ಎರಡು ಬೇಬಿಗೆ. ಹಿಂಗಾಗಿ ವಿ ಆರ್ ವೆರಿ ಹ್ಯಾಪಿ ಸರ್. ಓಕೆ, ಧನ್ಯವಾದಗಳು ತಮ್ಮ ಅನುಭವವನ್ನು ಮುಕ್ತವಾಗಿ ಹಂಚಿಕೊಂಡದ್ದಕ್ಕಾಗಿ. ಈಗ ಧನ್ಯವಾದಗಳು. ಈಗ ಮುಂದಿನ ಒಂದು ಅನುಭವಗಳನ್ನ ಹಂಚಿಕೊಳ್ಳಲಿಕ್ಕೆ ಗುಲ್ಬರ್ಗಾದಿಂದ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ ಉಮೇಶ್ ಸಿರಗೋಜಿ ಅವರು. ಅನ್ಮ್ಯೂಟ್ ಮಾಡ್ಕೋಬೇಕು. ಎಸ್, ನಮಸ್ಕಾರ ಸರ್. ನಮಸ್ಕಾರ ಗುರುಗಳಿಗೆ ಮತ್ತೊಮ್ಮೆ ನಮಸ್ಕಾರಗಳು. ನಾವು ಗುಲ್ಬರ್ಗಲ್ಲಿಂದ ಉಮೇಶ್ ಅಂತ. ನಾವು ಹೀಲಿನ ಯೂಸ್ ಮಾಡ್ಲಿಕ್ಕಂತೂ 5 ತಿಂಗಳಾಯ್ತು. ಇದನ್ನ ಪರಿಚಯ ಮಾಡಿಸ್ಕೊಟ್ಟವ್ರನು ಹುಬ್ಳಿದವರು, ನಮ್ಮ ಫ್ರೆಂಡ್ ರಾಜು ಮಾಡಾಳಿ ಅಂತೇಳಿ. ಅವರಿಂದ ನಮಗೆ ಇದು ಪರಿಚಯ ಆಗಿ, ನಮ್ಗ ಯಾವಾಗ ತೋರಿಸ್ಕೊಟ್ಟಾರ ಅವಾಗ್ಲಿಂದ ನಮ್ದು ಹೊಸ ಆವಿಷ್ಕಾರನೆ ಮಾಡಿ ಕೊಟ್ಟಂಗ ಆಗ್ಯದ. ಹಂಗಾಗಿ ಅದನ್ನ ನಾವು ಒಂದೇ ತಿಂಗಳಲ್ಲಿ ಪರ್ಚೇಸ್ ಮಾಡಿ ಇವತ್ತಿನ ದಿವಸ ಆಲ್ರೆಡಿ ಎಷ್ಟೋ ಬೆನಿಫಿಟ್ಸ್ ಗಳನ್ನ ತಗೊಂಡಿದೀವಿ. ಆಮೇಲೆ ನಮಗಲ್ದೆ ಮತ್ತೆ ನಮ್ಮ ಡ್ಯಾಡಿ ಅವ್ರದ್ದು 86 ಏಜ್, ಅವ್ರಿಗೂನು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಮಾಡ್ತಾ ಅವ್ರಿಗೂ ಭರವಸೆ ಕೊಟ್ಟಿದೀವಿ. ಮೊದ್ಲೇ ಅವ್ರಿಗೂ ಭರವಸೆ ಇದ್ದಿದ್ದಿಲ್ಲ ಇದ್ರ ಮೇಲೆ. ಆಮೇಲೆ ಯಾವಾಗ ಡಿಸ್ಟೆನ್ಸ್ ಹೀಲಿಂಗ್ ಮಾಡಿ ರಿಸಲ್ಟ್ ಕೊಟ್ಟೆವು, ಅವಾಗ ಅವ್ರಿಗೂ ಖುಷಿ ಆಯ್ತು, ಇಲ್ಲ ತಂದದಕ್ಕೂ ಚಲೋ ಆಯ್ತಿದು ಮನ್ಯಾಗ ಅಂತೇಳಿ. ಆಮೇಲೆ ಹುಡುಗರ್ನು ದೂರ ಇರ್ತಾವ್ರಿ, ಅವ್ರಿಗೂ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದೇನಲ್ಲ ಲರ್ನಿಂಗ್ ಪ್ರೋಗ್ರಾಮ್.
ಆಮೇಲೆ ಒಂದೊಂದ್ಸಲ ಅವ್ರದ್ದು ಬಾಡಿ ನಾವೇ ಚೆಕ್ ಮಾಡ್ಕೋಬಹುದು. ಒಂದ್ಸಲ ಪ್ರೊಫೈಲ್ ಕ್ರಿಯೇಟ್ ಆದ್ಮೇಲೆ ಅದು ಒಂದ್ ಬೆನಿಫಿಟ್ ಆಗಿದೆ. ಏನಾಗ್ತಾ ಇದೆ ಅಂತ ಹುಡುಗರಲ್ಲಿ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಮೊನ್ನೆ ನಾನ್ ನಮ್ಮ ಮಗನಿಗೆ ಕೇಳಿದೆ, ಯಾಕೋ ನಿನ್ನ ಬಲ್ಲಿ ಸ್ಟಿಮ್ಯುಲೇಷನ್ ತೋರಿಸ್ತಾ ಇದೆ, ಮೈಕೈ ಬ್ಯಾನಿ ಏನ್ ಪೇನ್ ಆಗಿದೆ ಏನಂತೇಳಿ ಅಂದೆ. ಇಲ್ಲ 4-5 ದಿವಸ ಆಟ ಆಡಿದ್ದೆ ಅದಕ್ಕೆ ಪೇನ್ ಅದ ಬಾಡಿ ಅಂತ ಅಂದ. ಹಂಗಾಗಿ ನಮಗೂ ಇನ್ನು ಸ್ಟಿಮ್ಯುಲೇಷನ್ ಬಿಟ್ಟು ಅದನ್ನು ಕಂಟ್ರೋಲ್ ಮಾಡಿದೀನಿ. ಹಿಂಗಾಗಿ ಮನೆಯಲ್ಲಿ ಎಲ್ಲರೂ ಖುಷಿಯಿಂದ ಇದೀವಿ. ಅದ್ರದ್ದು ಬೆನಿಫಿಟ್ಸ್ ಇನ್ನ ಹೆಚ್ಚಿಗೆ ಗೊತ್ತಾದಂಗ ಅದ್ರದ್ದು ಇನ್ನ ರಿಸಲ್ಟ್ ಬರ್ತವೆ. ಮತ್ತೆ ನಾವು ಮನೆಯಲ್ಲಿ ಇರುವ ಒಂದು ಪಪ್ಪಾಯಿ ಗಿಡಕ್ಕೂ ರಿಸಲ್ಟ್ ಕೊಟ್ಟಿದ್ದೀನಿ. 15-20 ದಿವಸದಲ್ಲೇ ಅದ್ರದ್ದು ಡಿಫರೆನ್ಸ್ ಗೊತ್ತಾಗಿದೆ. ಅದು ಮುಟ್ ರೋಗ ಆಗಿತ್ತು. ಅದನ್ನು ಒಂದ್ ವಾರ ಡಿಸ್ಟೆನ್ಸ್ ಸೀಲಿಂಗ್ ಕೊಟ್ಟ ಮೇಲೆ ಅದ್ರದ್ದು ನಕ್ಷೆನೆ ಚೇಂಜ್ ಆಗಿ ಆಲ್ಮೋಸ್ಟ್ ಆಲ್ ಬಹಳ ಖುಷಿ ಆಯ್ತು. ಎಲ್ಲರಿಗೂ ಅದು ಎದುರುಗಡೆ ಇದ್ದೇ ನೋಡಿದ್ದಾರೆ. ಹಿಂಗಾಗಿ ಬಹಳ ಉಪಯೋಗ ಆಗಿದೆ ಸರ್. ಓಕೆ, ಧನ್ಯವಾದಗಳು ಉಮೇಶ್ ಅವ್ರೆ. ಓಕೆ ಇನ್ನೂ ಸರ್, ಥ್ಯಾಂಕ್ ಹೆಚ್ಚಿನ ಯು. ಲಾಭಗಳು ತಮಗೆ ಆಮೇಲೆ ನಮ್ ಪ್ರಾಪ್ತಿಯಾಗಲಿ. ಕಡೆಯಿಂದ ಇನ್ನೂ 4-5 ಜನ ಕೊಟ್ಟಿದ್ದೀನಿ ಸರ್. ಅದ್ರದ್ದು ರಿಸಲ್ಟ್ ಬರ್ತಾ ಇದಾವೆ. ಬಟ್ ಇದು ಮೀಟಿಂಗ್ ಅಲ್ಲಿ ಇನ್ನ ಬಂದಿಲ್ಲ ಅವರು. ನೆಕ್ಸ್ಟ್ ಸಲ ಮೀಟಿಂಗ್ ದಾಗ ಅವರು ಜಾಯಿನ್ ಆಗಿ ಅವರು ತಮ್ಮ ಅಭಿಪ್ರಾಯ ಹೇಳ್ತಾರೆ ಸರ್. ಓಕೆ, ನಿಮ್ಮ ಕಡೆಯಿಂದ ಇನ್ನೂ ಹೆಚ್ಚಿನ ಜನ ನಮ್ ಜೊತೆ ಜಾಯ್ನ್ ಆಗ್ಲಿ. ಕಲ್ಯಾಣ ಕರ್ನಾಟಕದಿಂದ ಒಂದು ತುಂಬಾ ದೊಡ್ಡ ಟೀಮ್ ಅನ್ನ ಇವರು ಲೀಡ್ ಮಾಡ್ತಾ ಇದ್ದಾರೆ. ಅವರಿಂದ ಈಗ ನಾವು ತಿಳ್ಕೊಳ್ಳೋದು ಬಹಳ ಇದೆ. ಎಲ್ಲ ಏರಿಯಾಗೂ ಸ್ಪ್ರೆಡ್ ಆಗ್ತಾ ಇರೋದು ಸಂತೋಷ. ಈಗ ಓಕೆ ಸರ್, ಧನ್ಯವಾದಗಳು ತಮಗೆ. ಮುಂದಿನ ಅನುಭವ ಥ್ಯಾಂಕ್ ಯು ಸರ್. ಹಂಚಿಕೊಳ್ಳಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಧಾರವಾಡದಿಂದ, ಹುಬ್ಳಿಯಿಂದ ಸಿರಿ ಅವರು, ಇಂಜಿನಿಯರ್ ಸಿರಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ನೀವು ಅನುಭವವನ್ನ ಹಂಚಿಕೊಳ್ಳಬಹುದು. ಈಗ ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಮಾಡಬೇಕು, ಕೇಳ್ತಾ ಇಲ್ಲ. ವೀರಭದ್ರಪ್ಪ ಸಿರಿ ಅವರು ಅನ್ಮ್ಯೂಟ್ ಮಾಡಿ, ಕೇಳ್ತಾ ಇಲ್ಲ. ಈಗ ಕೇಳ್ತಾ ಇದೆ ಸರ್. ಓಕೆ, ಫೈನ್. ಸರ್, ಎಲ್ಲರಿಗೂ ನನ್ನ ಸರ್, ನಿಮ್ಮ ಆತ್ಮೀಯ ಕ್ಯಾಮ್ರಾ ನಮಸ್ಕಾರಗಳು. ಚೂರು ಮೇಲ್ಗಡೆ ಮಾಡಿ. ನಿಮ್ಮ ಕ್ಯಾಮ್ರಾ ಚೂರು. ಓಕೆ ಪರ್ಫೆಕ್ಟ್ ಸರ್, ಪರ್ಫೆಕ್ಟ್ ಸರ್, ಪರ್ಫೆಕ್ಟ್. ಥ್ಯಾಂಕ್ ಯು ಮೇಡಮ್. ನನ್ನ ಬಗ್ಗೆ ಹೇಳ್ಕೊತೀನಿ ಫಸ್ಟು. ನಾನು ಸರ್ಕಾರಿ ಸೇವೆಯಲ್ಲಿ ನಿವೃತ್ತನಾಗಿ ಆಲ್ಮಟ್ಟಿ ಒಳಗೆ ಎಕ್ಸಿಕ್ಯೂಟಿವ್ ಆಗಿ ರಿಟೈರ್ಡ್ ಆಗಿದೆ 2013 ಒಳಗೆ. ಈಗ ರಿಟೈರ್ಡ್ ಆಗಿ 12 ವರ್ಷ ಆಯಿತು. ನನಗೆ ಕೋವಿಡ್ ಟೈಮಲ್ಲಿ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಬೈಪಾಸ್ ಆಯಿತು. ಆಮೇಲೆ ನನಗೆ ಕೋವಿಡ್ಲಿಂದ ಸ್ವಲ್ಪ ತೊಂದರೆ ಆಗಿ ಹೆಲ್ತ್ನಲ್ಲಿ ಹೆಚ್ಚು ಕಮ್ಮಿ ಆಗಿ ಏರ್ಪೇರ್ ಆಯಿತು. ನಂತರ ನಾನು ಮೊದಲಿಂದಲೂ ಮತ್ತು ಶಿವಯೋಗಿಯವರ ಮದನ್ ಭಾಯಿಯವರ ಒಂದು ನೇತೃತ್ವದಲ್ಲಿ ಈ ರೇಖಿ ದೀಕ್ಷೆ ಪಡೆದು ನಾನು ರೇಖಿ ಮಾಡ್ಕೊಳ್ತಾ ಇದ್ದೆ ಯಾವಾಗ ಇತ್ತಿತ್ತಲಾಗಿ, ಮೊದಲಿಲ್ಲ. ಆಮೇಲೆ ಅವರ ಒಂದು ಸಹಯೋಗದಿಂದ ನಾನು ಮತ್ತು ಈ ಒಂದು ಅವರ ಒಂದು ಆನಂದ ಚೇತನದಲ್ಲಿ ಇಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡಿದೆ. ಅದನ್ನು ಇಂಟ್ರೊಡ್ಯೂಸ್ ಮಾಡಿದವರು ಸಂತೋಷ್ ಅವರು. ಹಾಗಾಗಿ ನಾನು 8 ತಿಂಗಳ ನನಗೆ ಹಿಂದೆ ಇದ್ರ ಬಗ್ಗೆ ಪರಿಚಯ ಆಗಿತ್ತು. ಆದರೆ ನಾನು ಒಂದು ಕಾರಣಾಂತರಗಳಿಂದ ಪರಿಚಯ ಮಾಡಲಿಕ್ಕೆ ಆಗಲಿಲ್ಲ. ಆನಂತರ ಲಾಸ್ಟ್ ಮಂತು ಜನವರಿ 28 ಇವತ್ತಿಗೊಂದು 2 ತಿಂಗಳಿಂದ ಪರಿಚಯ ಮಾಡಿದೆ. ಪರಿಚಯ ಮಾಡಿದ ನಂತರ ಕೆಲವು ಕಾರಣಾಂತರಗಳಿಂದ ಮದುವೆ ಮತ್ತು ಇಂಥ ಒಂದು ಕಾರಣಾಂತರಗಳಿಂದ ನನಗೆ ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ. ಸೊ ಈಗ ನಾನು 1 ತಿಂಗಳಿಂದ ಸರಿಯಾಗಿ ಉಪಯೋಗ ಮಾಡ್ತಾ ಇದ್ದೀನಿ. ಇದರಿಂದ ನನ್ನ ಹೆಲ್ತ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಕಂಡು ಬಂದಿದ್ದಾವೆ. ಒಂದನೇದಾಗಿ ಹೇಳ್ಬೇಕಂದ್ರೆ ನನಗೆ ಮೊಣಕಾಲು ನೋವು ಸ್ಟಾರ್ಟ್ ಆಗಿ 2 ವರ್ಷ ಆಗಿತ್ತು. ಈ ಮೊಣಕಾಲು ನೋವು 70% ಕಡಿಮೆ ಆಗಿದೆ. ನಾನು ಹೀಲಿ ಆ್ಯಂಡ್ ಪ್ರೊಫೆಷನಲ್ ಹೀಲಿ ಮತ್ತು ಮ್ಯಾಗ್ ಹೀಲಿ ಎರಡೂ ಪರಿಚಯ ಮಾಡಿದ್ದೀನಿ. ಅಷ್ಟೇ ಅಲ್ಲದೆ ಇದರಲ್ಲಿ ನನ್ನ ಆರೋಗ್ಯದಲ್ಲಿ ಸಾಧ್ಯವಾದಂಥ ಕೆಲವು ಪ್ರಾಬ್ಲಮ್ಗಳಂದರೆ ನನ್ನ ಡೈಜೆಸ್ಟಿವ್ ಸಿಸ್ಟಮ್ ಇಂಪ್ರೂವ್ ಆಯಿತು. ಹಾಗೂ ಮತ್ತು ನನ್ನ ಮನೆಯವರು ಮನೆಯವರು ಸಹಿತ ನಾವು ಉಪಯೋಗ ಮಾಡ್ತಾ ಇದ್ದೀವಿ. ಅವರು ಹೆಲ್ತ್ ಸಹಿತ ಈಗ ಇಂಪ್ರೂವ್ ಆಗಿದೆ. ಅವರು ಬಲಗೈ ಬೆರಳಿನ ನಡುವಿನ ಬೆರಳು ಭಾಳ ಪ್ರಾಬ್ಲಮ್ ಆಗಿತ್ತು, ಮಡಚಲಿಕ್ಕೆ ಹಾಕಿದ್ದಿಲ್ಲ. ಅದು ಸಹಿತ ಈಗ ಸುಧಾರಣೆಯಾಗಿ ಅವರ ಬಲಗೈ ಹೆಬ್ಬೆರಳಿನ ನಡುವಿನ ಬೆರಳು ಸರಿಯಾಗಿ ಕೆಲಸ ಆಗ್ತಾ ಇದೆ. ಹಾಗೂ ಇದರೊಂದಿಗೆ ಈ ನನ್ನ
ಈ ಒಂದು ನನ್ನ ಒಂದು ಇದರಲ್ಲಿ ಇದು ಪರ್ಚೇಸ್ ಮಾಡಲಿಕ್ಕೆ ಮತ್ತು ಇದಕ್ಕೆಲ್ಲ ಸಹಾಯ ಮಾಡಿದವರಂದ್ರೆ ನನಗೆ ಗೈಡೆನ್ಸ್ ಮಾಡಿದವರಂದ್ರೆ ಶಿವಗಿ ಸರ್ ಅವರು, ಹಾಗೂ ನನ್ನ ಗೆಳೆಯರಾದಂಥ ಶೈಲೇಂದ್ರ ಮತ್ತು ವೀರೇಶ್, ಇವರೆಲ್ಲ ನನಗೆ ಸಹಕಾರ ನೀಡಿದ್ದಾರೆ ಅಂತ ಹೇಳಿಕ್ಕೆ ನನಗೆ ಭಾಳ ಇಷ್ಟ ಆಗ್ತಾ ಇದೆ. ಭಾಳ ಅಂದರೆ ಇನ್ನೂ ನಾನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಲ್ಲಿ ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡು ನನ್ನ ಎಲ್ಲ ಹೆಲ್ತ್ ಇಶ್ಯೂಗಳು ಮತ್ತು ಎಲ್ಲವನ್ನೂ ಸಾಲ್ವ್ ಮಾಡ್ಕೊಳ್ತೇನೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಹೆಮ್ಮೆ ಆಗ್ತಾ ಇದೆ. ಇದು ಒಂದು ಹೆಲ್ತ್ ಡಿವೈಸ್ ಏನಿದೆಯಲ್ಲ, ಇಟ್ ಇಸ್ ವಂಡರ್ಫುಲ್ ರಿಸಲ್ಟ್ ಇದೆ. ಇದನ್ನು ಎಲ್ಲರೂ ಈಗ ಹೇಗೆ ಪ್ರತಿಯೊಬ್ಬರ ಕೈಯಲ್ಲಿ ಮೊಬೈಲ್ ಇದೆಯೋ ಅದೇ ರೀತಿ ಒಂದು ಡಿವೈಸ್ ಕೈಯಲ್ಲಿ ಬರುತ್ತೆ ಅಂತೇಳಿ ನನಗೆ ನಂಬಿಕೆ ಇದೆ. ಮುಂದಿನ ದಿನಗಳಲ್ಲಿ ಎಲ್ಲರ ಕೈಯಲ್ಲಿ ಹೀಲಿ ಡಿವೈಸನ್ನು ನೋಡ್ಬೋದು ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಡೆಫಿನೆಟ್ಲಿ ಇದು ಇಟ್ ವಿಲ್ ಬಿ ಹೆಲ್ಪ್ಫುಲ್ ಟು ಎವ್ರಿಬಡಿ ಇನ್ ಅವರ್ ಕಂಟ್ರಿ. ಥ್ಯಾಂಕ್ ಯು ಎವ್ರಿ ಒನ್. ಧನ್ಯವಾದಗಳು ಸಿರಿ ಸರ್ ಅವ್ರಿಗೆ. ನಿಮ್ಮ ಅನುಭವಗಳು ತುಂಬಾ ಜನರಿಗೆ ಪ್ರೇರಣೆ ಆಗಲಿ, ತಮಗೂ ತುಂಬಾ ಒಳ್ಳೆಯದಾಗ್ಲಿ ಅಂತ ಹಾರೈಸ್ತಾ, ಈಗ ಮುಂದಿನ ಪಾರ್ಟಿಸಿಪೆಂಟ್ ಗುಲ್ಬರ್ಗಾದಿಂದ ಮಲ್ಲಿಕಾರ್ಜುನ್ ಅವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೇನೆ. ಅನ್ಮ್ಯೂಟ್ ಮಾಡಿ. ಮಲ್ಲಿಕಾರ್ಜುನ್ ಅವರೇ ಅನ್ಮ್ಯೂಟ್ ಮಾಡಿ. ಮಲ್ಲಿಕಾರ್ಜುನ್ ಅವರೇ, ನೀವು ಇದ್ದೀರಾ ವಿಡಿಯೋ ಅಲ್ಲಿ? ಹಾ, ಇದಾರೆ. ಹಾ, ರೈಟ್ ಓಕೆ, ಗೊತ್ತಾಯ್ತು. ಅನ್ಮ್ಯೂಟ್ ಮಾಡಿದೀನಿ ನೋಡಿ ನಿಮ್ಮನ್ನ. ರೈಟ್ ಬಂತ ಮೇಡಮ್, ಕೇಳಿಸ್ತಾ ಇದೆ ಸರ್? ಹಾ, ಕೇಳ್ತಾ ಇದೆ ಚೆನ್ನಾಗಿ. ಹಲೋ, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಮಲ್ಲಿಕಾರ್ಜುನ್ ಕರ್ಣಿಗೆ ಅಂತ ಹೇಳಿ, ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್, ಗುಲ್ಬರ್ಗದಿಂದ ಮಾತಾಡ್ತಿದ್ದೀನಿ. ಈ ಹೀಲಿ ನನ್ನ ಜೀವನದಲ್ಲಿ ಸರಿಯಾದ ಸಮಯಕ್ಕೆ ಬಂದಿದೆ ಅಂತ ಹೇಳಿ ನಾನು ಅನ್ಕೊಳ್ತಾ ಇದ್ದೀನಿ. ಯಾಕಂದ್ರ ಅಂದ್ರ 55 ವರ್ಷ ನನಗೆ. ಆ ಭಗವಂತನ ದಯೆಯಿಂದ ಯಾವ್ದು ಮೇಜರ್ ಏನು ಹೆಲ್ತ್ ಇಶ್ಯೂ ಇಲ್ಲ. ಬಟ್ ಸುಮಾರು ಒಂದು 6 ತಿಂಗಳ ಕೆಳಗಡೆ ಒಂದು ಸಯಾಟಿಕ್ ನರ್ವ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಒಂದು 4 ದಿವಸ ಇರ್ತಿತ್ತು, ಮತ್ತೆ ಅದನ್ನು ಕಂಟಿನ್ಯೂ ಆಗಿ ಬರ್ತಿತ್ತು. ಏನೋ ಈ ತರ ಒಂದು ತಿಂಗಳು 2 ತಿಂಗಳು ಆಗ್ತಿತ್ತು. ಡಾಕ್ಟರ್ಗೆ ಏನು ಕನ್ಸಲ್ಟ್ ಮಾಡಿಲ್ಲ. ಬಟ್ ಬರ್ಬರ್ತಾ ಏನಾಯ್ತು, ಅದು ಜಾಸ್ತಿ ಪೇನ್ ಆಗಕ್ ಸ್ಟಾರ್ಟ್ ಆಯ್ತು ಸರ್. ಪೇನ್ ಆಗ್ತಾ 1 ಮಂತ್ ಕೂಡ ಆದ್ರೂ ಅದು ಏನು ಕಡಿಮೆ ಆಗೋ ಚಾನ್ಸ್ ಕಾಣಲಿಲ್ಲ. ಸೊ ಆ ಸಮಯದಲ್ಲಿ ಬೆಳಗಾವದಲ್ಲಿ ಮೀಟಿಂಗ್ ಸೆಮಿನಾರ್ ಒಂದಿತ್ತು, ಕಂಪ್ನಿಯವರು ಅರೇಂಜ್ ಮಾಡಿದ್ರು. ಮದನ್ ಭಾಯ್ ಸರ್ ಎಲ್ಲ ಅಶ್ವಿನಿ ಮೇಡಮ್ ಎಲ್ಲ ಬಂದಿದ್ರು. ನಾವು ಸಿದ್ಮಲಪ್ಪ ಮತ್ತೆ ನಮ್ಮ ಉಮೇಶ್ ಅವರು ಎಲ್ಲ ಜೊತೆಗೆ ಒಂದು ಕಾರ್ನಲ್ಲಿ ಬರ್ಬೇಕಾದ್ರೆ ಬೆಳಗಾವಿ ಮುಟ್ಟ ನಾನು ಕಾರ್ನಲ್ಲಿ ಸರಿಯಾಗಿ ಕೂಡಕ್ ಆಗ್ತಿಲ್ಲ, ಅಷ್ಟು ಪೇನ್. ಅವ್ರಿಗೆಲ್ಲ ನೋಡಿದ್ರು, ಒಂದ್ ಕಡೆ ಕೂಡ ಕೆಳಗಿಳಿದ್ರು ಸಮಾಧಾನ ಇಲ್ಲ. ಸೊ ಆ ತರ ಜಾಸ್ತಿ ಆಗಿತ್ತು. ನಂತರ ಅಲ್ಲಿ ಬಂದ ಸೆಮಿನಾರ್ ಅಟೆಂಡ್ ಮಾಡಿ ಶೈಲೇಂದ್ರ ಅವಾಗೆ ಪರಿಚಯ ಆಗಿದ್ದು. ಅವ್ರೇನೋ ಆ ತರ ನಮ್ಗೇನು ಗೊತ್ತಿರ್ಲಿಲ್ಲ, ಅದು ಏನು ಪ್ರೋಗ್ರಾಮ್ ಏನು ಅಂತೇಳಿ. ಅವ್ರು ಯಾವ್ದೋ ಒಂದು ಪ್ರೋಗ್ರಾಮ್ ಕೊಟ್ರು, 2 ಸತಿ ಏನು ಕೊಟ್ರು. ಅಲ್ಲಿಂದ ಬೆಳಗಾವಿಯಿಂದ ಗುಲ್ಬರ್ಗ ವಾಪಸ್ ಬರ್ಬೇಕಾದ್ರೆ ಒಂಚೂರು ಏನೋ ರಿಲೀಫ್ ಅನಿಸ್ತು. ಬಂದ ನಂತರ ಸ್ವಲ್ಪ ದಿನದಲ್ಲಿ ನಾವು ಇಲ್ಲಿ ಪರ್ಚೇಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಗೋಲ್ಡ್ ಸೈಕಲ್ ಇಂದ ಸ್ಟಾರ್ಟ್ ಮಾಡಿ ಸರ್. ನಂತರ ಅದು ಸಯಾಟಿಕ ಅದನ್ನು ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ದೆ. ಒಂದು 2 ದಿನದಲ್ಲಿ ಕಡಿಮೆ ಅನಿಸ್ತಿತ್ತು, ಮತ್ತೆ ಬರ್ತಿತ್ತು ಪೇನ. ಈ ತರ ಪುನರಾವರ್ತ ಆಗ್ತಾ ಇತ್ತು ಒಂದು 2-3 ಸತಿ. ಅದನ್ನ ಹಾಗೆ ಕಂಟಿನ್ಯೂ ಮಾಡ್ತಾ ಹೋದೆ. ಒಂದು 15 ದಿನದಲ್ಲಿ ಅಷ್ಟು ಪೇನ್ ಕಂಪ್ಲೀಟ್ ಆಗಿ ರಿಲೀಫ್ ಆಯ್ತು. ಇವಾಗ 4 ತಿಂಗಳ ಏನು ಮತ್ತೆ ಆ ಪೇನ್ ಬಂದೇ ಇಲ್ಲ. ಇವಾಗ ಆರಾಮಾಗಿದ್ದೀನಿ. ಆಮೇಲೆ ನಾನು ಸುಮಾರು 1-1.5 100 ಕಿಲೋಮೀಟರ್ ಡ್ರೈವ್ ಮಾಡಿದ್ರೆ ಸ್ವಲ್ಪ ಸೊಂಟ ನೋವು ಬರ್ತಾ ಇತ್ತು. ಇವಾಗ ಏನು ಟೈರ್ಡ್ನೆಸ್ ಇಲ್ಲ, ಸೊಂಟ ನೋವು ಏನಿಲ್ಲ, ಏನು ಆಗ್ತಾ ಇಲ್ಲ ಸರ್. ಸೊ ಈ ತರ ಒಂದು ಹೆಲ್ತ್ ಬೆನಿಫಿಟ್ ಆಗಿದೆ. ಮತ್ತೆ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ಆರ್ಥಿಕವಾಗಿ ಆದ್ರೂ ತುಂಬಾ ಸ್ವಲ್ಪ ತೊಂದರೆಯಲ್ಲಿದ್ದೆ ಆ ಟೈಮಲ್ಲಿ. ಅದು ಕೂಡ ಆ ಟೈಮಲ್ಲಿ ಇಲ್ಲಿ ಪರ್ಚೇಸ್ ಮಾಡಿದ್ದೆ. ನಂತರ ದಿನಗಳಲ್ಲಿ ಒಂದು ಶೈಲೇಂದ್ರ ಸರ್ ಹೇಳ್ತಾ ಇದ್ರು, ನಿಮ್ಮ ಆರ್ಥಿಕವಾಗಿನೂ ಒಂದು ಅದ್ಭುತ ಒಂದು
ಜೀವನದಲ್ಲಿ ನಿಮ್ಮ ಅನುಭವಗಳು ಆಗುತ್ತೆ ನೋಡ್ರಿ ಅಂತ. ಬಟ್ ಆ ಸಮಯದಲ್ಲಿ ನಂಗೆ ಜಾಸ್ತಿ ನಂಬಿಕೆ ಆಗ್ತಿದ್ದಿಲ್ಲ. ಬರ್ತಾ ಬರ್ತಾ ಅದು ನಾನು ಅನುಭವಕ್ಕೆ ಬರ್ತಾ ಇತ್ತು. ನನ್ನ ಆರ್ಥಿಕ ಪರಿಸ್ಥಿತಿಗಳು ಒಂದು ಇಂಪ್ರೂವ್ ಆಗ್ತಾ ಬಂತು, ಇನ್ನೂ ಆಗ್ತಾ ಇದೆ. ಆಮೇಲೆ ಒಂದು ರಿಲೇಷನ್ ವೈಸ್ ಆದವು, ನನ್ನ ಕಡೆ ಹೆಲ್ಪ್ ತಗೊಂಡು ದೂರ ಆಗಿ ಏನೋ ಮಾಡಿ ಈಗ ನಾನು ಕರೆದ ತಾವಾಗೆ ಬಂದು ಎಲ್ಲಾ ವಿಷಯದ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ತರ ಒಂದು ಆರ್ಥಿಕವಾಗಿರ್ಬೋದು, ಆರೋಗ್ಯಕರವಾಗಿರ್ಬೋದು, ಮತ್ತೆ ಒಂದು ಸಂಬಂಧಗಳು ಈ ತರ ಒಂದು ನಮ್ಮಲ್ಲಿ ಬೆಳವಣಿಗೆ ಆಗ್ತಾ ಇದೆ. ತುಂಬಾ ಥ್ಯಾಂಕ್ಸ್ ಇಲ್ಲಿ. ಮತ್ತೆ ನಮ್ಮ ಟೀಮ್ ನಲ್ಲಿ ಒಬ್ರು ಹಿರಿಯರಿದ್ದಾರೆ, ವಿಜಯ್ ಕುಮಾರ್ ಚಿಮ್ಕೋಡ್ ಸರ್ ಅಂತ. ಅವರು ತುಂಬಾ ಅನುಭವಿಸ್ತರು. ಅವ್ರು ಹೇಳ್ತಾ ಇರ್ತಾರೆ ಯಾವಾಗ ಈ ಹೀಲಿ ಪರ್ಚೇಸ್ ಮಾಡ್ಬೇಕಾದ್ರೆ ಅವನು ಸ್ವಂತ ತನ್ನನ್ನ ತಾನು ಪ್ರೀತಿ ಮಾಡ್ಬೇಕು, ತನ್ನ ಮನೆಯವರು ತಮ್ಮ ಫ್ಯಾಮಿಲಿಯವರು ಪ್ರೀತಿ ಮಾಡಿದವರು ಮಾತ್ರ ಇದನ್ನ ತಗೊಂತಾರೆ ಅಂತ ಹೇಳ್ತಾರೆ. ಈ ಮಾತು ಎಷ್ಟು ನಿಜ ಅನ್ಸುತ್ತೆ. ಸೊ ಈ ತರ ನನಗೆ ತುಂಬಾ ಬೆನಿಫಿಟ್ಗಳು ಆಗಿವೆ, ಇನ್ನು ಮುಂದೆ ಹೆಚ್ಚಿನ ಬೆನಿಫಿಟ್ ಆಗ್ತಾ ಇದೆ ಅಂತ ಹೇಳ್ತಾ ಇದನ್ನ ನನಗೆ ಪರಿಚಯ ಮಾಡಿಸಿದಂತ ಉಮೇಶ್ ಸಿಡುಗೋಜಿ ಅವರಿಗೂ ಮತ್ತೆ ಶೈಲೇಂದ್ರ ಸರ್ ಹೆಜ್ಜೆಗೂ ನನಗೆ ಒಂದು ಗೈಡೆನ್ಸ್ ಮಾಡ್ತಾ ಇದ್ದಾರೆ. ಆ ತರ ಗುರುಜಿ ಅವ್ರಿಗೂ ಸಾಕಷ್ಟು ಸಲ ಫೋನ್ ಮಾಡಿ ವಿಷಯಗಳನ್ನು ತಿಳ್ತಾ ಇದ್ದೀನಿ. ಮತ್ತೆ ಅಶ್ವಿನಿ ಮೇಡಮ್ ಇರ್ಬೋದು, ಲೀನಾ ಮೇಡಮ್ ಇರ್ಬೋದು, ಅವ್ರನ್ನೆಲ್ಲ ವಿಡಿಯೋಸ್ ನೋಡ್ತೀನಿ. ಹೇಮಲತಾ ಮೇಡಮ್ ಅವ್ರದ್ದು ಇವ್ರದೆಲ್ಲ ನೋಡಿ ವಿಷಯಗಳನ್ನು ತಿಳ್ಕೊತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇನ್ನೂ ಹೆಚ್ಚಿನ ತಿಳ್ಕೊಬೇಕು ಅಂತ ಹೇಳ್ತಾ ಇವತ್ತಿನ ದಿನ ಒಳ್ಳೆ ಶುಭ ದಿನ ಆಗ್ಲಿ. ಎಲ್ಲರಿಗೂ ಶುಭರಾತ್ರಿ, ನಮಸ್ಕಾರ. ಥ್ಯಾಂಕ್ ಯು ತುಂಬಾ ಸರ್. ತುಂಬಾ ಧನ್ಯವಾದಗಳು ಮಲ್ಲಿಕಾರ್ಜುನ್ ಅವರಿಗೆ. ಬಹಳಷ್ಟು ವಿಷಯಗಳನ್ನ ಸವಿಸ್ತಾರವಾಗಿ ಹೇಳಿದ್ದೀರಾ. ಅದರಲ್ಲಿ ತಾವು ಹೇಳಿದ್ದು ಒಂದು ತುಂಬಾ ಇಷ್ಟ ಆಯ್ತು. ಏನಂದ್ರೆ ಯಾರು ತಮ್ಮನ್ನು ತಾವು ಇಷ್ಟಪಡ್ತಾರೋ ಹಾಗೂ ಕುಟುಂಬವನ್ನು ಪ್ರೀತಿಸ್ತಾರೋ ಅವರು ಮಾತ್ರ ಹೀಲಿ ತಗೋತಾರಂತ ಹೇಳಿದ್ರಲ್ಲ. ಇದು ಹೀಲಿ ತಗೊಳ್ಳೋದು ನಮ್ ಸಲುವಾಗಿ ಅಲ್ಲ, ಹೀಲಿ ಸಲುವಾಗಿ ಅಲ್ಲ, ತಮ್ಮ ಸ್ವಂತಕ್ಕಾಗಿ ಅಂತ ಏನು ಹೇಳಿದ್ರಲ್ಲ, ಅದು ಅತ್ಯುತ್ತಮ ವಾಕ್ಯ. ಇವತ್ತಿನ ದಿವಸ ಫುಲ್ ಒಂದು ಈ ನಮ್ಮ ಕಾನ್ಫರೆನ್ಸ್ ನಲ್ಲಿನೇ ಬೆಸ್ಟ್ ವಿಷಯ ಹೇಳಿದ್ರಿ. ಇದು ಬಹಳ ದಿನಗಳವರೆಗೂ ನಮ್ಗೆ ನೆನಪಿರ್ತದೆ ಮತ್ತು ಬೇರೆಯವರಿಗೆಲ್ಲ ನಾವು ಹೇಳೋದ್ರಲ್ಲಿ ಬಹಳಷ್ಟು ಉಪಯುಕ್ತವಾಗುವಂತಹ ಒಂದು ವಿಷಯವನ್ನ ತಾವು ಹೇಳಿದಿರಿ. ಆ ಕಾರಣಕ್ಕಾಗಿ ತಮಗೆ ತುಂಬಾ ಧನ್ಯವಾದಗಳು. ಈಗ ಮುಂದಿನ ಒಬ್ಬ ಪಾರ್ಟಿಸಿಪೆಂಟ್ ಉಷಾ ಮೇಡಮ್ ಅವರು ತಮ್ಮ ಅನುಭವ ಶೇರ್ ಮಾಡ್ಕೋತಾರೆ. ಓಕೆ, ಉಷಾ ಮೇಡಮ್ ಅವರೇ, ನಿಮ್ ಕಡೆಯಿಂದ ನೀವು ಅನ್ಮ್ಯೂಟ್ ಮಾಡ್ಬೇಕು, ವಿಡಿಯೋ ಆನ್ ಮಾಡ್ಬೇಕು. ಮಾಡಿದ್ದೆ. ಇವಾಗ ಕೇಳಿಸ್ತಾ ಇದೀಯಾ? ವಿಡಿಯೋ ಅಲ್ಲಿ ಬರ್ಬೇಕು ನೀವು. ವಿಡಿಯೋ ನಿಮ್ದು ಆಫ್ ಆಗಿದೆ. ಎಸ್, ಇವಾಗ ಓಕೆನಾ? ಶಿವಯೋಗಿ ಸರ್, ಅಶ್ವಿನಿ ಮೇಡಮ್, ಎಲ್ರಿಗೂ ಒಳ್ಳೆ ಹೀಲಿ ಗುಡ್ ಈವ್ನಿಂಗ್. ಆಮೇಲೆ ನನ್ನ ಮೆಂಟರ್ಸ್ ಡಾಕ್ಟರ್ ರೇಖಾ ಅಂಡ್ ಸಂಜಯ್, ಲೀನಾ ಮೇಡಮ್, ಅಂಡ್ ಎಲ್ರಿಗಿಂತಲೂ ಮುಖ್ಯವಾಗಿ ನಮ್ಮ ಮಾರ್ಕಸ್ ಮಿಕೆ ಸರ್ ಅವರಿಗೆ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಾನು ಹೇಳೋದು ಇನ್ನೊಂದು ವಿಷಯ, ಯಾರು ಭಾಗ್ಯವಂತರೋ ಪುಣ್ಯವಂತರೋ ಅವ್ರ ಮನೆಗೆ ಹೀಲಿ ಬರೋದು. ಇವಾಗ ನಾನು ಶೇರ್ ಮಾಡೋದು ತುಂಬಾ ಆಶ್ಚರ್ಯಕರವಾಗಿದ್ದು ಒಂದು ವಿಷಯ, ನನ್ನ ಹಲ್ಲಿನ ವಿಷಯ. ನನ್ನ ಮಗಳು ಡೆಂಟಿಸ್ಟ್. ನನಗೆ ಒಂದ್ಸಾರಿ ಮೊನ್ನೆ ಬಿಸಿ ಬಿಸಿ ಸಾಬುದಾಣಿ ಕಿಚಡಿ ತಿನ್ನುವಾಗ ಯಾವ ಹಲ್ಲಿಗೆ ಫಿಲ್ಲಿಂಗ್ ಇತ್ತು ಆ ಹಲ್ಲಿಗೆ ಅದು ಮಧ್ಯದಲ್ಲಿ ಚೂ ಮಾಡುವಾಗ ಅದು ಗಮ್ ತರ ಅಂಟುಕೊಂಡು ಫಿಲ್ಲಿಂಗ್ ಮೇಲ್ ಬಂದು ಮತ್ತೆ ಕೆಳಗೋಗಿ ಕೂತ್ಬಿಡ್ತು. ತುಂಬಾ ನೋವಾಯ್ತು. ನನ್ನ ಮಗಳ ಹತ್ರನೇ ಇದ್ಲು, ಬಾಯಿ ತೊಳ್ಕೊಂಡು ಅವಳಿಗೆ ತೋರಿಸಿದೆ ನಾನು, ಇದು ನೋಡಿ ಏನೋ ಆಗಿದೆ ಅಂತ. ಆಯ್ತಮ್ಮ, ಇದಕ್ಕೆಲ್ಲ ನಿನ್ಗೆ ಹಲ್ ತೆಗೆದ್ಬಿಟ್ಟು ರೂಟ್ ಕೆನಾಲ್ ಟ್ರೀಟ್ಮೆಂಟ್ ಮಾಡಿ ಇದೆಲ್ಲ ಮಾಡ್ಬೇಕು ಅಂದ್ಲು. ನಾನು ಮೊದ್ಲು ಅವಳಿಗೆ ಹತ್ರನೇ ಇದ್ಲಲ್ಲ, ಅವಳು ಡೆಂಟಿಸ್ಟ್ ಅಂತ ತೋರಿಸಿದ್ದೆ. ಆದ್ರೆ ನನಗೆ ಧೈರ್ಯ ಇರೋದು ನನ್ನ ಹೀಲಿ ಮೇಲೆ. ನಾನು ಓಕೆ ಸರಿ 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 ಅಂತ ಹೇಳಿದೆ. ಆಮೇಲೆ ಸ್ವಲ್ಪ ಕಮ್ಮಿ ಆದ್ಮೇಲೆ ನೋಡೋಣಮ್ಮ, ಆಮೇಲೆ ಮಾಡೋಣ, ನೋವೇನಾದ್ರೂ ಇದೆಯಾ ಅಂದ್ಲು. ಇವಾಗಂತಲೂ ಇದೆಯಮ್ಮ ಅಂತ ಹೇಳಿ 2 ದಿವಸ ನಾನು ಕಂಟಿನ್ಯೂಸ್ ಹೀಲಿ ಹಚ್ಕೊಂಡೆ ನೋಡಿ. 3ನೇ ದಿವಸದಿಂದ ನೋವು ಗಾಯಬ್. ಆಮೇಲಿನಿಂದ ಇದುವರೆಗೂ
ಇವಾಗ ಸುಮಾರು 15-20 ದಿವಸ ಆಗಿ 1 ತಿಂಗಳಾಗ್ತಾ ಇದೆ, ಚೂರು ನೋವಿಲ್ಲ. ಅದು ತುಂಬಾ ಆಶ್ಚರ್ಯಕರವಾದ ವಿಷಯ ಆಯ್ತು. ನಾವೆಲ್ಲರ ಬಾಯಿಂದ ಇವೆಲ್ಲ ಕೇಳ್ತಾ ಇದ್ವಿ, ಆದ್ರೆ ನನ್ಗೆ ಸ್ವತಃ ಎಕ್ಸ್ಪೀರಿಯನ್ಸ್ ಮಾಡೋದ್ರಿಂದ ನನ್ಗೆ ಇಲ್ಲಿ ಒಂದು ಮ್ಯಾಜಿಕ್ ವ್ಯಾಂಡ್, ದೇವರ ವರ ಥರ ಅನಿಸ್ತಾ ಇದೆ. ಇದಕ್ಕೆ ನಿಮ್ಮೆಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಉಷಾ ಮೇಡಮ್ ಅವರೇ. ತುಂಬಾ ಒಂದು ಅದ್ಭುತವಾದ ಅನುಭವವನ್ನ ಹಂಚಿಕೊಂಡಿದ್ದೀರಾ. ಎಲ್ಲರಿಗೂ ಪ್ರೇರಣೆ ಆಗಲಿ. ಈಗ ಮುಂದಿನ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಮತ್ತೆ ನಮ್ಮ ಕಲ್ಯಾಣ ಕರ್ನಾಟಕದಿಂದ BS ಪಾಟೀಲ್ ಅವರು ಜಾಯ್ನ್ ಆಗ್ತಾ ಇದ್ದಾರೆ. ಈ ಸಲ ಆ ಕಡೆಯಿಂದ ತುಂಬಾ ಒಂದು ಒಳ್ಳೆಯ ಪ್ರತಿಕ್ರಿಯೆಯನ್ನ ನಾವು ನೋಡ್ತಾ ಇದ್ದೇವೆ. ಓವರ್ ಟು ಯು ಸರ್. BS ಪಾಟೀಲ್ ಅವರು ಅನ್ಮ್ಯೂಟ್ ಮಾಡಿ. ಅನ್ಮ್ಯೂಟ್ ಆಪ್ಷನ್ ಕ್ಲಿಕ್ ಮಾಡಿ. ಹೋಸ್ಟ್ ಕಡೆಯಿಂದ ಅನ್ಮ್ಯೂಟ್ ಮಾಡೋದಿದ್ರೆ ನೋಡಿ. ಹಲೋ ಸರ್, ನಾವು ನಮಸ್ತೆ. ಹಾ ನಮಸ್ತೆ. ಆಮ್ ಐ ಆಡಿಬಲ್ ಸರ್? ಹಾ ವೆರಿ ಮಚ್ ಕ್ಲಿಯರ್. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ನಾನು ಪ್ರೊಫೆಸರ್ BS ಪಾಟೀಲ್ ಅಂತೇಳಿ ಗುಲ್ಬರ್ಗಾದಿಂದ ಮಾತಾಡ್ತಾ ಇದ್ದೀನಿ, ಕಲ್ಯಾಣ ಕರ್ನಾಟಕ ಕಲಬುರಗಿ ನಗರದಿಂದ. ನಾನು ಜಾಯಿನ್ ಆಗಿ ತುಂಬಾ ದಿವಸಗಳೇನು ಆಗಿಲ್ಲ. ಡಿಸೆಂಬರ್ ಲಾಸ್ಟ್ ವೀಕ್ ಐ ಜಾಯಿನ್ ಥ್ರೂ ಮಿಸ್ಟರ್ ಸಿದ್ಮಲ್ಲಪ್ಪ ಅವರ ಒಂದು ನೇತೃತ್ವದಲ್ಲಿ. ಆದ್ರೆ ನನಗೆ ಮೇನ್ ಪ್ರೇರಣೆ ಜಾಯಿನ್ ಆಗ್ಲಿಕ್ಕೆ ಅಂದ್ರೆ ಶಿವಯೋಗಿ ಸರ್. ಯಾಕಂದ್ರೆ ಅವರು ನಮ್ಮ ಪರಿಚಯ ಸುಮಾರು ವರ್ಷದಿಂದ, ಸಿನ್ಸ್ ಲಾಸ್ಟ್ 20 years ಐ ನೋ ಹಿಮ್. ಯಾವಾಗ ಶಿವಯೋಗಿ ಸರ್ ಈ ಟೀಮ್ ನಲ್ಲಿ ಇದಾರೆ ಅಂದ್ರೆ ಅವ್ರ ಒಂದು ಪ್ರೇರಣೆಯಿಂದ ನಾನು ಇದರಲ್ಲಿ ಜಾಯಿನ್ ಆದೆ. ನನ್ನ ಒಂದು ಹೆಲ್ತ್ ಇಶ್ಯೂಸ್ ಮತ್ತು ಅದರದ್ದು ಒಂದು ಸೊಲ್ಯೂಷನ್ ಹೇಳ್ಬೇಕಂದ್ರೆ, ನನಗೆ ಲೈಟ್ ಆಗಿ BP ಇಶ್ಯೂ ಸ್ಟಾರ್ಟ್ ಆಗಿತ್ತು ಈಗ ಒಂದು 2-3 ತಿಂಗಳ ಹಿಂದೆ. ಸೊ ಐ ಸ್ಟಾರ್ಟೆಡ್ ಅಪ್ಲೈಯಿಂಗ್ ಹೀಲಿ ಮೆಥಡಾಲಜಿ ಅಂಡ್ ಪ್ರೋಟೋಕಾಲ್ ಆಸ್ ಸಜೆಸ್ಟೆಡ್ ಬೈ ಶಿವಯೋಗಿ ಸರ್. ಅದು ನನಗೆ ತುಂಬಾನೇ ಹೆಲ್ಪ್ ಆಯ್ತು. ಮತ್ತೊಂದು ನನಗೆ ಒಂದು ಸ್ವಲ್ಪ ಸ್ಕಿನ್ ಇಶ್ಯೂಸ್ ಇತ್ತು, ಅಲರ್ಜಿ. ಸೊ BP ಅಂತೂ ಆಲ್ಮೋಸ್ಟ್ 99% ಇಟ್ ಹ್ಯಾಸ್ ವ್ಯಾನಿಶ್ಡ್ into my life. And then skin issues almost it is reduced by 50% as per my observation. And these are the 2 testimonials I would like to highlight and hope for the good. In coming days I am giving healing to my missus also with some skin issues and diabetes. So it is giving good results compared to my earlier treatment with some other methodology or modalities. Thank you one and all. Healy team, especially Shivogi sir, Sidmallappa sir, Mallikarjun sir, and Shailendra sir. Because of busy schedule of Shivogi sir, I used to disturb Shailendra very oftenly. The same support I expect from the whole team in coming days also. Thank you one and all. ಧನ್ಯವಾದಗಳು ಪಾಟೀಲ್ ಸರ್ಗೆ. ತಮ್ಮ ಅನುಭವ ಚೆನ್ನಾಗಿದೆ. ಕಡಿಮೆ ಅವಧಿಯಲ್ಲಿ ಏನೆಲ್ಲ ರಿಸಲ್ಟ್ ನೋಡಿದೀರಾ. ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅನುಭವಗಳು ನಮ್ಮ ಜೊತೆ ಶೇರ್ ಮಾಡ್ಕೋತೀರಾ ಅನ್ಕೊಳ್ತಾ ಇದ್ದೇನೆ. ಈಗ ತಮ್ಮ ಅನುಭವವನ್ನು ಹಂಚಿಕೊಳ್ಳಿಕ್ಕೆ ಹ್ಯಾಂಡ್ ರೇಸ್ ಮಾಡಿದವರು ಐಶ್ವರ್ಯ ಅವರು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಥ್ಯಾಂಕ್ ಯು ಹೇಳೋದು ಶಿವಯೋಗಿ ಸರ್ಗೆ. ಯಾಕಂದ್ರೆ ಶಿವಯೋಗಿ ಸರ್ ನಂಗೆ ಇಂಟ್ರೊಡ್ಯೂಸ್ ಮಾಡಿದ್ರು ಹೀಲಿ. ಅಂಡ್ ನಾನ್ ಫುಲ್ ಟೈಮ್ ರೇಖಿ ಹೀಲರ್ ಆಗಿರೋದ್ರಿಂದ ಇವತ್ತು ನಾನೊಂದು ಕ್ರಿಕೆಟ್ ಕೋಚಿಂಗ್ ಅಕಾಡೆಮಿಯಲ್ಲಿ ಒಂದು ಹುಡುಗನ್ಗೆ ಹೀಲಿ ಪ್ರೋಗ್ರಾಮ್ ರನ್ ಮಾಡಿದೆ ಗೋಲ್ಡ್ ಸೈಕಲ್ ಇಂದ. ಆ ಗೋಲ್ಡ್ ಸೈಕಲ್ ಪ್ರೋಗ್ರಾಮ್ ರನ್ ಮಾಡಿರೋದ್ರಿಂದ ಅವ್ನ್ಗ ಶೋಲ್ಡರ್ ಹೇರ್ ಲೈನ್ ಕ್ರ್ಯಾಕ್ ಆಗಿತ್ತು. ಡಾಕ್ಟರ್ 6 weeks ಅವನ್ಗೆ ಏನು ಯೂಸ್ ಮಾಡಬೇಡ ಅಂತ ಹೇಳಿದ್ರು. ಬೇರೆ ಏನಾದ್ರೂ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಾಗ್ಲಿ ಇಲ್ಲ ಏನಾದ್ರೂ ಓಡಾಡೋದಾಗ್ಲಿ ಭಾರ ಎತ್ತೋದಾಗ್ಲಿ. ಬಟ್ ಹಿಂಗೆ ನಮ್ಮೂರಲ್ಲಿ ಗೊತ್ತಿದ್ದವರು ಅವ್ರು ಹೀಲಿಂಗ್ ಚೆನ್ನಾಗ್ ಮಾಡ್ತಾರೆ, ಅವ್ರ ಹತ್ರ ಕಳಿಸ್ರಿ ಅಂತ ಹೇಳಿದಾಗ ಅವನು ಬಂದು ಕರೆಕ್ಟ್ 3ನೇ ದಿವ್ಸಕ್ಕೆ ಅವನ್ ಕೈ ಪೂರ್ತಿ ರೇಸ್ ಮಾಡ್ದ. ಆಮೇಲೆ 4th ಡೇ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇತ್ತು. ಆ ಟೂರ್ನಮೆಂಟ್ ಅಲ್ಲಿ ಆ ಹುಡುಗ
80 ರನ್ಸ್ ತೆಗ್ದ, ಪ್ಲಸ್ ಅವ್ನ ಕೈ ಮೂವ್ಮೆಂಟ್ ನೋಡಿದ್ರೆ ಇವನ್ ಡಾಕ್ಟರ್ ಕೂಡ ಸರ್ಪ್ರೈಸ್ ಆಯ್ರು. ದಿಸ್ ಇಸ್ ದ ಬೆಸ್ಟ್ ಟೆಸ್ಟಿಮನಿ ಅಂಡ್ ಬೆಸ್ಟ್ ರಿಸಲ್ಟ್ ವಿಚ್ ಐ ಹ್ಯಾವ್ ಗಾಟ್ ವಿದಿನ್ ಅ ಸ್ಪ್ಯಾನ್ ಆಫ್ 1 ವೀಕ್ ಒಂದ್ ಹುಡ್ಗಂದು. ಆಮೇಲೆ ಇನ್ನೊಂದು ಟೆಸ್ಟಿಮನಿ ಏನಂದ್ರೆ, ನಮ್ ಡ್ಯಾಡಿ ಈಸ್ ಅ ಹಾರ್ಟ್ ಪೇಷಂಟ್, ಸ್ಟಂಟ್ ಹಾಕಿದ್ದಾರೆ. ಅವರು 1 ಮಂತ್ ಬ್ಯಾಕ್ ಒಂದೇ ದಿವಸದಲ್ಲಿ 2 ಸರಿ ಬೈಕ್ ಮೇಲಿಂದ ಬಿದ್ರು. ನಮ್ ಮನೇಲಿ ಎಲ್ರೂ ಟೆನ್ಷನ್ ಆಗಿದ್ರು ಏನ್ ಆಗ್ತಾ ಇದೆ ಅವ್ರಿಗೆ ಅಂತ ಹೇಳಿ. ಬಟ್ ನಾನು ಒಬ್ಳೆ ಪ್ಯಾನಿಕ್ ಆಗ್ಲಿಲ್ಲ. ನಾನು ನನ್ ಮಗಳು ನಾವು ಆಕ್ಚುಲಿ ನನ್ ಮಗಳ ಎಕ್ಸಾಮ್ ಇದ್ದಿದ್ದಕ್ಕೆ ನಾವು ಹೋಗಿದ್ವಿ. ಬಂದ ತಕ್ಷಣ ಹೇಳಿದ್ರು ಬಿದ್ದಿದ್ದಾರೆ ಅಂತ. ಅವ್ರಿಗೆ ಎನರ್ಜಿ ಫೀಲ್ಡ್ ರಿಲೀಸಿಂಗ್ ಹಾಕದೆ, ಆಮೇಲೆ ಅವ್ರ ಚಕ್ರಾಸ್ ಪ್ರೋಗ್ರಾಮ್ ರನ್ ಮಾಡಿದೆ. ಆಮೇಲೆ ತಿರ್ಗಾ ಡಾಕ್ಟರ್ ಹತ್ರ ನೆಕ್ಸ್ಟ್ ಡೇ ಕರ್ಕೊಂಡು ಹೋದಾಗ ಆಟೋಮೆಟಿಕ್ ಆಗಿ ಅವ್ರದ್ದು ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಇತ್ತು. ಆಮೇಲೆ ಡಾಕ್ಟರ್ ಆಶಿಕಾ ನನಗೆ ಒಂದ್ ಸಜೆಸ್ಟ್ ಮಾಡಿದ್ರು, ಸಿಸ್ಲರ್ ಸಾಲ್ಟ್ ಸ್ಕ್ಯಾನ್ ಮಾಡಿ ನೋಡ್ರಿ ನಿಮ್ ಡ್ಯಾಡಿಗೆ ಅಂತ. ಸಿಸ್ಲರ್ ಸಾಲ್ಟ್ ಸ್ಕ್ಯಾನ್ ಮಾಡಿ ಆಶಿಕಾ ಮೊದ್ಲೇ ಹೇಳಿದ್ರು ಸೋಡಿಯಂ ಕಡಿಮೆ ಆಗಿರ್ಬೇಕು, ಪೊಟ್ಯಾಷಿಯಂ ಜಾಸ್ತಿ ಆಗಿರ್ಬೇಕು ಅಂತ. ಆಸ್ ಪರ್ ದ ಸಿಸ್ಲರ್ ಸಾಲ್ಟ್ ಸ್ಕ್ಯಾನಿಂಗ್ ಅದು ಕರೆಕ್ಟ್ ಆಗ್ಬೋದು ಬಿಫೋರ್ ಗೋಯಿಂಗ್ ಟು ದ ಡಾಕ್ಟರ್. ಆಮೇಲೆ ಡಾಕ್ಟರ್ ಹತ್ರ ಹೋದಾಗ ಡಾಕ್ಟರ್ ಚೆಕ್ ಮಾಡಿದ್ರು. ಡಾಕ್ಟರ್ ಪೊಟ್ಯಾಷಿಯಂ ಕಂಟೆಂಟ್ ಏನ್ ಟ್ಯಾಬ್ಲೆಟ್ಸ್ ಇತ್ತು ಪೂರ್ತಿ ಟ್ಯಾಬ್ಲೆಟ್ ಸ್ಟಾಪ್ ಮಾಡಿದ್ರು. ನಾವ್ ಹಿಸ್ ಟ್ಯಾಬ್ಲೆಟ್ ಡೋಸೇಜಸ್ ಆರ್ ರೆಡ್ಯೂಸ್ ಟು 900 ಫ್ರಮ್ 10,500 to 900 ಬಂದಿದೆ. ಸೊ ಥ್ಯಾಂಕ್ ಯು ಹೀಲಿ ಫಾರ್ ಈಚ್ ಅಂಡ್ ಎವ್ರಿಥಿಂಗ್. ಅಂಡ್ ಥ್ಯಾಂಕ್ ಯು ಶಿವಯೋಗಿ ಸರ್, ನಮ್ಗೆ ಪ್ರತಿಯೊಂದು ಹೆಜ್ಜೆಗೂ ಗೈಡ್ ಮಾಡ್ತಿರೋದಕ್ಕೆ. ಆಮೇಲೆ ನಾನ್ ತುಂಬಾ ತಲೆ ತಿನ್ನೋದು ಶಿವಯೋಗಿ ಸರ್ನ, ಆಮೇಲೆ ಆಶಿಕಾ ಮೇಡಮ್ನ. ಏನೇ ಒಂದಿದ್ರು ಕ್ರಾಸ್ ವೆರಿಫಿಕೇಶನ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲದಕ್ಕೂ. ಸೊ ಥ್ಯಾಂಕ್ ಯು ಸೋ ಮಚ್ ನನ್ಗೆ ಪ್ರತಿಯೊಂದು ಹೆಜ್ಜೆಗೂ ಗೈಡ್ ಮಾಡ್ತಾ ಇರೋದಕ್ಕೆ. ಸೊ ಈಗ SSLC ರಿಸಲ್ಟ್ ಬಂದ ಮೇಲೆ ನಾನು ಬೇರೆ ಬೇರೆ ತರ ಎಕ್ಸ್ಪೆರಿಮೆಂಟ್ ಮಾಡಿದೀನಿ. ಅವಾಗ ಆ ರಿಸಲ್ಟ್ ನಾನು ಕೊಡಕ್ ಬಯಸ್ತೀನಿ. ಸೊ ಈ ತರ ಹೀಲಿ ತುಂಬಾನೇ ಹೆಲ್ಪ್ ಆಗ್ತಾ ಇದೆ. ಅಂಡ್ ನನ್ನ ಫೈನಾನ್ಷಿಯಲ್ ಕಂಡೀಷನ್ ಕೂಡ ಸಿಂಗಲ್ ಪೇರೆಂಟ್ ಇರೋದ್ರಿಂದ ದಿನಕ್ ದಿನ ಚೇಂಜ್ ಆಗ್ತಾ ಬರ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಹೀಲಿ ಟೀಮ್. ಧನ್ಯವಾದಗಳು ಐಶ್ವರ್ಯ ಅವರಿಗೆ. ಅವರು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟ್ಗಳು, ಅನುಭವಗಳು, ಅವ್ರ ಸಲುವಾಗಿ ಒಂದು ಸಪರೇಟ್ ಟೆಸ್ಟಿಮನಿ ನೈಟ್ ಅನ್ನ ನಡೆಸಬಹುದು ನಾವು. ಅಷ್ಟೊಂದು ಅನುಭವವನ್ನು ಅವ್ರು ಹೊಂದಿದ್ದಾರೆ. ಧನ್ಯವಾದಗಳು ಅನುಭವ ಹಂಚಿಕೊಂಡದ್ದಕ್ಕಾಗಿ. ಮತ್ತೆ ಈಗ ಯಾರಾದ್ರೂ ಬಾಕಿ ಉಳಿದಿದ್ರೆ ನೋಡುವ. ಅಶ್ವಿನಿ ಮೇಡಮ್ ಅವರು ಎಲ್ಲ ಕಂಪ್ಲೀಟ್ ಆದಂಗಾಯ್ತು ಅನ್ಕೋತೀನಿ. ಅಂದ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಯಾರವರು? ಹಾ, ಓಕೆ ಓಕೆ ಓಕೆ, ನಮ್ಮ ಇವರೇ ಅವರು. ಸೊ ಬೆಳಗಾವಿ ಅವರು. ಸೊ ಓಕೆ, ನಿಮ್ಮ ಟೆಸ್ಟಿಮೋನಿನ ಕೊಡಿ. ನೀವು ನಿಮ್ಮ ವಿಡಿಯೋ ಅಲ್ಲಿ ಬನ್ನಿ. ನಿಮ್ಮ ಬಗ್ಗೆ ಒಂದು ಶಾರ್ಟ್ ನಿಮ್ಮ ಹೆಸರು ಹೇಳ್ಬಿಟ್ಟು ಯಾವಾಗಿಂದ ಹೀಲಿ ಯೂಸ್ ಮಾಡ್ತೀರಾ ಅನ್ನೋದ್ರ ಕುರಿತಾಗಿ ನೀವೇ ನಿಮ್ಮ ಟೆಸ್ಟಿಮೋನಿಯನ್ನ ಕೊಡಿ. ಬನ್ನಿ. ಸ್ಟಾರ್ಟಿಂಗ್ ಅಲ್ಲಿ ಒಂದ್ಸಲ ಹೇಳಿ ಆಗಿದೆ. ಮತ್ತೇನಾದ್ರೂ ಅವ್ರಿಗೆ ಹೇಳಿ ಆಗಿದೆ. ತಂದೆಯವರು ಟೆಸ್ಟಿಮೋನಿನ ಕೊಡ್ಬೇಕಂತೆ, ತಂದೆಯವರು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಬೇಕಂತೆ. ನಿಮ್ಮ ವಿಡಿಯೋ ನಿಮ್ಮ ಮೊಬೈಲ್ ಅನ್ನ ಕರೆಕ್ಟ್ ಆಗಿ ಟರ್ನ್ ಮಾಡಿ. ನಿಮ್ಮ ಮೊಬೈಲ್ ಟರ್ನ್ ಆಗಿಲ್ಲ ಕರೆಕ್ಟ್ ಆಗಿ. ಇಲ್ಲ, ನಿಮ್ಮ ಮೊಬೈಲ್ ಕ್ರಾಸ್ ಆಗಿ ಟರ್ನ್ ಆಗಿದೆ. ಕರೆಕ್ಟ್ ಆಗಿ ಟರ್ನ್ ಮಾಡಿ ನಿಮ್ಮ ಮೊಬೈಲ್ ಅನ್ನ. ಈಗ ಬಂತು. ಇಲ್ಲ, ಅದು ಬೇರೆ ತರ ಟರ್ನ್ ಆಗಿದೆ. ನೀವು ಇನ್ನೊಂದ್ ರೌಂಡ್ ಟರ್ನ್ ಮಾಡಿ. ಮೇಕ್ ಇಟ್ ಹಾರಿಜಾಂಟಲ್. ಹಾ, ಮೇಕ್ ಇಟ್ ಎಕ್ಸಾಕ್ಟ್ಲಿ ಪರ್ಫೆಕ್ಟ್. ಓಕೆ, ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಾನು ಸುರೇಶ್ ಜಡ್ಗೆ ಅಂತ ಸರ್, ಸೂಪರಿಂಟೆಂಡೆಂಟ್ ಸೆಂಟ್ರಲ್ GST ರಿಟೈರ್ಡ್ ಇಯರ್ ಸರ್. ಒನ್ ಇಯರ್ ಆಯ್ತು ರಿಟೈರ್ಡ್ ಆಗಿ ಸರ್. ನಾವು ಅದಕ್ಕೆ ಮೊದಲು ಫಸ್ಟ್ ನಾವು ಮ್ಯಾಗ್ ಇಲ್ಲಿ ಮತ್ತು ಇಲ್ಲಿ ತಗೋಕದ ಮೊದ್ಲು ನಮ್ಗೆ ನಾಯಿನ ಮೇನ್ ಕಾರಣ ಸರ್. ಅದು ನಮ್ ನಾಯಿ, ಆ ನಾಯಿ ಸ್ವಲ್ಪ ಆರಾಮಿಲ್ಲಾಗಿತ್ತು, ಅದರಿಂದ ತಗೊಂಡಾದ ಬಳಿಕ ಅದಕ್ಕೆ ಸಕ್ಸಸ್ ಆಯ್ತು. ಅದಕ್ಕೆ ಹರಗೊಪ್ಪ ಸರ್ ಮತ್ತು ರಾಜೇಶ್ವರಿ ಮೇಡಮು ಮತ್ತು ನಾವು ಸರ್ ಶಿವಯೋಗಿ ಸರ್ ಎಲ್ಲರೂ ನಮ್ಗೆ ಅದು ಕೋಆಪರೇಷನ್ ಮಾಡಿದ್ರು. ಆಮೇಲೆ ಅದಾದ ಕೂಡಲೇ ನಮಗೆ ಅದು ಅದರಿಂದ ಸಕ್ಸಸ್ ಆದ ಕೂಡಲೇ ನೆಕ್ಸ್ಟ್ ನಾವ್ ಏನ್ ಮಾಡಿದ್ವಿ, ನಮ್ದು ಒಂದು ಆಕ್ಚುಲಿ ಇದು ನಮ್ಮ ಮನೆ ಪ್ರಾಪರ್ಟಿ ಒಂದು 29 ವರ್ಷ ಆಯ್ತು. 29 ವರ್ಷ ಆಯ್ತು ನಮ್ಮ ಕಡೆ ಅದು ಬಂದು ಸಹಿ ಮಾಡ್ತಲಾಗಿದ್ದ. ಅದಕ್ಕೆ ಯಾವ್ದೋ ವಿಕಾಸ್ ಸಿಂಗ್ ಸರ್ ನಮ್ಗೊಂದು ಹೇಳಿದ ಕೋಚ್ ಒಂದ್ ಸ್ವಲ್ಪ ಇದು ಚೇಂಜ್ ಮಾಡಾಕಂತ ಕೋಚ್ ಚೇಂಜ್ ಮಾಡಿದ್ವಿ. ಚೇಂಜ್ ಆದ ಕೂಡಲೇ ಮತ್ತೆ ಅದು 6 months ನಮ್ದು ಅದು ನಮ್ಮ ಪ್ರಾಪರ್ಟಿ ಅರೌಂಡ್ 70-80 lakhs ಪ್ರಾಪರ್ಟಿ ಸರ್. ಅದು ನಮ್ದು ಹೆಸರಲ್ಲಿ ಅವರಾಗೆ ಬಂದು ಸಹಿ ಮಾಡಿಕೊಟ್ಟು ಹೋದ್ರು. ಅದು ಅಲ್ಲದೆ ಮತ್ತೆ ನನಗೊಂದು ಸ್ವಲ್ಪ
ಎದೆ ನೋಸ್ತಾ ಇದೆ ಅಂದ್ರೆ ಆಕ್ಚುಲಿ ಏನೋ ಬೋನ್ ಪ್ರಾಬ್ಲಮ್ ಇತ್ತು. ಅದೇ 4, 5, 6, 7 ಜನ ಕಡೆ ನಾ ಸ್ಪೆಷಲಿಸ್ಟ್ ಡಾಕ್ಟರ್ ಹಾರ್ಟ್ KL ಎಲ್ಲ ಕಡೆ ಹೋದ್ರೆ ಅವ್ರು ಬರೀ ಹಾರ್ಟ್ ಅಂತಿದ್ರು. ಆಕ್ಚುಲಿ ನನಗೆ ಇಲ್ರಿ ಹಾರ್ಟ್ ಅಂದ್ರೆ ಬಿ ಹಾರ್ಟ್ ಚೆಕ್ ಮಾಡ್ರಿ, ನೀವು ಟ್ರೇಡ್ಮಿಲ್ ಮಾಡ್ರಿ, ಅದ್ ಮಾಡ್ರಿ, ಎಲ್ಲ ಗುಳಿಗೆ ಬರ್ದು ಕೊಡ್ತಿದ್ರು. ಬಟ್ ನನಗೆ ಇಂಟ್ರೆಸ್ಟ್ ಆಗಿ ನನ್ಗೆ ಗುರ್ತು ನನಗೆ ಇಲ್ಲ ಅಂತ ಇದ್ರು. ಆದ್ರೂ ಸುಧಾ ಅವ್ರು ತಗೋ ಅಂದ್ಕೂಡ್ಲೆ ಮತ್ತೆ ಏನೋ ಒಂದು ತಗೋತಿದೆ, ಬಟ್ ತಗೊಂಡ್ರೆ ನನಗೇನು ಯೂಸ್ ಆಗ್ಲಾಗಿತ್ತು. ಅದಕ್ಕೆ ನಾನು ಏನ್ ಮಾಡಿದೆ, ಆಮೇಲೆ ಇದು ಇಲ್ಲಿ ತಗೊಂಡ್ಬಳಕ ಗೋಲ್ಡ್ ಸೈಕಲ್ ಯೂಸ್ ಮಾಡಿದೆ. ಗೋಲ್ಡ್ ಸೈಕಲ್ ನಮ್ಮ ಹುಡುಗಿ ಎಲ್ಲ ಯೂಸ್ ಮಾಡ್ಲು, ಮತ್ತೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಮಾಡಿದ್ವು. ಪ್ರೋಗ್ರಾಮ್ ಮಾಡಿದ ಕೂಡಲೇ ಅರೌಂಡ್ 70 ನೀರು ಮತ್ತು ದಿವಸ ನ್ಯೂಟ್ರಿಷನ್ ನೀರು ಎಲ್ಲ ನಮ್ಮ ಹುಡುಗಿ ಕೊಡ್ತಾಳೆ. ಹೀಗಾಗಿ ನಾವು ಒಂದು ವರ್ಷ ನಾವೇನೇ 1 ವರ್ಷ ಆಯ್ತು, ನಾನು ನನ್ನ ಮಗಳು ನಮ್ಮ ಮಿಸಸ್ ಮಿಸಸ್ಗೂ ಮೈಗ್ರೇನ್ ಇತ್ತು. ಅದು ಬಹಳ ಯಾವಾಗ ಸಿವಿಯರ್ ಹೆಡ್ಏಕ್ ಆಗ್ತಿತ್ತು. ಆ ಹೆಡ್ಏಕು ಅದು ಇದರಿಂದ ಮೈಗ್ರೇನು ಕಡಿಮೆ ಆಯ್ತು. ಆಮೇಲೆ ಮತ್ತೊಂದ್ ಸ್ವಲ್ಪ ಪ್ರಾಬ್ಲಮ್ ಅದು ಇತ್ತು. ಅವೆಲ್ಲ ಪ್ರಾಬ್ಲಮ್ಸ್ ಈ ಹೀಲಿಯಿಂದ ಕಡಿಮೆ ಆಗಿದೆ. ಮತ್ತೆ ಹೀಲಿ ನಾ ಹೇಳ್ಬೇಕಾದ್ರೆ ಸರ್, ಇದು ಹೀಲಿ ಮತ್ತು ಮ್ಯಾಗ್ ಹೀಲಿ ಹೇಳ್ಬೇಕಾದ್ರೆ ನನಗೆ ಒಂದು ಅವರ್ 2 ಅವರ್ಸ್ ಕೊಟ್ಟರೆ ಬಿ ಅದನ್ನ ಎಕ್ಸ್ಪ್ಲನೇಷನ್ ಮಾಡೋದು ನನಗೆ ಟೈಮ್ ಕಡಿಮೆ ಬೀಳುತ್ತೆ. ಅದಕ್ಕೆ ನನಗೆ ಹೆಚ್ಚು ಹೇಳಿ ಭಾಳ ಒಂದೊಂದು ಹೇಳ್ಕೊತ ಹೋಗ್ಬೇಕಾದ್ರೆ ಅದ್ರ ಹೀಲಿ ಏನಿದೆ ಆಕ್ಚುಲಿ ಏನ್ ಮಾಡೋದು, ತಗೋಬೇಕು, ಯೂಸ್ ಮಾಡ್ಬೇಕು. ಯೂಸ್ ಮಾಡಿದ್ರೆ ಅದ್ರದ್ದು ಯೂಸ್ ಮಾಡ್ಬೇಕು. ಮತ್ತೆ ಈಗ ನಾನು ಫಸ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ ನಾವು ಮತ್ತ BK ಮಸೂದಾ ಅಂತ ಅವರು ಕೂಡಿ ಮತ್ತೆ ಇವ್ರ ಸಿಸ್ಟರ್ ಅವ್ರು ಕೂಡಿ ಎಲ್ಲ ತಗೊಂಡಿವಿ. ಅದನ್ನ ತಗೊಂಡಾದ ಬಳಿಕ ಮತ್ತೆ ಅದರ ರಿಸಲ್ಟ್ ಚೆನ್ನಾಗಿ ಬರ್ತಾ ಇತ್ತು. ಬಂದಾದ ಕೂಡಲೇ ಮತ್ತೆ ಈಗ ನಾವು ಮತ್ತೆ ಪ್ರೊಫೆಷನಲ್ ಮತ್ತೊಂದು ಹೀಲಿ ಮೊನ್ನೆ ಮಾಡಿದ್ರು ನಾವು ಉಮಾ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ ಅವರಿಗೆ. ನಮ್ಮ ಹೀಲಿಯಿಂದ ಪೂರ್ತಿ ಅಂದ್ರೆ ಅವರಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು ಅವರೊಂದು ಹೀಲಿ ಪರ್ಚೇಸ್ ಇದು ಮಾಡಿದ್ದಾರೆ. ಆಕ್ಚುಲಿ ಒಂದು ಫ್ಯಾಮಿಲಿ ಒಂದು ಹೀಲಿ ಆಕ್ಚುಲಿ ಎಸೆನ್ಸಿಯಲ್. ನಾವು ಆಕ್ಚುಲಿ ಕೂಡ 2 ಫ್ಯಾಮಿಲಿಗೆ ಒಂದು ಮಾಡಿದ್ವಿ. ಆದ್ರೆ ಟೈಮ್ ಸಾಲ್ತಾ ಇಲ್ಲ ಅಂತ ಹೇಳಿ ಈಗ ಮತ್ತೆ ಅವ್ರು ನಿನ್ನೆ ಆರ್ಡರ್ ಮಾಡಿದ್ರು ಪ್ರೊಫೆಷನಲ್ ಹೀಲಿ ಮತ್ತು ಡಿವೈಸ್ 2 ಕೂಡ ಮ್ಯಾಗ್ ಹೀಲಿ 2 ಕೂಡ ಮತ್ತೆ ಪ್ರೊಫೆಷನಲ್ ಯೂಸ್ ಮಾಡಿದ್ವಿ. ಯಾಕಂದ್ರೆ ಒಂದು ಫ್ಯಾಮಿಲಿಗೆ ಒಂದು ಎಸೆನ್ಸಿಯಲ್. ಮತ್ತೆ ಇದು ಆಕ್ಚುಲಿ ಒಂದು ಹೀಲಿ ಮತ್ತು ಮ್ಯಾಗ್ ಹೀಲಿ ನಿಮ್ಮ ಮನೆಯೊಳಗೆ ಇತ್ತಂದ್ರೆ ನಿಮಗೆ ಯಾವ್ದೋ ಡಾಕ್ಟರ್ ಕಡೆ ಹೋಗೋದಿಲ್ಲ. ನಾವು 1 ವರ್ಷ ಆಯ್ತು ಯಾವ ಡಾಕ್ಟರ್ ಕಡೆ ಹೋಗಿಲ್ಲ, ಯಾವ್ದು ಗುಳಿಗೆ ತಗೊಂಡಿಲ್ಲ, ಏನೋ ಪ್ರಾಬ್ಲಮ್ ಇದ್ರು ಇದ್ರ ಮ್ಯಾಗ ಇದು ಮಾಡ್ತೀವಿ. ಮತ್ತೆ ಈಗ ರೀಸೆಂಟ್ ಆಗಿ ನಾವು 9 ವರ್ಷದ ಒಂದು ಡಾಗ್ ಒಂದು ತೊಗೊಂಬಂದ್ವಿ. ಅದು ಆಕ್ಚುಲಿ ನೋಡಿ ಬಂದಾಗ ಅದಕ್ಕೆ ಜೂಲಿ ಅಂತ ಹೆಸರು. ಅದು ಅದಕ್ಕೆ ಸ್ವಲ್ಪ ಕಾಲ್ ನೋವು ಅಂತ ಅವರೇ ಹೇಳ್ತಿದ್ರು. ಏನೇನ್ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಮ್ಮ ಹುಡುಗಿ ಅದಕ್ಕೆ ಒಂದಿಷ್ಟು ಎನರ್ಜಿ ಡ್ರಿಂಕ್ ಡೈಲಿ ಕುಡಿಸ್ತಾಳೆ ಸರ್. ಈಗ ಅದ್ರದ್ದು ಮುಖ, ಚೇಹರೆ ಅದೆಲ್ಲ ಅದು ಇನ್ನೂ ಜಾಸ್ತಿ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ನೆಕ್ಸ್ಟ್ ಆಮೇಲೆ ಅದು ಎದ್ದು ಓಡಾಡ್ತಾ ಇದ್ದಾರೆ ಇವಾಗ. ಈಗ ನೋಡಿ ಒಳಗೆ ಕಾಣ್ತದೆ ನೋಡಿ ಸರ್, ಇಲ್ಲೇ ಇದು ನೋಡಿ ಕೂತಿದೆ ನೋಡ್ರಿ. ಆರಾಮ್ ಕೂತಿದೆ ನೋಡಿ ಸರ್. ಹೀಗಾಗಿ ಅದು ಹೀಲಿದ ಹೆಸರು ಸರ್. ಅದಕ್ಕೆ ಏನಾಯ್ತಾರೆ ಎಷ್ಟು ಹೇಳಿದಷ್ಟು ಕಡಿಮೆನೇ ಇದೆ ಸರ್. ಅದು ಆಕ್ಚುಲಿ ಅನುಭವ ಮಾಡಬೇಕು. ಮತ್ತೆ ಅದ್ರ ಮೇಲೆ ಥ್ಯಾಂಕ್ಸ್ ಟು ಹೇಳಿ ಫಸ್ಟ್ ನಾವು ತಗೋಬೇಕು, ಅನುಭವ ಮಾಡ್ಬೇಕು, ಅದು ಯೂಸ್ ಮಾಡಬೇಕು. ಯೂಸ್ ಮಾಡ್ರೆ ನಮ್ಮ ಶಿವಯೋಗಿ ಸರ್ ಹತ್ರ ತಗೊಂಡ್ಬೇಕು, ಫಸ್ಟ್ ಯೂಸ್ ಮಾಡ್ಬೇಕು. ಮತ್ತೆ ಯಾರು ಹೇಳ್ಬೇಕಾದ್ರೆ ಫಸ್ಟ್ ಏನ್ ಬೇಕು, ನೀವು ತಗೋರಿ, ಯೂಸ್ ಮಾಡ್ರಿ. ಯೂಸ್ ಮಾಡ್ಬೇಕು, ನಿಮ್ಮ ಅನುಭವ ನಿಮ್ಗೆ ಬರುತ್ತೆ. ಯಾಕಂದ್ರೆ ನಮ್ಮ ಅನುಭವ ಹೇಳಿದ ಬಳಿಕ ಎಲ್ಲರಿಗೂ ಏನಾಗಿದೆ, ಈಗ ಕಾಲ ಮೆಡಿಕಲ್ ಎಲ್ಲರಿಗೂ ತಿಳಿಯೊಳಗೆ ಬರುತ್ತೆ, ಡಾಕ್ಟರ್ ಮೆಡಿಸಿನ್ ಅದೇ ತಿಳಿಯೊಳಗಿರುತ್ತೆ. ಒಂದು ಯಾವಾಗ ತಗೊಂಡೊಮ್ಮೆ ಯೂಸ್ ಮಾಡ್ತಾರ, 14 ದಿವಸ ಯೂಸ್ ಮಾಡ್ತಾರಲ್ಲ, ಆ ಯೂಸ್ ಮಾಡಿ ಆದ ಬಳಿಕ ಅದು ಪ್ರತಿಫಲ ಸಿಗುತ್ತೆ. ಆಮೇಲೆ ತಗೊಂಡ್ ಬಳಿಕ ಯಾರು ಬೇಡ ಅನ್ನೋದಿಲ್ಲ. ಇನಿಷಿಯಲಿ ಎಲ್ಲರಿಗೂ ನೆಗೆಟಿವ್ ಇರ್ತಾರೆ ಆಕ್ಚುಲಿ. ಯಾಕಂದ್ರೆ ಅದ್ರಾಗ ಏನಾಗತ್ತಪ್ಪ, ಇದ್ರಾಗ ಹೆಂಗ್ ಕೆಲಸ ಮಾಡ್ತದೆ, ಇದೆ ವೈಬ್ರೇಷನ್ ಹೆಂಗ್ ಕೆಲಸ ಮಾಡುತ್ತೆ, ಅದು ಎಲ್ಲರಿಗೂ ಒಂದ್ ಸ್ವಲ್ಪ ಡೌಟೇ ಇರುತ್ತೆ. ಆ ಡೌಟ್ ಇದ್ದಿದ್ರೆ ಅದಕ್ಕೆ ಅವ್ರಿಗೆ ಏನಾದ್ರು ಕನ್ವಿನ್ಸ್ ಏನ್ ಮಾಡುದು, ನಮ್ದು ಈಗ ಟೆಸ್ಟಿಮನಿ ಅವು ತೋರಿಸಿ ಆಮೇಲೆ ಅವರಿಂದ ನಮ್ಮಿಂದ ನೋಡಿ ಬೆಳಕ ಆಮೇಲೆ ಒಬ್ರು ತಗೋತಾರ. ಅವ್ರು ತಗೊಂಡ್ ಮತ್ತೊಬ್ರು ಹೇಳಿದ್ ಆಟೋಮೆಟಿಕ್ ತಂದದ. ಇನ್ ಫ್ಯೂಚರ್ದಾಗಂತೂ ನನ್ಗನ್ಸೋ ಮಟ್ಟಿಗೆ ಡಾಕ್ಟರ್ ಅವ್ರಿಗೂ ನೆಸೆಸರಿನೇ ಇಲ್ಲ. ನಾವು ಇದ್ರ ಮೇಲೆ ನಮ್ಮ ಮನೆಯೊಳಗೆ ಮಾಡ್ಬೋದು. ಅದಕ್ಕೆ ಥ್ಯಾಂಕ್ಸ್ ಟು ಇಲ್ಲಿ ಥ್ಯಾಂಕ್ಸ್ ಎಲ್ಲರೂ ರಾಜೇಶ್ವರಿ ಮೇಡಮ್ ಆಗಲಿ, ಮತ್ತೆ ಅಶ್ವಿನಿ ಮೇಡಮ್ ಆಗಲಿ, ಮತ್ತೆ ನಮ್ಮ ನಿಜವಾಗ್ಲಿ ಲೀನಾ ಮೇಡಮ್, ಶಿವಯೋಗಿ ಸರ್ಗೆ, ಮತ್ತೆ ಹರಗೊಪ್ಪ ಸರ್ಗೆ, ಎಲ್ಲರಿಗೂ ನನಗೆ ನಮ್ಮ ಫ್ಯಾಮಿಲಿ ವತಿಯಿಂದ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ತುಂಬಾ ಚೆನ್ನಾಗಿ ಅನುಭವ ಹಂಚಿಕೊಂಡಿದ್ದೀರಾ. ಇವತ್ತಿನ ದಿನ ಬಹಳಷ್ಟು ಜನ ನಮ್ ಜೊತೆ ಸೇರ್ಕೊಂಡು ತಮ್ಮ ನಿಜವಾದ ಜೀವನದಲ್ಲಿ ಆಗ್ತಾ ಇರೋ ಬದಲಾವಣೆಗಳನ್ನ ಸವಿವರವಾಗಿ ಎಲ್ಲರಿಗೂ ಅರ್ಥ ಆಗುವಂತೆ ಹೇಳಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು. ಈ ಒಂದು ಪ್ರೋಗ್ರಾಮ್ 1 ಅವರ್ಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿರಬಹುದು. ಇಷ್ಟೊಂದು ಅನುಭವಗಳನ್ನ ಶೇರ್ ಮಾಡ್ಕೋಬೇಕು ಅಂದ್ರೆ ಈ ರಿಸಲ್ಟ್ ಬರ್ಲಿಕ್ಕಾಗಿ ತುಂಬಾ ಜನ ಶ್ರಮಿಸ್ತಾ ಇದ್ದಾರೆ. ಎಲ್ಲರ ಒಂದು ಸಪೋರ್ಟ್ ನಿಂದ, ಟೀಮ್ ವರ್ಕ್ ನಿಂದ ಇದು ಸಾಧ್ಯ ಆಗಿರೋದು. ಅಶ್ವಿನಿ ಮೇಡಮ್ ಅವರು, ಆಶ್ಕಾ ಅವರು, ವಿಕಾಸ್ ಅವರು, ಶೀಲಾ ಮೇಡಮ್ ಅವರು, ಲೀನಾ ಮೇಡಮ್ ಅವರು, ಮಾಯಾಂಕ್ ಜಿ, ರಾಜೇಂದ್ರ ಜಿ, ತುಂಬಾ ದೊಡ್ಡ ಟೀಮ್ ಇದೆ. ಈ ಎಲ್ಲರೂ ಎಲ್ಲರೂ ಇರೋದು ಕರ್ನಾಟಕದಲ್ಲಿ. ಹೀಗಾಗಿ ಕರ್ನಾಟಕದ ಜನ ತುಂಬಾ ಭಾಗ್ಯಶಾಲಿಗಳು. ಮುಂದಿನ ದಿನಗಳಲ್ಲಿ ಹೆಚ್ಚು ಪ್ರಮಾಣ ಭಾರತದಲ್ಲೆಲ್ಲ ಸ್ಪ್ರೆಡ್ ಆಗ್ತಾ ಇರೋದು, ಆದ್ರೆ ನಮ್ಮ ರಾಜ್ಯದಲ್ಲಿ ಎಲ್ಲಕ್ಕಿಂತ ಲೀಡಿಂಗ್ ಆಗಿರೋದು. ಈ ಲೀಡ್ ಅನ್ನ ನಾವು ಮೇಂಟೈನ್ ಮಾಡ್ಕೋಬೇಕಾಗಿದೆ. ಹೆಚ್ಚು ಜನರಿಗೆ ಬೆನಿಫಿಟ್ ಸಿಗಬೇಕಾಗಿದೆ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸುತ್ತಾ ಇವತ್ತಿನ ಈ ಪ್ರೋಗ್ರಾಮ್ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ಧನ್ಯವಾದಗಳು. ಓಕೆ,
ಥ್ಯಾಂಕ್ ಯು ಸೋ ಮಚ್ ಶುಭಯೋಗಿಜಿ. ನಿಮ್ಮ ಒಂದು ಅದ್ಭುತಕರ ಬಹಳ ಚೆನ್ನಾಗಿ ನೀವು ಸೆಷನ್ ಅನ್ನ ನಡೆಸ್ಕೊಡ್ತೀರಾ. ಯಾವಾಗ್ಲೂ ನಿಮ್ಮ ಸೆಷನ್ ಅನ್ನ ನೀವು ಎಷ್ಟು ಸರಳತೆಯಿಂದ ನಡೆಸ್ಕೊಡ್ತೀರೋ ಅಷ್ಟೇ ಸರಳತೆಯಿಂದ ನಾವು ಕೂಡ ಅದನ್ನ ಎಂಜಾಯ್ ಮಾಡ್ತೀವಿ. ಇಲ್ಲಿ ನಾನೊಂದು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಜನ ಹೀಲಿ ಕುರಿತಾಗಿ ಬಂದು ಮಾತಾಡಿದ್ರು. 14 days ರೀಫಂಡ್ ಪೀರಿಯಡ್ ಇದೆ. 14 days ರೀಫಂಡ್ ಪೀರಿಯಡ್ ಅಲ್ಲಿ ನಮ್ದೊಂದು ಜೀವನ ಟ್ರಾನ್ಸ್ಫಾರ್ಮ್ ಆಗ್ಬಹುದು ಅಂದ್ರೆ ನಾವೇಂತಕ್ ಟ್ರೈ ಮಾಡಬಾರ್ದು, ನಾವೇಂತಕ್ ಯೂಸ್ ಮಾಡಬಾರ್ದು ಅಂತ ಕೇಳ್ತೀನಿ. ಇದು ಅದ್ಭುತಕರವಾದ ಒಂದು ಸಮಯ. ಡಿವೈನ್ ಗ್ರೇಸ್ ಇದ್ರೆ ಮಾತ್ರ ನಿಮ್ಮ ಜೀವನದಲ್ಲಿ ಇಂಥ ಒಂದು ಅಮೂಲ್ಯವಾದ ಟೆಕ್ನಾಲಜಿ ಬರೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಆಪರ್ಚುನಿಟಿನ ಯೂಸ್ ಮಾಡ್ಕೊಳ್ಳಿ. ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನೀವು ಹೀಲ್ ಆಗಿ ನಿಮ್ಮ ಸುತ್ತಮುತ್ತಲ ಜನಗಳಿಗೂ ಕೂಡ ಹೀಲ್ ಮಾಡಿ ಅಂತ ನಾನು ನಿಮಗೆ ಒಂದು ಮೆಸೇಜ್ ಅನ್ನ ಕೊಡ್ತಾ, ಈ ಪ್ರೋಗ್ರಾಮ್ ಅನ್ನ ಇಷ್ಟು ಸಕ್ಸಸ್ಫುಲ್ ಆಗಿ ಟೆಸ್ಟಿಮೋನೀಸ್ನ ಕೊಡೋದಕ್ಕೆ ಆಗಿರ್ಲಿ, ಟೆಸ್ಟಿಮೋನೀಸ್ ಎಲ್ಲ ಬರುತ್ತೆ ಈ ತರ ಅಂತ ರೀಸನ್ ಅಂದ್ರೆ ಇದಕ್ಕೆ ಶೈಲೇಂದ್ರಜಿ ಅವರ ಲೀಡರ್ಶಿಪ್ ಆಗಿರ್ಲಿ, ಇದಕ್ಕೆ ಉಮೇಶ್ ಅವರ ಲೀಡರ್ಶಿಪ್ ಆಗಿರ್ಲಿ, ಮತ್ತೆ ನಮ್ಮ ರಾಜೇಶ್ವರಿ ಮೇಡಮ್ ಅವರು, ಹೇಮಲತಾ ಮೇಡಮ್ ಅವರು, ಚೇತನ್ ಅವರು, ಡಾಕ್ಟರ್ ಆಶ್ಕಾ ಅವರು, ಸಾಕಷ್ಟು ಜನ, ಡಾಕ್ಟರ್ ರೇಖಾ ಮೇಡಮ್ ಅವರು, ಸಂಜಯ್ ಗೋಟಿಕರ್ ಅವರು, ಸಾಕಷ್ಟು ಜನ ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡಿರುವಂತದ್ದು. ಇಟ್ ಈಸ್ ನಾಟ್ ಒನ್ ಮ್ಯಾನ್ ಶೋ. ಇದು ಒಬ್ಬರೇ ನಡೆಸ್ಕೊಡುವಂತ ಒಂದು ಸೆಷನ್ ಅಲ್ಲ. ಎಲ್ಲರೂ ಸೇರಿ ಒಂದು ಸೆಷನ್ ಅನ್ನ ಸಕ್ಸಸ್ಫುಲ್ ಮಾಡಿದ್ದೀರಾ. ಈ ಸೆಷನ್ ಅನ್ನ ಸಕ್ಸಸ್ ಆಗಿರ್ಲಿ, ಈ ಸೆಷನ್ ಇನ್ನ ಎಲ್ಲಾ ಟೆಸ್ಟಿಮೋನೀಸ್ನು ನಾನು ನಿಮ್ಮೆಲ್ಲರಿಗೂ ಕೊಡಕ್ಕೆ ಇಷ್ಟಪಡ್ತೀನಿ. ಇನ್ ಬಿಟ್ವೀನ್ ಅದು ಯಾರಾದ್ರೂ ಹೆಸರನ್ನ ನಾವು ಮರ್ತಿದ್ರೆ ಐ ಆಮ್ ಸಾರಿ ಫಾರ್ ದಟ್. ನಿಮ್ಮ ಹೆಸರು ನಮ್ಮ ಮನ್ಸಲ್ಲಿದೆ, ಬಟ್ ಎಸ್ ನಿಮ್ ಜೊತೆ ನಾವು ಎವ್ರಿ ಟೈಮ್ ಮಾತಾಡ್ತಾನೆ ಇರ್ತೀವಿ. ರಾಜೇಶ್ವರಿ ಮೇಡಮ್ ಆಗಿರ್ಲಿ, ಸತೀಶ್ ಬಾಬು ಅವರಾಗಿರ್ಲಿ, ಎಲ್ಲರೂ ಕೂಡ ನಮ್ಮ ಬೆಳಗಾವಿ ಟೀಮ್, ನಮ್ಮ ಹುಬ್ಳಿ ಟೀಮ್, ನಮ್ಮ ಧಾರವಾಡ ಟೀಮ್, ನಮ್ಮ ಬ್ಯಾಂಗ್ಳೂರ್ ಎಲ್ಲ ಹೋಲ್ಸೇಲ್ ಆಗಿ ನಮ್ಮ ಕನ್ನಡದ ಜನತೆಗಳು. ಸೊ ಜನರು. ಸೊ ಥ್ಯಾಂಕ್ ಯು ಸೋ ಮಚ್. ನಾಳೆ ಕನ್ನಡದಲ್ಲಿ ಡೆಮೋ ಇರುತ್ತೆ. ಕನ್ನಡದಲ್ಲಿ ಹೀಲಿ ಹೇಗೆ ವರ್ಕ್ ಆಗುತ್ತೆ ಅನ್ನೋದ್ರ ಕುರಿತಾಗಿ ಡೀಟೇಲ್ಡ್ ವಿವರಣೆ ಇರುತ್ತೆ. ನಮ್ಮ ಅರುಣೋದಯ ಸರ್ ಅವರು, ನಮ್ಮ ಆನಂದಗಿರಿ ಸರ್ ಅವರು, ಐಶ್ವರ್ಯ ಅವರು, ಸಾಕಷ್ಟು ಜನ. ಸೊ ಥ್ಯಾಂಕ್ ಯು ಸೋ ಮಚ್. ಸುರ್ಭಿ ಮೇಡಮ್ ಅವರು, ಸಾಕಷ್ಟು ಜನ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್. ಸೊ ಮತ್ತೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಆಗೋಣ.